ಕರ್ತನ ವಾಕ್ಯವನ್ನು ಧ್ಯಾನ ಮಾಡಲಿದ್ದೇವೆ. ಇವತ್ತಿನ ದಿವಸ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ವಾಕ್ಯ ಭಾಗ ಯೆಶಾಯ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಇರುವಂಥದ್ದಾಗಿದೆ. ಯೆಶಾಯ ಪ್ರವಾದನೆ ಗ್ರಂಥ 40:11. ಎಲ್ಲರೂ ಸತ್ಯವೇದವನ್ನು ತೆಗೆದುಕೊಳ್ಳಿರಿ, ಈ ವಾಕ್ಯವನ್ನು ಗಮನವಾಗಿ ಓದಿರಿ. ಯಾವಾಗಲೂ ಒಂದು ಧ್ಯಾನವನ್ನು ಮಾಡುವಾಗ ಒಂದು ವಾಕ್ಯವನ್ನು ತೆಗೆದು ಧ್ಯಾನ ಮಾಡಿದರೆ ಮೊದಲು ಒಮ್ಮೆ ನೇರವಾಗಿ ಓದಬೇಕು, ಎರಡನೇ ಬಾರಿ ನಿಧಾನವಾಗಿ ನಿಲ್ಲಿಸಿ ಓದಬೇಕು. ಓದುವಾಗಲೇ ಯಾವ ಯಾವ ಸ್ಥಳದಲ್ಲಿ ಆ ವಾಕ್ಯದ ಅರ್ಥಗಳು ಇರುವಂಥದ್ದಾಗಿದೆ, ನಮ್ಮ ಧ್ಯಾನಕ್ಕೋಸ್ಕರವಾಗಿ ಯಾವ ಒಂದು ವಿಷಯವನ್ನಿಟ್ಟು ಧ್ಯಾನ ಮಾಡಲಿದ್ದೇವೆ ಎನ್ನುವುದು ಸ್ಪಷ್ಟವಾಗಿ ನಮ್ಮಿಂದ ಗ್ರಹಿಸಲು ಸಾಧ್ಯ. ಇವಾಗ ನೋಡಿ, ಯೆಶಾಯ 40:11. ಮೊದಲು ಒಮ್ಮೆ ಅದನ್ನು ನೇರವಾಗಿ ನಾವು ಓದೋಣ. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು. ಯಾರು? ಯೇಸು ಈ ಲೋಕಕ್ಕೆ ಬರುವಾಗ ಅವರ ಕುರಿತು ಹೇಳಲ್ಪಟ್ಟಂತಹ ಒಂದು ಪ್ರವಾದನಾ ವಾಕ್ಯ. ಯೇಸು ಹೆಂಗಿರ್ತಾರಂದ್ರೆ, ಕುರುಬನ ಹಾಗೆ ತನ್ನ ಮಂದೆಯನ್ನು ಮೇಯಿಸುವರು, ಮರಿಗಳನ್ನು ತನ್ನ ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು. ಒಂದು ಒಳ್ಳೆ ಕುರುಬನು ಯಾವ ರೀತಿ ನಡೆಸಲು ಸಾಧ್ಯವೋ ಆ ರೀತಿ ಪ್ರತಿ ಕುರಿಗಳನ್ನು ಅದರ ಸ್ವಭಾವಕ್ಕೆ ತಕ್ಕ ಹಾಗೆ ದೇವರು ನಡೆಸ್ತಾರೆ. ಈಗ ಒಂದು ಬಾರಿ ಚೆನ್ನಾಗಿ ಓದಿದೀವಾ? ಈಗ ಆ ವಾಕ್ಯವನ್ನು ನಿಧಾನವಾಗಿ ಓದುತ್ತೇವೆ ನೋಡಿ. ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು. ಕರ್ತನು ಯಾರ ಮಂದೆಯನ್ನು ಮೇಯಿಸ್ತಾರೆ? ತನ್ನ ಕುರಿಗಳನ್ನೇ ಅವರು ಮೇಯಿಸುತ್ತಾರೆ. ನೋಡಿದ್ರೆ ನಾವು ನಿಲ್ಲಿಸಿ ಓದುವಾಗ ಕರ್ತನು ತನ್ನ ಮಂದೆಯನ್ನು ಮೇಯಿಸುತ್ತಾನೆ ಎಂಬುದಾಗಿ ಓದುವಕ್ಕಿಂತ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಡಿಸಿ ಓದುವಾಗ ನಮಗೆ ಬಹಳ ಅರ್ಥವನ್ನು ಗ್ರಹಿಸಲು ಸಾಧ್ಯ. ಬನ್ನಿ ಮೆಲ್ಲನೆ ಓದೋಣ. ಕುರುಬನ ಹಾಗೆ ತನ್ನ ಮಂದೆಯನ್ನು ಅಥವಾ ತಮ್ಮ ಮಂದೆಯನ್ನು ಅವರು ಮೇಯಿಸುವರು, ಮರಿಗಳನ್ನು ಕೈಯಿಂದ ಕೂಡಿಸಿ. ಆ ಒಂದು ಮಂದೆಯಲ್ಲಿ ಕುರಿ ಮರಿಗಳು ಇರುವಂಥದ್ದಾಗಿವೆ, ಆಡುಗಳು ಇರುವಂಥದ್ದಾಗಿವೆ, ಕುರಿಗಳು ಇರುವಂಥದ್ದಾಗಿ ಇವೆ. ಕುರಿ ಮರಿಗಳನ್ನು ತನ್ನ ಎದೆಗೆತ್ತಿಕೊಳ್ಳುವನು. ಮೇಲೆ ಭುಜಕ್ಕೆ ಅದನ್ನು ಎತ್ತಿಕೊಂಡು, ಅವರ ಭುಜಕ್ಕೆ ಎತ್ತಿಕೊಂಡು ನಡೆದುಕೊಂಡು ಹೋಗುವರು. ಅದೇ ರೀತಿ ತನ್ನ ತೋಳುಗಳ ಮೇಲೆ ಎತ್ತಿಕೊಳ್ಳುವರು. ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು. ಹಾಲು ಕುಡಿಸುವ ಕುರಿಗಳು ಅಂದರೆ ಮರಿ ಹಾಕಿರುವ ಕುರಿಗಳು. ಮರಿ ಹಾಕಿ ಆ ಮರಿಗಳಿಗೆ ಹಾಲನ್ನು ಕೊಡುವ ಕುರಿಗಳು. ಈ ಕುರಿಗಳನ್ನು ವೇಗವಾಗಿ ನಡೆಸಬಾರದು, ಅವುಗಳನ್ನು ಮೃದುವಾಗಿ ನಡೆಸಬೇಕು. ಹಾಗಾದರೆ ಒಬ್ಬ ಒಳ್ಳೆ ಕುರುಬನು ತನ್ನ ಕುರಿಗಳನ್ನು ಯಾವ ರೀತಿ ನಡೆಸಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾನೆ. ಹಾಗಾದರೆ ಯೆಶಾಯ 40ನೇ ಅಧ್ಯಾಯ 11 ಯೇಸುವನ್ನು ಕುರಿತು ಹೇಳುವಾಗ ಒಂದು ಮಂದೆಯನ್ನು ಮೇಯಿಸುವಂತಹ ಕುರುಬನಿಗೆ ಹೋಲಿಕೆ ಹೇಳುತ್ತದೆ. ಹಲವು ಕಡೆ ಸತ್ಯವೇದದಲ್ಲಿ ಮಂದೆ, ಕುರುಬನು ಎರಡು ಸಂಬಂಧ, ದೇವ ಜನಗಳಿಗೂ ದೇವರಿಗೂ ನಡುವೆ ಇರುವ ಸಂಬಂಧವನ್ನು ನಮಗೆ ತೋರ್ಪಡಿಸುವ ಹಾಗೆ ಅದು ರಚನೆಗೊಂಡಿದೆ. ಸತ್ಯವೇದದಲ್ಲಿ ಹಲವು ಕಡೆ ಆ ರೀತಿ ಹಾಕಲ್ಪಟ್ಟಿದೆ. ಒಂದು ಕುರಿಮರಿಯನ್ನು ಯಾವ ರೀತಿ ಮೇಯಿಸ್ತಾರೆ, ಆಡುಗಳನ್ನು ಯಾವ ರೀತಿ ಮೇಯಿಸ್ತಾರೆ, ಅದರಲ್ಲೂ ಮರಿ ಹಾಕಿರುವ ಕುರಿಗಳನ್ನು ಯಾವ ರೀತಿ ಮೇಯಿಸ್ತಾರೆ. ಒಂದು ಒಳ್ಳೆ ಅನುಭವ ಇರುವಂತಹ ಒಬ್ಬ ಕುರುಬನಿಗೆ, ಕುರಿಗಳ ಮೇಲೆ ಅಕ್ಕರೆ ಉಳ್ಳಂತಹ ಒಬ್ಬ ಕುರುಬನಿಗೆ ಯಾವ ಕುರಿಯನ್ನು ಯಾವ ರೀತಿ ನಡೆಸಬೇಕು ಅಂತ ಗೊತ್ತಿರುತ್ತೆ. ಹಾಗಾದರೆ ಈ ವಾಕ್ಯ ನಮಗೇನು ತೋರಿಸುತ್ತದೆ ಅಂದರೆ, ಕರ್ತನು ಎಲ್ಲರನ್ನೂ ಒಂದೇ ಥರ ನಡೆಸಲ್ಲ. ನಿಮ್ಮ ಸ್ವಭಾವಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಯಾವ ರೀತಿ ನಡೆಸಬೇಕು, ಹೊಸದಾಗಿ ಜನಿಸಿರುವಂತಹ ಕುರಿಮರಿಯನ್ನು ಹೆಂಗೆ ನಡೆಸಬೇಕು, ಒಂದು ಆಡುಗಳನ್ನು ಯಾವ ರೀತಿ ನಡೆಸಬೇಕು, ಮರಿ ಹಾಕಿರುವ ಕುರಿಗಳನ್ನು ಯಾವ ರೀತಿ ನಡೆಸಬೇಕು. ಹಾಗಾದರೆ ತಾನು ಮೇಯಿಸುವಂತಹ ಕುರಿಗಳಲ್ಲಿಯೇ ಹಲವು ವಿಧವಾಗಿರುವ, ಹಲವು ಸ್ಥಿತಿಯಲ್ಲಿರುವಂತಹ ಕುರಿಗಳು ಉಂಟು ಎಂದು ಒಬ್ಬ ಒಳ್ಳೆ ಕುರುಬನು ಅರಿತಿರಬೇಕು. ಹಾಗಾದರೆ ಯಾವ ಕುರಿಯನ್ನು ಯಾವ ರೀತಿ ನಡೆಸಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ ಒಬ್ಬ ಒಳ್ಳೆ ಕುರುಬನು ನಮಗಿದ್ದಾನೆ. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ಅವರು ಕಠಿಣವಾಗಿ ಎಲ್ಲರನ್ನೂ ನಡೆಸದೆ ನಮ್ಮ ಗುಣ ಏನೆಂಬುದಾಗಿ ಗೊತ್ತು, ನಮ್ಮ ಸ್ವಭಾವ ಏನಂತ ಗೊತ್ತು, ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಅಂತ ಗೊತ್ತು. ಕುರಿಗಳ ಸ್ಥಿತಿಯನ್ನು ಅರಿತಿರುವಂಥ ಒಬ್ಬ ಕುರುಬನು ನಮಗಿದ್ದಾರೆ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಹಲವು ಕಡೆಗಳಲ್ಲಿ ನೋಡಬೇಕಾದ್ರೆ ಕುರಿಗಳಿಗೂ ಮಂದೆಗಳಿಗೂ ಮೇಯಿಸುವವರ ಮಧ್ಯದಲ್ಲಿರುವಂತಹ ಸಂಬಂಧವೇ ದೇವರಿಗೂ ಅವರ ಜನಗಳಿಗೂ ಮಧ್ಯೆ ಇರುವಂತಹ ಸಂಬಂಧಗಳಾಗಿ ಹೇಳಲ್ಪಟ್ಟದ್ದಾಗಿದೆ. ಪ್ರತ್ಯೇಕವಾಗಿ ಹೇಳುವುದಾದರೆ ದಾವೀದನು ಒಂದು ಕುರಿ ಮಂದೆಯನ್ನು ಮೇಯಿಸುವವನಾಗಿದ್ದರಿಂದ ಅವರು ಅದನ್ನು ಅಲ್ಲಿ ತೋರಿಸಿ, ಯೆಹೋವನು ನನಗೆ ಕುರುಬನು, ಕರ್ತನ ಜನಗಳನ್ನು ಅವರ ಕೈಗೊಳಗಿರುವಂತಹ ಕುರಿಗಳ ಹಾಗೆ ಭಾವಿಸಿ ಅವರು ಅಲ್ಲಿ ಹೋಲಿಕೆ ಮಾಡಿ ಅದನ್ನು ಧ್ಯಾನ ಮಾಡ್ತಾರೆ. ಒಂದು ಪ್ರಬಲವಾಗಿರುವ ಕೀರ್ತನೆ ಉಂಟು, ನಾನು ಹೇಳುವಾಗಲೇ ನಮಗೆ ಅರ್ಥವಾಗಿರುತ್ತೆ.
ಕೀರ್ತನೆಗಳ ಪುಸ್ತಕ ಪರಿಚಯವಿರುವವರಿಗೆ ಬಹಳ ಮುಖ್ಯವಾಗಿ ಪ್ರಬಲವಾಗಿರುವ ಒಂದು ಕೀರ್ತನೆ ಉಂಟು. ಮಕ್ಕಳು ಮೊದಲುಗೊಂಡು ಆ ಒಂದು ಕೀರ್ತನೆಯನ್ನು ಕಂಠಪಾಠ ಮಾಡಿಟ್ಕೊಂಡಿರ್ತಾರೆ. ಕೀರ್ತನೆಗಳು 23ನೇ ಅಧ್ಯಾಯ. ಈ ಅಧ್ಯಾಯ ಪೂರ್ತಿಯಾಗಿ ನೋಡುವುದಾದರೆ ಒಬ್ಬ ಕುರುಬನ ಹಾಗೆ ಕರ್ತನನ್ನ ಚಿತ್ರಿಸಿ ಹೇಳಲ್ಪಟ್ಟಿರುವಂತಹ ವಾಕ್ಯಗಳು. ಒಂದು ಕುರುಬನು ಯಾವ ರೀತಿ ಮಂದೆಯನ್ನು ನಡೆಸ್ತಾರೋ ಅದೇ ರೀತಿ ದೇವರು ಮಂದೆಯನ್ನು ಯಾವ ರೀತಿ ನಡೆಸ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಂತಹ ಒಂದು ಕೀರ್ತನೆ. ಹಲವರು ಏನು ಮಾಡ್ತಾರೆ ಅಂದರೆ ದಿನನಿತ್ಯ ಆ ಕೀರ್ತನೆಯನ್ನು ತೆಗೆದು ಓದುತ್ತಾರೆ. ಆ ವಾಕ್ಯವನ್ನು ಓದಿ ಕರ್ತನು ನಮ್ಮನ್ನು ನಡೆಸುವ ಹಾಗೆ ತಮ್ಮನ್ನು ಒಪ್ಪಿಸಿಕೊಡುತ್ತಾರೆ. ಬಹಳ ಜನ ಆ ಕೀರ್ತನೆಗಳನ್ನು ಕಂಠಪಾಠ ಮಾಡಿರ್ತಾರೆ. ದಾವೀದನು ಒಬ್ಬ ಒಳ್ಳೆಯ ಮಂದೆಯ ಕುರುಬನು, ಸತ್ಯವೇದ ನಮಗೆ ತೋರಿಸುತ್ತದೆ. ಹಾಗಾದರೆ ಅವರು ಆದ್ದರಿಂದ ಏನು ಹೇಳ್ತಾರೆ ಅಂದರೆ ಒಂದು ಕುರಿಗಳೊಂದಿಗೆ ಒಂದು ಕುರುಬನಿಗೆ ಯಾವ ರೀತಿಯಾಗಿರುವಂತಹ ಒಂದು ಸಂಬಂಧ ಇರುತ್ತದೆ, ಯಾವ ರೀತಿ ಒಂದು ಐಕ್ಯತೆ ಇರುತ್ತದೆ ಎಂಬುದಾಗಿ ಅವರಿಗೆ ಗೊತ್ತಿರೋದ್ರಿಂದ ಅದನ್ನು ದೇವರಿಗೂ ದೇವರ ಜನಗಳಿಗೂ ಮಧ್ಯೆ ಇರುವಂತಹ ಸ್ನೇಹದ ಬಂಧನ ಎಂಬುದಾಗಿ ಭಾವಿಸಿ ಅದನ್ನು ಧ್ಯಾನ ಮಾಡ್ತಾರೆ. ಬನ್ನಿ ಒಮ್ಮೆ ಅದನ್ನು ನಾವು ಓದೋಣ. ನಮಗೆ ಗೊತ್ತಿರುವಂತಹ ವಾಕ್ಯವೇ ಇದ್ರೂ ಸತ್ಯವೇದವನ್ನು ತೆಗೆದು ಸತ್ಯವೇದ ಅಕ್ಷರಗಳಲ್ಲಿ ನಮ್ಮ ಕಣ್ಗಳನ್ನು ಮುದ್ರಿಸಿ ಓದುವಂಥದ್ದು ಒಂದು ಒಳ್ಳೆಯ ಅನುಭವ. ಕೀರ್ತನೆಗಳು 23ನೇ ಅಧ್ಯಾಯ ಎಲ್ಲರೂ ತೆಗೆದುಕೊಂಡ್ರ ನಿಮಗೆ ಅದು ಗೊತ್ತು. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಅದೇನು ವಿಶ್ರಾಂತಿಕರವಾದ ನೀರು ಅಂತ ಕೇಳಿದರೆ, ಕುರಿಗಳು ಕುಡಿಯುವ ತಕ್ಕ ಹಾಗೆ ಅಲೆಗಳು ಕಡಿಮೆಯಾಗಿರುವ, ಆಳಗಳು ಕಡಿಮೆಯಾಗಿರುವಂಥ ಒಳ್ಳೆಯ ವಿಶ್ರಾಂತಿಕರವಾಗಿರುವ ಬುಗ್ಗೆಗಳು. ಕೆಲವೊಂದು ಕಡೆ ನೋಡಿ ನೀರಿರುತ್ತೆ, ನೀರಿನ ಕೆಳಗೆ ಅಪಾಯ ಇರುತ್ತೆ. ಕೆಲವೊಂದು ಕಡೆ ನೀರಿರುತ್ತೆ, ಅದರ ಕೆಳಗೆ ಮಣ್ಣಿರುವುದು, ಆ ಮಣ್ಣಲ್ಲಿ ಕಾಲಿಟ್ಟರೆ ಅವುಗಳು ಒಳಗೆ ಎಳೆಯುವುದಕ್ಕೆ ಅವಕಾಶವಿದೆ. ನೀರಲ್ಲಿ ಕೂಡ ಅಪಾಯ ಉಂಟು. ಆದರೆ ಈ ಒಂದು ನೀರು ಯಾವ ಅಪಾಯವಿಲ್ಲದ, ನಾವು ಕುಡಿಯುವುದಕ್ಕೆ ಬೇಕಾದ ಒಳ್ಳೆ ವಿಶ್ರಾಂತಿಕರವಾದ ನೀರು. ಅದು ಯಾವ ಆರ್ಭಟವಿಲ್ಲದೆ ಅಲೆಗಳು ಬೀಸುವಂಥ ನೀರು ಅಲ್ಲ. ಇದು ಒಂದು ವಿಶ್ರಾಂತಿಕರವಾದ ನೀರು. ವಿಶ್ರಾಂತಿಕರವಾಗಿರುವ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆದೆರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು, ಈ ದೊಣ್ಣೆಯು ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ ಅವರು ಹೇಳ್ತಾರೆ. ಒಂದು ಮಂದೆಯನ್ನು ಮೇಯಿಸುವವನ ಕೈಯಲ್ಲಿ ಒಂದು ಕೋಲ್ದಿರುತ್ತೆ, ನೀವು ನೋಡಿರ್ತೀರಾ. ಅದನ್ನು ತೋರಿಸುವ ಹಾಗೆ ಇವಾಗ ಕೂಡ ಒಂದು ದೊಡ್ಡ ಸಭೆಗಳಲ್ಲಿ ಕೆಲವು ಅಯ್ಯರು ಒಂದು ಕೈಕೊರನಿಂದ ಅವರ ಆರಾಧನೆ ಒಳಗೆ ಬರ್ತಾರೆ. ಒಂದು ಕಂಬ ಇರುತ್ತೆ, ಮೇಲೆ ಈ ರೀತಿ ಬಾಗಿರುತ್ತೆ. ನಾವು ಅನೇಕರು ಅಂದುಕೊಳ್ಳುತ್ತೇವೆ ಅವರ ಕೋಲು, ಅವರ ದೊಣ್ಣೆ ಎನ್ನುವುದು ಅದು ಒಡೆಯುತ್ತದೆ ಎಂಬುದಾಗಿ. ಇಲ್ಲ, ಆ ರೀತಿ ಅಲ್ಲ. ಆ ಕೋಲನ್ನು ಯಾಕೆ ಇಟ್ಟಿದ್ದಾರೆ? ಬಾಗಿರುವಂತಹ ಕೋಲು ಮೇಲಿರುವಂತಹ ಎಲೆಗಳನ್ನು ಕೆಳಗೆ ಬಾಗಿಸಿ ಅದನ್ನು ಕಿತ್ತು ಕುರಿಗಳಿಗೆ ಕೊಡುವುದಕ್ಕಾಗಿ. ಕುರಿಗಳಿಗೆ ಎಟ್ಟದೇ ಇರುವಂತಹ ಎತ್ತರದಲ್ಲಿರುವಂತಹ ಆಹಾರವನ್ನು ಅಥವಾ ಮನ್ನವನ್ನು ಈ ಕೈ ಕೋಲೆ, ಕುರುಬನ ಕೈಯಲ್ಲಿರುವಂತಹ ಕೋಲೆ ಅದನ್ನು ಬಾಗಿಸಿ ಅಥವಾ ಮುರಿದು ಆ ಕುರಿಗಳಿಗೆ ಕೊಡುವಂಥದ್ದು. ಅದು ಮೇಲೆ ಹೋಗಲಾಗದಿರುವ ಸ್ಥಳದಲ್ಲಿ ದೂರದಲ್ಲಿರುವಂತಹ ಮನ್ನವನ್ನು, ಆಹಾರವನ್ನು ಕೊಡುವುದಕ್ಕಾಗಿ. ಈ ಕೋಲು ಮತ್ತೊಂದಕ್ಕೆ ಉಪಯೋಗವಾಗುತ್ತದೆ. ದಾರಿ ತಪ್ಪಿ ಕುರಿಗಳು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗುವಾಗ ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಆ ಕೈಕೋಲುಗಳನ್ನಿಟ್ಟು ಮೆಲ್ಲನೆ ಅವುಗಳನ್ನು ತಟ್ಟಿ ನೇರವಾಗಿರುವ ದಾರಿಯಲ್ಲಿ ನಡೆಸ್ತಾರೆ. ಇದುವೇ ಚಿಕ್ಕ ಚಿಕ್ಕ ಉಪದ್ರವಗಳನ್ನು ದೇವರು ಕೊಟ್ಟು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವುದಕ್ಕೆ ದೇವರು ಅರಿತಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಕರ್ತನ ಕೈಯಲ್ಲಿರುವಂತಹ ಕೈಕೋಲು ನಿಮಗೆ ಆಹಾರವನ್ನು ಕೊಡುವುದಕ್ಕೂ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೂ. ಕೆಲವು ಸಮಯದಲ್ಲಿ ನಾವು ಚೆನ್ನಾಗಿ ನಡೆಯೋ ಥರನೇ ಇರುತ್ತೆ, ನೋಡಿದ್ರೆ ಒಂದು ಕಡೆ ಆಗಿ ಹೋಗ್ತಾ ಇರ್ತಾರೆ. ಕರ್ತನು ಆ ಸಮಯದಲ್ಲಿ ಲೇಸಾಗಿ ತಟ್ಟಿ ಬಲಗಡೆಯೂ ಎಡಗಡೆಯೂ ಯಾವ ದಾರಿ ಎಂಬುದಾಗಿ ಅರಿಯದೇ ಇರುವಾಗ, ದಾರಿ ಇದುವೇ, ಇದರಲ್ಲಿ ನಡೆಯಿರಿ ಎಂಬುದಾಗಿ ಹೇಳುವ ಮೆಲ್ಲನೆಯ ಶಬ್ದ ನಿಮ್ಮ ಕಿವಿಗಳಿಗೆ ಕೇಳಿಸುತ್ತೆ ಅಂತ ಹೇಳಿದ್ರಲ್ಲ. ನೀನು ಹೋಗುವ ದಾರಿಯಲ್ಲಿ ಸ್ವಲ್ಪ ದಾರಿ ತಪ್ಪಿದೆಯಪ್ಪ, ಸ್ವಲ್ಪ ನಿನ್ನ ದಾರಿ ಕರೆಕ್ಟ್ ಮಾಡ್ಕೋ ಎಂಬುದಾಗಿ ನಡೆಸುವುದಕ್ಕಾಗಿ ಕುರುಬನ ಕೈಯಲ್ಲಿ ಒಂದು ಕೈಕೋಲು ಇರುತ್ತದೆ. ಆ ಕೈಕೋಲು ನನ್ನನ್ನು ಧೈರ್ಯಪಡಿಸುತ್ತದೆ, ನನ್ನನ್ನು ಬಲಪಡಿಸುತ್ತದೆ, ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು.
ನೋಡಿದ್ರೆ ಎಷ್ಟು ಆದರಣೆ ಉಳ್ಳಂತಹ ಒಂದು ಕುರುಬನಾಗಿ ದೇವರನ್ನ ತೋರಿಸಿದ ಒಂದು ಸತ್ಯವೇದ ವಾಕ್ಯ, ಒಂದು ಕೀರ್ತನೆ. ಈ ಕೀರ್ತನೆ ಬಹಳ ಪ್ರಬಲವಾಗಿರುವ ಒಂದು ಕೀರ್ತನೆ. ಹಾಗಾದರೆ ಕರ್ತನು ಒಂದು ಒಳ್ಳೆ ಕುರುಬನಂತೆ ಇದ್ದಾರೆ. ಇವತ್ತು ನಾವು ನೋಡುವುದು ಏನೆಂದರೆ, ಕುರುಬರು. ಒಬ್ಬ ಒಳ್ಳೆ ಕುರುಬನು ಯಾವ ರೀತಿ ಇರ್ತಾರೆ, ಒಬ್ಬ ದುಷ್ಟ ಕುರುಬನು ಯಾವ ರೀತಿ ಇರ್ತಾನೆ. ಒಂದು ಒಳ್ಳೆ ಕುರುಬನು ಯಾವ ರೀತಿ ಇರಬೇಕು ಎನ್ನುವುದಕ್ಕೆ ದೇವರು ಉದಾಹರಣೆಯಾಗಿ ಇದ್ದಾರೆ. ಕರ್ತನು ಯಾವ ರೀತಿ ಇದ್ದಾರೋ ಅದನ್ನು ಪ್ರತಿಬಿಂಬಿಸುವ ಕುರುಬರಿರಬೇಕು. ಕರ್ತನು ಹೊಸ ಒಡಂಬಡಿಕೆ ಕಾಲದಲ್ಲಿ ಸಭೆಯನ್ನು ಏರ್ಪಡಿಸಿ, ಸಭೆಯ ಮಂದೆ ಎನ್ನುವಂತಹ ಪದದಲ್ಲಿ ಉಪಯೋಗಿಸಿ ಅವುಗಳನ್ನು ನಡೆಸುವುದಕ್ಕೋಸ್ಕರವಾಗಿ ಕುರುಬರನ್ನ ಇಟ್ಟಿದ್ದಾರೆ. ಕುರುಬನೆನ್ನುವ ಪದ ಕುರಿಗಳನ್ನು ಮೇಯಿಸುವವರ ಸಂಬಂಧವಾಗಿ ತಾನೇ ಬರಬೇಕು. ಆದರೆ ನೋಡಿ, ಕರುವಿಕೆಯಲ್ಲಿ ಕುರುಬನೆನ್ನುವ ಪದವನ್ನು ದೇವರಿಟ್ಟಿದ್ದಾರೆ. ಅವರು ನಿಮ್ಮಲ್ಲಿ ಕೆಲವರನ್ನ ಅಪೋಸ್ತಲರಾಗಿಯೂ, ಅದು ಸರಿ, ಇನ್ನು ಕೆಲವರನ್ನ ಪ್ರವಾದಿಗಳಂತೆಯೂ, ಕೆಲವರನ್ನ ಕುರುಬರಂತೆಯೂ. ಕುರುಬನು ಅಂತ ಯಾಕೆ ಹೇಳಬೇಕು? ಸಾಧಾರಣವಾದ ಅರ್ಥವನ್ನು ತೆಗೆದುಕೊಂಡರೆ ಕುರುಬನು ಎನ್ನುವವರು ಕುರಿ ಮೇಯಿಸುವವರು. ಅದಕ್ಕೂ ಸೇವೆಗೂ ಏನು ಸಂಬಂಧ? ಉಳಿದದ್ದೆಲ್ಲವನ್ನ ನೋಡಿ. ಒಬ್ಬ ಬೋಧಕನಿದ್ದಾರೆ, ಆ ಕರುವಿಕೆ ಎಲ್ಲ ವ್ಯತ್ಯಾಸವಾದದ್ದು. ಆದರೆ ಈ ಒಂದು ಕರುವಿಕೆ ಮಾತ್ರ ಮಂದೆಯನ್ನು ಮೇಯಿಸುವವರ ಹೆಸರನ್ನು ಇಲ್ಲಿ ಹಾಕಿದ್ದಾರೆ. ಅಂದರೆ ಏನರ್ಥ ಅಂದರೆ, ಕರ್ತನು ತಮ್ಮ ಮಂದೆಯನ್ನು ಮೇಯಿಸುವುದಕ್ಕಾಗಿ ತನ್ನ ಒಂದು ಪಕ್ಷದಲ್ಲಿ ಒಬ್ಬರನ್ನ ನೇಮಿಸುತ್ತಾರೆ. ಹಾಗಾದರೆ ಒಂದು ಸಭೆ ಎನ್ನುವುದನ್ನು ಮಂದೆ ಎಂಬುದಾಗಿ ದೇವರು ಸೂಚಿಸುತ್ತಾರೆ. ಅವರನ್ನು ನಡೆಸುವುದಕ್ಕೆ ತಮ್ಮ ಪಕ್ಷದಲ್ಲಿ ಒಬ್ಬ ಕುರುಬನನ್ನು ಏರ್ಪಡಿಸುತ್ತಾರೆ. ಅದಕ್ಕೆ ಒಂದು ಕರುವಿಕೆ ಇದೆ. ಅವರೇನು ಮಾಡಬೇಕೆಂದರೆ, ನಮ್ಮ ಪರಮ ಕುರುಬನಾಗಿರುವ ಕ್ರಿಸ್ತನನ್ನ ಪ್ರತಿಬಿಂಬಿಸಿ ಅವರ ಪ್ರತಿನಿಧಿಯಂತೆ ಅಲ್ಲಿರಬೇಕು. ನಮ್ಮ ಕೈಯಲ್ಲಿ ಕುರಿ ಸಿಕ್ಕಿದೆ ಎನ್ನುವುದಕ್ಕಾಗಿ ತನ್ನ ಮನ ಬಂದಂತೆ, ಮನ ಬಯಕೆಯಂತೆ ಎಲ್ಲ ಆ ಕುರಿಗಳನ್ನು ಮೇಯಿಸಲು ಸಾಧ್ಯವಿಲ್ಲ. ನೀವು ನಿಜವಾಗಿಯೂ ಹಿಂಬಾಲಿಸುವ, ನೀವು ನಂಬುವಂಥ ನಿಮ್ಮ ಕುರುಬರು ನಿಜವಾಗಿಯೂ ದೇವರಿಂದ ಏರ್ಪಡಿಸಲ್ಪಟ್ಟಂತಹ ಕುರುಬರು ಎಂದರೆ ಅವರು ಕ್ರಿಸ್ತನ, ಅವರು ಯಾವ ರೀತಿ ಮೇಯಿಸುತ್ತಾರೋ ಆ ರೀತಿಯಾಗಿ ಸ್ವಭಾವವನ್ನು ಹೊಂದಿರ್ತಾರೆ. ಕರ್ತನಾಗಿರುವ ಯೇಸು ನಮ್ಮ ಪರಮ ಕುರುಬನು. ಅವರನ್ನು ಸತ್ಯವೇದ ಒಳ್ಳೆಯ ಕುರುಬನೆಂಬುದಾಗಿ ಹೇಳುತ್ತದೆ. ಯೇಸು ಹೇಳಿದರು, ನಾನು ಒಳ್ಳೆಯ ಕುರುಬನು ಅಂತ ಹೇಳಿದರು. ಹಾಗಾದರೆ ಇವರ ಮಾದರಿಯನ್ನು ನೀವು ಹಿಂಬಾಲಿಸುವ ಅಥವಾ ನಿಮ್ಮನ್ನು ನಡೆಸುವ ಕುರುಬರ ಬಳಿ ಇದೆಯಾ ಅಂತ ನೀವು ನೋಡಬೇಕು. ಕುರುಬನು ಎನ್ನುವುದು ಯಾವುದೋ ಒಂದು ಸೇವೆಯ ಕರುವಿಕೆ, ಒಂದು ಪೋಸ್ಟಿಂಗ್ ಎಂಬುದಾಗಿ ಭಾವಿಸದೆ, ಕರ್ತನ ಪರಮ ಮಂದೆಯನ್ನು ಮೇಯಿಸುವ ಒಂದು ದೊಡ್ಡ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾರೆ. ಕೊಟ್ಟದ್ದು ಮಾತ್ರವಲ್ಲದೆ, ಒಂದು ಒಳ್ಳೆಯ ಕುರುಬನು ಯಾವ ರೀತಿ ಇರಬೇಕು ಎನ್ನುವುದನ್ನು ತಾನೇ ಜೀವಿಸಿ ತೋರಿಸಿದ್ದಾರೆ. ಅವರು ಯಾವ ರೀತಿ ನಮಗೆ ಮಾಡಿದರೋ ಅದೇ ರೀತಿ ನಮ್ಮ ಕೈಗಳಲ್ಲಿ ಒಪ್ಪಿಸಿಕೊಟ್ಟಂತಹ ಮಂದೆಯನ್ನು ನಾವು ಮೇಯಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಒಂದು ಮಂದೆಯ ಒಳಗೆ ನೀವು ಇದ್ದು ನಿಮ್ಮನ್ನು ನಡೆಸುವಂತಹ ಮಂದೆಯ ಕುರುಬರು ಹೇಳಲ್ಪಟ್ಟಂತಹ ಈ ಗುಣಗಳಲ್ಲಿ ಕರ್ತನ ಪ್ರತಿನಿಧಿತ್ವವನ್ನು ಪ್ರತಿಫಲಿಸುತ್ತಾರಂತ ನೋಡಬೇಕು. ಕರ್ತನು ಒಬ್ಬ ಕುರುಬ ಯಾವ ರೀತಿ ಇರಬೇಕು ಅಂತ ಬದುಕಿ ತೋರಿಸಿದಾರಲ್ವಾ, ಅದು ಸತ್ಯವೇದದಲ್ಲಿ ಹೇಳಿ ತೋರಿಸಿದ್ರಲ್ವಾ, ಇವೆಲ್ಲ ಅವರ ಬಳಿ ಇದೆಯಾ ಅಂತ ನೋಡಬೇಕು. ಇದ್ದರೆ ಅವರು ಒಳ್ಳೆಯ ಕುರುಬರು. ಆ ರೀತಿ ಇಲ್ಲದಿದ್ದರೆ ಕರ್ತನಿಗೆ ದೂರವಾಗಿರುವ ಸುಳ್ಳು ಕುರುಬರು. ಅವರೇನು ಮಾಡ್ತಾರೆ? ಕುರಿಯ ಹಾಲನ್ನು ಅವರು ಕುಡಿದು ಆ ಕುರಿಯನ್ನು ತನ್ನ ಕುರಿಗಳಾಗಿ ಭಾವಿಸಿ ಅವುಗಳನ್ನು ಮಾರಾಟ ಮಾಡಿ, ಕೊಲೆ ಕೂಡ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಾರೆ. ಹಾಗಾದರೆ ಸತ್ಯವೇದದಲ್ಲಿ ಒಳ್ಳೆಯ ಕುರುಬರನ್ನು, ದುಷ್ಟ ಕುರುಬರ ಕುರಿತಾಗಿ ಬಹಳ ವಾಕ್ಯ ಹೇಳುತ್ತದೆ. ಒಳ್ಳೆಯ ಕುರುಬರಿಗೆ ಗುರುತಾಗಿ ಯೇಸು ಇದ್ದಾರೆ. ಆದ್ದರಿಂದ ಕರ್ತನು ಮಂದೆಯನ್ನು ನಡೆಸುವಂತಹ ಸೇವೆಯನ್ನು ಮಾಡುವವರಿಗೆ, ಸಭೆಯನ್ನು ನಡೆಸುವಂತಹ ಸೇವೆಯನ್ನು ಮಾಡುವವರಿಗೆ ಕುರುಬನು ಎನ್ನುವ ಹೆಸರನ್ನು ಕೊಟ್ಟಿದ್ದಾರೆ. ಆದರೆ ಲೋಕ ಪ್ರಕಾರವಾಗಿ ಕುರುಬನು ಎಂದರೆ ಆಡುಗಳನ್ನು, ಮಂದೆಯನ್ನು ಮೇಯಿಸುವವನಿಗೆ ಹೆಸರೇ ಕುರುಬನು. ಹಾಗಾದರೆ ಕರ್ತನು ಸಭೆಯನ್ನು ಮಂದೆಯಂತೆಯೂ ಅದನ್ನು ನಡೆಸುವವರಿಗೆ ಕುರುಬನು ಎಂಬುದಾಗಿ ಹೋಲಿಸಿ ತೋರಿಸಿದ್ದಾರೆ. ಪರಮ ಕುರುಬನು ಅವರನ್ನು ಪ್ರತಿಬಿಂಬಿಸುವಂತಹ ಪ್ರತಿನಿಧಿಯಾಗಿ ಕರ್ತನು ಮಂದೆಯನ್ನು ನಡೆಸುವುದಕ್ಕೆ ಕುರುಬರನ್ನು ಏರ್ಪಡಿಸಿ ಇಟ್ಟಿದ್ದಾರೆ. ಹಾಗಾದರೆ ಕುರಿಗಳು ಏನು ಮಾಡಬೇಕಂದರೆ, ನನ್ನನ್ನು ನಡೆಸುವವರು ನಿಜವಾಗಿಯೂ ಕರ್ತನನ್ನು ಪ್ರತಿಬಿಂಬಿಸುವ ಕುರುಬನ, ಕರ್ತನು ಯಾವ ರೀತಿ ಕುರುಬನಾಗಿದ್ದಾರೋ ಅದೇ ರೀತಿ ಅವರ ಪ್ರತಿನಿಧಿಯಾಗಿಯೇ ಇವರು ಪ್ರಕಟವಾಗ್ತಿದ್ದಾರೋ ಎಂಬುದಾಗಿ ನೀವು ಶೋಧಿಸಿ ನೋಡಬೇಕು. ಮಂದೆಯನ್ನು ನಡೆಸುವುದಕ್ಕೆ ಕರೆಯಲ್ಪಟ್ಟಂತಹ ದೇವರ ಸೇವಕರುಗಳು, ಸಭೆಯನ್ನು ನಡೆಸುವುದಕ್ಕೆ ಕರೆಯಲ್ಪಟ್ಟಂತಹ ಕುರುಬರು ನಮ್ಮ ಪರಮ ಕುರುಬನಿಗೆ ಒಂದು ಮಾದರಿ ನಮ್ಮ ಸೇವೆಯಲ್ಲಿ, ನಮ್ಮ ಜೀವನದಲ್ಲಿ ಇದೆಯಾ ಎನ್ನುವುದನ್ನು ಶೋಧಿಸಿ ನೋಡಬೇಕು. ಯಾಕೆಂದರೆ
ಎಲ್ಲವನ್ನ ಶೋಧಿಸಿ ನೋಡಿ ಒಳ್ಳೆಯದನ್ನೇ ಹಿಂಬಾಲಿಸುವುದಕ್ಕೆ ಸತ್ಯವೇದ ನಮ್ಮನ್ನು ಕರೆಯುತ್ತದೆ. ಒಂದು ಒಳ್ಳೆ ಕುರುಬನು ಹೆಂಗಿರಬೇಕು? ಅದಕ್ಕೆ ಉದಾಹರಣೆ ಯೇಸುವೆ. ಯೇಸು ಒಬ್ಬ ಒಳ್ಳೆ ಕುರುಬನಾಗಿ ತನ್ನನ್ನು ಪ್ರಕಟಿಸಿ ತೋರಿಸಿದರು. ಮೊದಲು ನೋಡಿ, ಒಳ್ಳೆಯ ಕುರುಬನು ಯಾವ ರೀತಿ ಇದ್ದಾರೆ ಎನ್ನುವುದರ ಕುರಿತಾಗಿ ಸತ್ಯವೇದ ನಮಗೆ ಏನು ಹೇಳುತ್ತದೆ? ಯೆಹೆಜ್ಕೇಲ ಪ್ರವಾದನೆಯ ಪುಸ್ತಕ 34ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟದಾಗಿದೆ. ಚದರಿ ಹೋದಂಥವುಗಳನ್ನು ಹುಡುಕುವಂಥ ಕುರುಬರು, ಅವುಗಳನ್ನು ತಪ್ಪಿಸಿಕೊಂಡು ಬರುವಂತೆ ಮಾಡುವ ದೇವರು, ತಮ್ಮ ಸ್ವಂತ ದೇಶಕ್ಕೆ ಅವುಗಳನ್ನು ಕರಕೊಂಡು ಬರುವಂತಹ ದೇವರು. ಹಾಗಾದರೆ ಒಳ್ಳೆ ಕುರುಬನ್ ಏನು ಮಾಡ್ತಾರಂದರೆ, ಚದುರಿ ಹೋಗಿರುವ ಕುರಿಗಳನ್ನು ಶೇಖರಿಸಿ ಅವುಗಳನ್ನು ಕಂಡು ಹಿಡಿದು ಆ ಕುರಿಗಳನ್ನು ಮತ್ತೆ ತನ್ನ ಬಳಿಗೆ ಎಳೆದುಕೊಂಡು ಬರುವ ದೇವರು. ಅವುಗಳ ಸ್ವಂತ ದೇಶ ಯಾವುದೋ ಆ ದೇಶಕ್ಕೆ ಅವುಗಳನ್ನು ಕರೆದೊಯ್ಯುವ ಹಾಗೆ ಅವುಗಳನ್ನು ಸಿದ್ಧ ಮಾಡುವವರೇ ಒಳ್ಳೆಯ ಕುರುಬನೆ ಎಂದು ಯೆಹೆಜ್ಕೇಲ ಪ್ರವಾದನೆಯ ಪುಸ್ತಕ 34ನೇ ಅಧ್ಯಾಯ 12ನೇ ವಾಕ್ಯ ಹೇಳುವಂಥದ್ದಾಗಿದೆ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ. ಆಗಲೇ ನಾನು ಹೇಳುವಂತಹ ಕಾರ್ಯ ಏನೆನ್ನುವುದನ್ನು ನಿಮ್ಮಿಂದ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ. ಒಬ್ಬ ಕುರುಬನು ಚದುರಿ ಹೋಗಿರುವ ತನ್ನ ಕುರಿಗಳ ಮಧ್ಯೆ ಇರುವ ದಿನದಲ್ಲಿ ತನ್ನ ಮಂದೆಯನ್ನು ಹುಡುಕಿಕೊಂಡು ಇರುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕಿ ಮಬ್ಬು ಮಂದಾರವಾದಂತಹ ದಿನದಲ್ಲಿ ಅವುಗಳನ್ನು ಚದುರಿ ಹೋಗಿರುವಂತಹ ಎಲ್ಲ ಸ್ಥಳಗಳಿಂದಲೂ ತಪ್ಪಿಸಿಕೊಂಡು ಬರುವಂತೆ ಮಾಡಿ. ಒಬ್ಬನ ಕೈಯಲ್ಲಿ ಈಗ ಮಂದೆ ಇದೆ, ಆದರೆ ಅದು ಸಾಲದು. ಇನ್ನೂ ಈ ಮಂದೆಯಲ್ಲಿ ಇಲ್ಲದಿರುವ ಅನೇಕ ಕುರಿಗಳು ಹೊರಗೆ ಇವೆ. ದೇವರು ಹೇಳಿದ್ರಲ್ಲ, ಈ ಮಂದೆಯಲ್ಲಿ ಇಲ್ಲದಿರುವ ಇನ್ನೂ ಬೇರೆ ಅನೇಕ ಕುರಿಗಳು ಉಂಟು, ಅವುಗಳನ್ನು ಹುಡುಕುವುದಕ್ಕಾಗಿ ನಾನು ಬಂದಿದ್ದೇನೆ ಅಂತ ಹೇಳಿದ್ರಲ್ಲ, ಅದುವೇ ಆ ವಾಕ್ಯ. ಹಾಗಾದರೆ ಏನು ಹೇಳುತ್ತದೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿಮ್ಮ ಕೈಯಲ್ಲಿ ಒಂದು ಚಿಕ್ಕ ಮಂದೆ ಇದೆಯಲ್ಲ, ಇಷ್ಟು ಮಾತ್ರವಲ್ಲ, ಈ ಮಂದೆಗೆ ಸಂಬಂಧಪಟ್ಟ ಇನ್ನೂ ಹಲವು ಕುರಿಗಳು, ಈ ಮಂದೆಯಲ್ಲಿಲ್ಲದಿರುವ ಇನ್ನೂ ಬೇರೆ ಕುರಿಗಳು ಹೊರಗೆ ಇರುವಂಥದ್ದಾಗಿದೆ. ಆ ಮಂದೆಯನ್ನು ಮೇಯಿಸುವುದರೊಂದಿಗೆ ನೀವು ಚದುರಿ ಇರುವಂಥ ಕುರಿಗಳನ್ನು, ಮಂದೆಗೆ ಸಂಬಂಧಪಡಬೇಕಾಗಿರುವ ಕುರಿಗಳನ್ನು ಹುಡುಕಬೇಕು. ಸಿಂಪಲ್ ಆಗಿ ಹೇಳ, ಸಭೆಯ ಸೇವೆ ಮಾತ್ರ ಸಾಕು ಎಂಬುದಾಗಿ ನೀವು ಇರದೆ, ಸಭೆಯಲ್ಲಿ ಇರುವಂತಹ ಕುರಿಗಳಿಗೆ ನೀವು ಆಹಾರವನ್ನು ಕೊಡುವ ಸಮಯವನ್ನು ಬಿಟ್ಟು ಉಳಿದ ಸಮಯದಲ್ಲಿ ನೀವು ಹೊರಗೆ ಹೋಗಿ ಚದುರಿ ಹೋಗಿರುವ ಕುರಿಗಳು, ದೇವರಿಗೆ ಸೀಮಿತವಾದ ಕುರಿಗಳು, ಅನ್ಯರ ಕೈವಶವಾಗಿರುವ ಕುರಿಗಳನ್ನು ರಕ್ಷಣೆಯಲ್ಲಿ ನಡೆಸಬೇಕು. ಸುವಾರ್ತೆ ಸೇವೆಯನ್ನು ಮಾಡಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಕರ್ತನು ಹೇಳಿದರು, ಈ ಒಂದು ಮಂದೆಯಲ್ಲಿ ಇಲ್ಲದಿರುವಂತಹ ಇನ್ನೂ ಹಲವು ಕುರಿಗಳು, ಬೇರೆ ಆಡುಗಳು ನನಗೆ ಉಂಟು ಅಂತ ಹೇಳಿದ್ರಲ್ಲ, ಅದು ತಾನೇ ನಿಮಗೂ ಕೂಡ. ಈಗ 50 ಮಂದಿ ಇದ್ದಾರಾ? ಅದರೊಂದಿಗೆ ತೃಪ್ತಿ ಹೊಂದಬೇಡಿರಿ. ಇದಲ್ಲ, ಒಬ್ಬ ಒಳ್ಳೆ ಕುರುಬ ಏನು ಮಾಡ್ತಾನಂದ್ರೆ, ಮಂದೆಯಲ್ಲಿ ಇಲ್ಲದಿರುವಂತಹ ಹಲವು ಕುರಿಗಳು ಉಂಟು ಎಂಬುದನ್ನು ಅವರು ಅರಿತು ತನ್ನ ಸುತ್ತಲಿರುವ ಪ್ರದೇಶದಲ್ಲಿ ಆ ಕುರಿಗಳು ಎಲ್ಲೆಲ್ಲ ಇದೆಯೋ, ಕರ್ತನನ್ನು ಬಯಸುತ್ತಿರುವ ಕುರಿಗಳು, ಅವರು ಹೋಗಬೇಕಾಗಿರುವ ಸ್ಥಳವನ್ನು ಅರಿಯದಿರುವಂತಹ ಕುರಿಗಳು, ಮನ ತೃಪ್ತಿರದಿರುವಂತಹ ಕುರಿಗಳು, ಮುಳ್ಳಿನಲ್ಲಿ ಸಿಲುಕಿರುವಂತಹ ಕುರಿಗಳು, ಅನ್ಯರ ಕೈಯಲ್ಲಿ ಸಿಲುಕಿರುವಂತಹ ಕುರಿಗಳು, ಈ ಕುರಿಗಳೆಲ್ಲವೂ ಕೂಡ ತನ್ನ ಸುತ್ತಲಿರುವ ಅನೇಕ ಕಡೆಗಳಲ್ಲಿ ಉಂಟು. ಇವತ್ತು ಹಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸುವಾರ್ತೆ ಸೇವೆಯನ್ನು ಸುವಾರ್ಥಿಕೃತನೆ ಮಾಡಬೇಕು, ನಾವು ಮಂದೆಯನ್ನು ಹುಡುಕುವಂತಹ, ಮಂದೆಯನ್ನು ನಡೆಸುವಂತಹ ಕಾರ್ಯದಲ್ಲಿದ್ದೀವಲ್ವಾ ಅಂತ ಭಾವಿಸ್ತಾರೆ. ನಿಮ್ಮನ್ನು ನಡೆಸುವಂತಹ ನಿಮ್ಮ ಪಾಲಕರು ಅಥವಾ ನಿಮ್ಮನ್ನು ನಡೆಸುವಂತಹ ನಿಮ್ಮ ಪಾಲಕರು ಒಳ್ಳೆ ಕುರುಬನು ಎಂದರೆ ಒಂದು ಗುರುತು ಹೇಳ್ತೀನಿ ನೋಡಿ, ಅವರು ಸುವಾರ್ಥ ಭಾರವುಳ್ಳವರಾಗಿರ್ತಾರೆ. ತಿಳಿಸಲ್ಪಡದಿರುವಂತಹ ಜನಗಳಿಗೆ ತಿಳಿಸಬೇಕು ಎಂಬುದಾಗಿ ಅವರಿರ್ತಾರೆ. ಇನ್ನು ಕೆಲವರು ಭಾನುವಾರ ಬಂದರೆ ಸಭೆ ತೆರಿತೀವಿ, ಹಾಡಾಡ್ತೀವಿ, ಸ್ವಲ್ಪ ಕಾಣಿಕೆ ವಸೂಲಿ ಮಾಡ್ತೀವಿ, ಒಂದು ಪ್ರಸಂಗ ಮಾಡ್ತೀವಿ, ಒಂದು ತಿಂಗಳಲ್ಲಿ ಒಂದಿನ ಒಂದು ಕರ್ತನ ಭೋಜನ ಕೊಡ್ತೀವಿ, ಅದರೊಂದಿಗೆ ನನ್ನ ಕರ್ತವ್ಯ ಮುಗಿಯಿತು ಎಂಬುದಾಗಿ ನೆನೆಸುವವನು ನಿಜವಾಗಿಯೂ ಒಳ್ಳೆ ಕುರುಬನಲ್ಲ ಎನ್ನುವುದನ್ನು ಕುರುಬರು ಅರ್ಥ ಮಾಡಿಕೊಳ್ಳಬೇಕು. ಅವರನ್ನು ಹಿಂಬಾಲಿಸುವಂತಹ ಕುರಿಗಳು ನೀವು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಒಬ್ಬ ಕುರುಬನು ಎನ್ನುವವನು ತನ್ನ ಮಂದಿಯಲ್ಲಿರುವಂಥ ಕುರಿಗಳನ್ನು ಮೇಯಿಸುವುದಕ್ಕೂ, ಮಂದಿಯಲ್ಲಿ ಇಲ್ಲದಿರುವಂತಹ ಕುರಿಗಳು, ಚದುರಿ ಹೋಗಿರುವ ಕುರಿಗಳನ್ನು ಹುಡುಕುವುದರಲ್ಲಿ ಸಾಲಗಾರನಾಗಿದ್ದಾನೆ. ಬಹಳ ಕುರಿಗಳು ಇವೆ, ಅದಕ್ಕೆ ದಾರಿ ಗೊತ್ತಿರಲ್ಲ. ಅವರಿಗೆ ತೋರಿಸಿದ ದಾರಿಯನ್ನು ನೆನೆಸಿಕೊಂಡು ಎಲ್ಲಾದರೂ ಹೋಗಿ ನಿಂತು ಹೇಳಲ್ಪಡುವಂತಹ ಎಲ್ಲ ಕಾರ್ಯವನ್ನು ಮಾಡಿ ನೋಡಿ, ಅವರು ಸೋತು ಹೋಗಿರ್ತಾರೆ. ಮುಳ್ಳಿನಲ್ಲಿ ಸಿಕ್ಕಿರುವಂತಹ ಕುರಿಗಳಾಗಿರ್ತಾರೆ. ಅವರಿಗೆ ಯಾವುದು ದಾರಿ ಅಂತ ಗೊತ್ತಿಲ್ಲದೆ ತೋರಿಸಿದ ದಾರಿಯಲ್ಲೆಲ್ಲ ಅವರು ಹೋಗ್ತಾ ಇರ್ತಾರೆ. ಇದು ದೇವರು ಅಂತ ಹೇಳಿದ್ರೆ ಅಲ್ಲವರು ಹೋಗ್ತಾ ಇರ್ತಾರೆ, ಅದು ದೇವರು ಅಂತ ಹೇಳಿದ್ರೆ ಅಲ್ಲೋಗಿ ಬೀಳ್ತಾ ಇರ್ತಾರೆ. ನಿಜವಾದ ದೇವರನ್ನ ತಮ್ಮ ಮನದಲ್ಲಿ ಹುಡುಕುತ್ತಾ ಇರುತ್ತಾರೆ. ಹಾಗಾದರೆ ಅದನ್ನು ತೋರಿಸಬೇಕಾಗಿರುವ ದೊಡ್ಡ ಜವಾಬ್ದಾರಿ ನಮಗೆ ಉಂಟು. ಒಬ್ಬ ಒಳ್ಳೆ ಕುರುಬನ ಹೃದಯ
ತನ್ನ ಕೈವಶದಲ್ಲಿರುವಂತಹ ಮಂದೆಯೊಂದಿಗೆ ತೃಪ್ತಿಯನ್ನ ಹೊಂದದೆ ಚದರಿ ಹೋಗಿರುವ ಕುರಿಗಳನ್ನು ಹುಡುಕುವ ಹಾಗೆ ಆ ಒಂದು ಹೃದಯ ಮಿಡಿಯುತ್ತಲೇ ಇರುತ್ತದೆ. ಹಾಗಾದರೆ ಏನು ಮಾಡ್ತಾರೆ? ಒಂದು ಒಳ್ಳೆ ಕುರಿಮಂದಿಯ ಕುರುಬನು, ನೀವು ಹಿಂಬಾಲಿಸುವಂತಹ ಒಳ್ಳೆಯ ಕುರುಬನು, ಅವರು ಯೇಸುವನ್ನ ಪ್ರತಿಬಿಂಬಿಸುವಂತಹ ಕುರುಬನಾಗಿ ಇದ್ದರೆ ಅವರ ಸ್ವಭಾವ ಹೆಂಗಿರುತ್ತೆ ಗೊತ್ತಾ? ನಿಮ್ಮನ್ನು ನಡೆಸುವುದು ಮಾತ್ರವಲ್ಲದೆ ಚದುರಿ ಹೋಗಿರುವ ಕುರಿಗಳನ್ನು ಹುಡುಕುವುದಕ್ಕಾಗಿ ಬೇಕಾದ ಪ್ರಯತ್ನದಲ್ಲಿ ತೀವ್ರವಾಗಿರ್ತಾರೆ. ಸುವಾರ್ಥ ಭಾರವುಳ್ಳವರಾಗಿರ್ತಾರೆ. ಅವರು ತಾನು ಹಾದು ಹೋಗ್ತಾರೆ. ಒಂದು ವೇಳೆ ತನ್ನ ಸಭೆಯಲ್ಲಿ ಸುವಾರ್ಥ ಭಾರ ಇರುವಂತಹ ಯೌವನಸ್ಥರು, ಯುವಕರು, ಮಕ್ಕಳು, ವಿಶ್ವಾಸಿಗಳಿದ್ದರೆ ಅವರನ್ನು ಕೂಡ ಸುವಾರ್ತೆ ಸೇವೆಯನ್ನು ಮಾಡುವ ಹಾಗೆ ಪ್ರೋತ್ಸಾಹ ಮಾಡುವವರಾಗಿರ್ತಾರೆ. ಸುವಾರ್ತೆ ಸೇವೆಯನ್ನು ಮಾಡದಿರುವಂಥ ಸಭೆ ನೀವು ನೋಡಿದರೆ, ಸೋಮಾರಿತನವಾದ ಒಬ್ಬ ಬೋಧಕನು, ಒಬ್ಬ ಪಾಲಕನನ್ನು ನೋಡಿದರೆ ಅವರು ಒಳ್ಳೆ ಕುರುಬನಲ್ಲ. ಒಳ್ಳೆ ಕುರುಬನೆನ್ನುವವರು ತನ್ನ ಕೈವಶದಲ್ಲಿರುವಂತಹ ಕುರಿಗಳನ್ನು ಮಾತ್ರವಲ್ಲ, ಚದರಿ ಹೋದಂತಹ ಕುರಿಗಳನ್ನು ಹುಡುಕುತ್ತಾ ಬಂದು ಸೇರಿಸಬೇಕು. ಯೇಸು ಅದನ್ನು ಹೇಳಿದರು. ಮಂದೆಯಲ್ಲಿ ಇಲ್ಲದಿರುವಂತಹ ಇನ್ನೂ ಅನೇಕ ಕುರಿಗಳು ಹೊರಗೆ ಉಂಟು. ನಾನು ಕಳಕೊಂಡದ್ದನ್ನು ಹುಡುಕುವುದಕ್ಕೂ ರಕ್ಷಿಸುವುದಕ್ಕೆ ಬಂದಿದ್ದೇನೆ. ಕಳೆದು ಹೋದಂಥವುಗಳನ್ನು, ಚದರಿ ಹೋದಂಥವುಗಳನ್ನು ಸೇರಿಸಿಕೊಂಡು ಅವುಗಳ ಸ್ವಂತ ದಾರಿಗೆ ತಂದು ಸೇರಿಸಬೇಕು. ಅದಕ್ಕಾಗಿ ಬಂದಿದ್ದೇನೆ. ಅದನ್ನೇ ಹೆಚ್ಕೆಲಲ್ಲಿ ಹೇಳ್ತಾರೆ. ಎರಡನೇ ಕಾರ್ಯವನ್ನು ನೋಡಿ. ಒಬ್ಬ ಒಳ್ಳೆ ಕುರುಬನು ಏನು ಮಾಡ್ತಾನೆ ಅಂತ ಹೇಳಿದರೆ, ದುಷ್ಟರ ಬಳಿಯಿಂದ ತಮ್ಮ ಜನಗಳನ್ನು ಬೇರ್ಪಡಿಸಬೇಕು. ಮಂದೆಯಲ್ಲಿರುವಂತಹ ಕುರಿಗಳು ಸಭೆಯೊಳಗೆ ಇರುವಾಗ ಒಳ್ಳೆ ಒಂದು ಪರಿಶುದ್ಧ ಐಕ್ಯತೆಯಲ್ಲಿ ಇರ್ತಾರೆ. ಆದರೆ ಹೊರಗಿರಬೇಕಾದ್ರೆ ನೀವು ನೋಡುವುದಾದರೆ ಲೋಕದಲ್ಲಿರುವ ಹಲವು ಕಾರ್ಯಗಳೊಂದಿಗೆ ಬೆರೆತು ಜೀವಿಸುವ ಪರಿಸ್ಥಿತಿಯಲ್ಲಿ ಇರ್ತಾರೆ. ಸಭೆಯಲ್ಲಿ ಕೂಡ ನೀವು ಒಳಗೆ ನೋಡುವುದಾದರೆ ಒಳ್ಳೆಯವರು ಇರುತ್ತಾರೆ, ದುಷ್ಟ ಕಾರ್ಯಗಳನ್ನು ಮಾಡುವವರು ಒಳಗಿರ್ತಾರೆ. ಒಂದು ಒಳ್ಳೆ ಮಂದೆಯ ಕುರುಬನೇನು ಮಾಡಬೇಕಂದ್ರೆ ಒಳ್ಳೆಯ ಕುರಿಗಳನ್ನು, ದುಷ್ಟ ಕುರಿಗಳನ್ನು ಬೇರ್ಪಡಿಸುವುದಕ್ಕೆ ಗೊತ್ತಿರಬೇಕು ಅವರಿಗೆ. ಅವರಿಂದ ಎಷ್ಟು ಲಾಭ ಸಿಕ್ಕಿದ್ರೂ ಸರಿ. ಒಂದು ವೇಳೆ ಗೊಂದಲವನ್ನು ಉಂಟು ಮಾಡುವಂಥ ಕುರಿಗಳು, ಸಭೆ ಒಳಗೆ ಹೋರಾಟವನ್ನು ತರುವಂತಹ ಕುರಿಗಳು, ಉಳಿದಿರುವ ಬೇರೆ ಕುರಿಗಳ ಬೆಳವಣಿಗೆ ತಡೆಯಾಗಿರುವ ಕುರಿಗಳು ಮಂದೆಯಲ್ಲಿ ಬೆರೆತಿದ್ದರೆ ಈ ಕುರುಬನು ಏನು ಮಾಡಬೇಕು ಅಂದರೆ ಒಳ್ಳೆ ಕುರಿಗಳಿಗೂ ದುಷ್ಟ ಕುರಿಗಳ ಮಧ್ಯದಲ್ಲಿ ಒಂದು ಬೇರ್ಪಡಿಸುವಿಕೆಯನ್ನು ಉಂಟು ಮಾಡಿ ಒಳ್ಳೆ ಕುರಿಗಳನ್ನು ದುಷ್ಟ ಕುರಿಗಳಿಂದ ಕಾಪಾಡಿಕೊಳ್ಳುತ್ತಾರೆ. ಆಗ ಏನು ನಡೆಯುತ್ತೆ ನೋಡಿ. ಕೆಲವೊಂದು ಸಭೆಗಳಿರುತ್ತೆ, ಕೆಲವು ಮಂದೆಯ ಕುರುಬರು ಇರ್ತಾರೆ. ಆ ಸಭೆಯಲ್ಲಿ ಗೊಂದಲವನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ 10 ಕುಟುಂಬ ಇರುತ್ತೆ. ಗೊಂದಲವನ್ನು ತರುವುದಕ್ಕೋಸ್ಕರವಾಗಿ 10 ಮನುಷ್ಯರು ಇರ್ತಾರೆ ಒಳಗೆ. ಅವರು ಬಲಿಷ್ಠರಾಗಿ ಇರುತ್ತಾರೆ ಅಥವಾ ಬಹಳ ಕಾಣಿಕೆಯನ್ನು ಕೊಡುವವರಾಗಿರ್ತಾರೆ. ಒಳ್ಳೆ ಸೌಲಭ್ಯ ಇರುವವರಾಗಿ ಅವರಿರ್ತಾರೆ. ಒಂದು ದೊಡ್ಡ ಹಿನ್ನೆಲೆ ಉಳ್ಳವರಾಗಿ ಅವರಿರ್ತಾರೆ. ಅವರು ಒಳಗೊಳಗಿದ್ದು ಜಗಳವಾಡ್ತಾನೆ ಇರ್ತಾರೆ. ಕೆಲವು ಸಭೆಗಳನ್ನು ನಾನು ಗಮನಿಸಿ ನೋಡಿದ್ದೇನೆ. ಆ ಸಭೆಗಳಲ್ಲಿರುವಂತಹ ವಿಶ್ವಾಸಿಗಳು ಚೆನ್ನಾಗಿರ್ತಾರೆ. ಒಂದು ಗುಂಪು ಇರುತ್ತೆ. ಆ ಗುಂಪು ಅಲ್ಲಿ ಏನು ಮಾಡ್ತಾರೆ ಅಂತ ನೋಡೋದಾದರೆ, ಆ ಸಭೆಯ ಅಧಿಕಾರವನ್ನು ಯಾರು ಕೈವಶ ಮಾಡಿಕೊಳ್ಳುವುದು, ಒಂದು ಎಲೆಕ್ಷನ್ ಇಡಬೇಕು, ಒಂದು ಕಮಿಟಿ ಇಡಬೇಕು, ಅದರ ಆರ್ಥಿಕತೆಯನ್ನು ಯಾರು ನಿರ್ವಹಿಸುವುದು ಅಂತ ಇರ್ತಾರೆ. ಆದರೆ ಆ ಸಭೆಯಲ್ಲಿ ನೀವು ಗಮನಿಸಿ ನೋಡುವುದಾದರೆ ವಿಶ್ವಾಸಿಗಳು ಚೆನ್ನಾಗಿರ್ತಾರೆ. ಒಂದು ಗುಂಪಿನವರಿದ್ದುಕೊಂಡು ಈ ವಿಶ್ವಾಸಿಗಳನ್ನು ಬೆಳೆಯಲು ಬಿಡದ ಹಾಗೆ, ಆ ಸಭೆಯನ್ನು ಅವರು ದಾಟಿ ಮುಂದೆ ಹೋಗಲು ಬಿಡದ ಹಾಗೆ ತಮ್ಮ ನಿಯಂತ್ರಣದಲ್ಲಿ ಅವರು ಇಟ್ಕೊಂಡಿರ್ತಾರೆ. ಗೊಂದಲವನ್ನು ಉಂಟು ಮಾಡುತ್ತಲೇ ಇರ್ತಾರೆ. ಹಾಗಾದರೆ ಇಂಥ ಕುರಿಗಳನ್ನು ಒಳಗಿಟ್ಟುಕೊಂಡು ಅವರ ಮೂಲಕವಾಗಿ ಸಿಗುವಂತಹ ಲಾಭಕ್ಕಾಗಿ ಅವರನ್ನು ಖಂಡಿಸದೆಯೂ ಅವರನ್ನು ಬೇರ್ಪಡಿಸದೆಯೂ ಎಲ್ಲ ಕುರಿಗಳೊಂದಿಗೆ ಸೇರಿಸಿ ನಡೆಸಿದ್ರೆ ಅದು ಒಳ್ಳೆಯ ಕುರಿಬನಿಗೆ ಒಳ್ಳೆಯದಲ್ಲ. ಹಾಗಾದರೆ ಏನು ಮಾಡಬೇಕು? ಎಲ್ಲೆಲ್ಲೆಲ್ಲ ಸೈತಾನನ ದುಷ್ಟತ್ವವನ್ನು ಬಿತ್ತಿದರೆ ಒಂದು ಒಳ್ಳೆ ಮಂದೆ ಇರುವಾಗ ಆ ಮಂದಿಯ ಮಧ್ಯದಲ್ಲಿ ಸೈತಾನ 10 ಮಂದಿ ತಂದು ಒಳಗಿಡ್ತಾನೆ. ಯೇಸು ಕರೆದಂಥ 12 ಮಂದಿಯಲ್ಲಿ ಒಬ್ಬ ಸೈತಾನನ ವ್ಯಕ್ತಿಯಾಗಿದ್ನಲ್ಲ, ಆ ರೀತಿಯಾಗಿ ಒಂದು ಒಳ್ಳೆ ಸಭೆಯಲ್ಲಿ ಒಂದು 10 ಮಂದಿನ ತಂದು ಒಳಗಿಡ್ತಾನೆ. ಅವರನ್ನು ಮುಂದುವರಿಯಲು ಬಿಡದೆ, ನಡೆಯಲು ಬಿಡದೆ. ಆದರೆ ಒಬ್ಬ ಒಳ್ಳೆ ಕುರುಬನು ಅದನ್ನು ಗುರುತು ಕಂಡುಕೊಳ್ಳುತ್ತಾನೆ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ವ್ಯತ್ಯಾಸವನ್ನು ಉಂಟು ಮಾಡುತ್ತಾನೆ. ಕರೆದು ಮಾತಾಡುತ್ತಾನೆ, ಖಂಡಿಸಿ ಮಾತಾಡ್ತಾನೆ, ಇಲ್ಲ ಅಂದರೆ ಅವರನ್ನು ದೂರ ತಳ್ಳುತ್ತಾನೆ. ಈ 2 ಕುರಿಗಳು ಕೂಡ ಅವರ ಮುಂದೆ ಇದ್ದರೂ ಕೂಡ ಆ ಒಳ್ಳೆಯ ಕುರುಬನು ಈ ದುಷ್ಟ ಕುರಿಗಳ ಕೈಗಳಿಂದ ಬಲಹೀನವಾಗಿರುವ ಕುರಿಗಳನ್ನು ಕಾಪಾಡುವ ಹಾಗೆ ಆ ಕುರಿಗಳನ್ನು ಬೇರ್ಪಡಿಸುತ್ತಾನೆ. ಅದುವೇ ಒಬ್ಬ ಒಳ್ಳೆ ಕುರುಬನು. ಸತ್ಯವೇದ ಹೇಳುತ್ತೆ ನೋಡಿ, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 32ನೇ ವಾಕ್ಯ. ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು
ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ, ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ನೋಡಿದ್ರಾ? ಒಬ್ಬ ಕುರುಬನು ಯಾವಾಗಲೂ ಏನು ಮಾಡ್ತಾನೆ ಅಂದರೆ, ಒಳ್ಳೆ ಕುರಿಗಳನ್ನು, ಬಲಗಡೆ ನಿಲ್ಲುವಂತಹ ಕುರಿಗಳನ್ನು ನೋಡಿ ತನ್ನ ಮಹಿಮೆಯಲ್ಲಿ ಪ್ರವೇಶ ಮಾಡು ಎಂಬುದಾಗಿ ದೇವರು ಅವುಗಳಿಗೆ ಉತ್ತರವನ್ನು ಕೊಡ್ತಾರೆ. ಎಡಗಡೆಯಲ್ಲಿರುವಂತಹ ಆಡುಗಳನ್ನು ನೋಡಿ ದಂಡನೆಗೆ ದೇವರು ಕಳುಹಿಸಿಕೊಡುತ್ತಾರೆ. ಹಾಗಾದರೆ ಸತ್ಯವೇದ ಏನು ಹೇಳುತ್ತೆ ಅಂದರೆ, ಕರ್ತನು ಮಾತ್ರವಲ್ಲ, ಒಳ್ಳೆ ಕುರುಬನು ಕೂಡ ಕುರಿಗಳನ್ನು ಬೇರೆ ಮಾಡುವುದಕ್ಕೆ ತಿಳುಕೊಂಡಿದ್ದಾನೆ. ನೋಡಿ, ಕುರುಬನು ಆಡುಗಳನ್ನು, ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ. ಹಾಗಾದರೆ ಸಾಮಾನ್ಯವಾಗಿ ಕುರುಬರು ಕುರಿಗಳಲ್ಲಿ ಒಳ್ಳೆಯ ಕುರಿಗಳನ್ನು, ದುಷ್ಟ ಕುರಿಗಳನ್ನು ಬೇರ್ಪಡಿಸುತ್ತಾರೆ. ಹಾಗಾದರೆ ಒಳ್ಳೆ ಕುರಿಗಳು ಕುರುಬನ ಆಜ್ಞೆಗಳಿಗೆ ವಿಧೇಯತ್ವವುಳ್ಳದಾಗಿದ್ದು ನಡೆಯುವಂತಹ ಮೌನ ಹಾಗೂ ಶಾಂತ ಗುಣವುಳ್ಳಂತಹ ಸ್ವಭಾವಗಳು. ಆಡುಗಳ ಬಗ್ಗೆ ಗೊತ್ತಲ್ವಾ? ಬೇಲಿ ದಾಟುತ್ತೆ, ಅದು ನಿಯಂತ್ರಣಕ್ಕೆ ಬರುವುದೇ ಇಲ್ಲ. ಅವುಗಳನ್ನು ರೂಪಕವಾಗಿ ದೇವರಲ್ಲಿಟ್ಟಿದ್ದಾರೆ. ಹಾಗಾದರೆ ಇವೆರಡನ್ನು ಕುರುಬನು ಬೇರ್ಪಡಿಸಿ ನಡೆಸುವ ಹಾಗೆ ಆ ಮಂದೆಯನ್ನು ನಡೆಸುವವರು, ಆ ಒಂದು ಆಡು ಕುರಿಗಳ ಮಧ್ಯದಲ್ಲಿ ಅವರು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಮಧ್ಯದಲ್ಲಿ ಒಂದು ಬೇರ್ಪಡಿಸುವಿಕೆಯನ್ನು ತರಬೇಕು. ಅದನ್ನು ಬೇರ್ಪಡಿಸಿ ಆಳ್ವಿಕೆ ಮಾಡಬೇಕು. ಅದು ಒಂದು ಒಳ್ಳೆಯ ಕುರುಬನ ಗುರುತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದರಲ್ಲಿ ಮತ್ತೊಂದು ಕಾರ್ಯವನ್ನು ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಒಳ್ಳೆಯ ಕ್ರಮವುಳ್ಳವರಾಗಿ ಮಾರ್ಪಡಿಸುವ ಪಾಲಕನು ಆ ಕುರಿಗಳನ್ನು, ತನ್ನ ಕೈಯಲ್ಲಿರುವ ಕುರಿಗಳನ್ನು ಕ್ರಮಪಡಿಸುವ ಹಾಗೆ ಅವುಗಳನ್ನು ರೂಪಿಸುವ ಕುರುಬನು. ವಾಕ್ಯವನ್ನು ಓದುತ್ತೇನೆ, ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಳ್ಳೆಯ ಕುರುಬ ಏನು ಮಾಡ್ತಾನೆ ಅಂದರೆ, ಶಾಶ್ವತ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 20ನೇ ವಾಕ್ಯ, ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನ ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು, ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನ ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ಒಬ್ಬ ಒಳ್ಳೆ ಕುರುಬನ್ನು ಏನು ಮಾಡಬೇಕೆಂದರೆ, ದೇವರೊಂದಿಗೆ ಅವರನ್ನು, ದೈವತ್ವದ ಕಾರ್ಯಗಳೊಂದಿಗೆ ಅವರನ್ನು ಕ್ರಮಪಡಿಸುವಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕು. ಏನೋ ಮಂದೆ ಕೂಡಿ ಬಂದರೆ ಸಾಕು, ಕೂಟ ಸಭೆಯಲ್ಲಿದ್ದರೆ ಸಾಕು, ಏನೋ ನಾವು ಹೇಳುವುದನ್ನು ಕೇಳಿ ಹೋದರೆ ಸಾಕು, ಅವರು ಬಂದು ನಮ್ಮ ಮಂದಿಯನ್ನು ಬಿಟ್ಟು ಹೊರಗಡೆ ಹೋಗದೆ ಎಣಿಕೆ ಹಂಗೆ ಇದ್ದರೆ ಸಾಕು, ಬರುವ ಕಾಣಿಕೆ ಕಡಿಮೆಯಾಗಿದ್ದರೆ ಸಾಕು ಎಂಬುದಾಗಿ ಮಾತ್ರ ಬಯಸುವವನು ಒಳ್ಳೆಯ ಕುರುಬನಲ್ಲ. ಆ ಕುರುಬನ ಕರ್ತವ್ಯವೇನೆಂದರೆ, ಕರ್ತನೊಂದಿಗೆ ಅವರನ್ನು ಕ್ರಮಪಡಿಸುವಂತೆ ಮಾಡಬೇಕು. ಹಾಗಾದರೆ ದೈವತ್ವದ ಒಳ್ಳೆ ಬೋಧನೆಗಳನ್ನು ಅವರಿಗೆ ಬೋಧಿಸಬೇಕು. ಕರ್ತನು ಯಾವುದನ್ನು ಬಯಸುತ್ತಾರೆ, ಯಾವಾಗ ಕ್ರಮಪಡಿಸಕ್ಕೆ ಸಾಧ್ಯ ನೋಡಿ, ಕರ್ತನ ಸ್ವಭಾವಕ್ಕೆ ತಕ್ಕ ಸ್ವಭಾವ ನಮ್ಮೊಳಗಿದ್ದರೆ ಮಾತ್ರವೇ ನಾವು ಕರ್ತನೊಂದಿಗೆ ಬೆರೆಯುವುದಕ್ಕೆ ಸಾಧ್ಯ. ಅವರು ಬಯಸಿದ್ದನ್ನು ನೀವು ದ್ವೇಷ ಮಾಡುವುದು, ನೀವು ದ್ವೇಷ ಮಾಡುವುದನ್ನು ಅವರು ಬಯಸುವುದು, ಆ ರೀತಿ ಇದ್ದರೆ, ಅವರು ದ್ವೇಷ ಮಾಡುವುದನ್ನು ನೀವು ಬಯಸುವುದು, ಅವರು ಬಯಸುವುದನ್ನು ನೀವು ದ್ವೇಷ ಮಾಡುವಂತೆ ಇರುವುದಾದರೆ ಯಾವ ರೀತಿ ಹೊಂದಾಣಿಕೆ ಆಗಲು ಸಾಧ್ಯ? ಸಭೆ ಮೊದಲು ಬರುವಾಗ ಹಂಗೆ ಇರುತ್ತೆ, ಕುರಿಗಳು ಹಾಗೆ ಇರ್ತಾರೆ, ಅವರು ವ್ಯತ್ಯಾಸವಾದನ್ನು ಯೋಚನೆ ಮಾಡಿ ಬರ್ತಾರೆ. ಆದರೆ ನೀವು ದೇವರ ಸ್ವಭಾವವನ್ನು ಅವರಿಗೆ ಕಲಿಸಿಕೊಟ್ಟು ಕರ್ತನೊಂದಿಗೆ ಅವರನ್ನು ಕ್ರಮಪಡಿಸುವಂತೆ ಮಾಡಬೇಕು. ಕರ್ತನು ನಮ್ಮ ಬಳಿ ಇದನ್ನೇ ಬಯಸುತ್ತಾರೆ, ಇಂಥ ಒಂದು ಜೀವಿತವನ್ನೇ ದೇವರು ಬಯಸುತ್ತಾರೆ ಎನ್ನುವುದನ್ನು ಕಲಿಸಿಕೊಡಬೇಕು. ದೇವರೊಂದಿಗೆ ಕೂಡ ಅವರನ್ನು ಕ್ರಮಪಡಿಸುವಂತೆ ಮಾಡದಿರುವ ಕುರುಬನು ಒಳ್ಳೆಯ ಕುರುಬನಲ್ಲ. ಆ ಕುರುಬನನ್ನು ನೋಡಿ, ಇವನು ಕುರಿಗಳಿಗೆ ಯಜಮಾನನಲ್ಲ, ಯಜಮಾನನಿಗೋಸ್ಕರವಾಗಿ ಕುರಿಗಳನ್ನು ಮೇಯಿಸುವವನು, ಹಂಗೆ ಅಲ್ವಾ? ಹಾಗಾದರೆ ಅವ್ರು ಏನು ಮಾಡಬೇಕಂದ್ರೆ, ಆ ಯಜಮಾನನೊಂದಿಗೆ ಈ ಕುರಿಗಳನ್ನು ಹೊಂದಾಣಿಕೆ ಆಗುವಂತೆ ಮಾಡುವಂತಹ ಒಂದು ದೊಡ್ಡ ಕೆಲಸವು ಅವರಿಗೆ ಕೊಡಲ್ಪಟ್ಟದ್ದಾಗಿದೆ. ಯೇಸು ಕ್ರಿಸ್ತನ ಮೂಲಕ, ಅಂದರೆ ದೊಡ್ಡ ಕುರುಬನಾಗಿರುವಂತಹ ಯೇಸುವಿನ ಮೂಲಕ ತಮಗಿಂತ ಮುಂಚಿತವಾಗಿ ಪ್ರಿಯವಾದದ್ದನ್ನು ನಿಮ್ಮಲ್ಲಿ ಸಾಧಿಸುವುದಕ್ಕೂ, ನೀವು ತಮ್ಮ ಚಿತ್ತವನ್ನು ಮಾಡುವ ಅನುಸಾರವಾಗಿ ನಿಮ್ಮನ್ನು ಸಕಲ ಸತ್ಕಾರ್ಯಗಳಲ್ಲಿ ಕ್ರಮಪಡಿಸುವಂತೆ ಮಾಡುವುದಕ್ಕೂ ಒಂದು ಒಳ್ಳೆ ಕುರುಬನು ನಿಮ್ಮ ಆತ್ಮಿಕ ಜೀವಿತ ಕುರಿತಾಗಿ ಯೋಚನೆ ಮಾಡ್ತಾರೆ. ನೀವು ದೇವರೊಂದಿಗೆ ಹೊಂದಾಣಿಕೆ ಆಗಬೇಕೆನ್ನುವುದರಲ್ಲಿ ಅವರು ಬಹಳ ಅಕ್ಕರೆಯಿಂದ ಇರ್ತಾರೆ. ಒಬ್ಬ ಕುರುಬನು ಒಬ್ಬೊಬ್ಬರನ್ನ ಪ್ರತ್ಯೇಕವಾಗಿ ವಾಚ್ ಮಾಡ್ತಾನೆ ಇರಬೇಕು. ಅವರನ್ನು ದೇವರೊಂದಿಗೆ ಐಕ್ಯತೆ ನಡೀತಾ ಇದ್ದಾರಾ, ಅವರ ಒಂದು ಮಾತು,
ಅವರ ಸ್ವಭಾವ, ಅವರ ನಡತೆ ದೇವರೊಂದಿಗೆ ಕೂಡ ಹೊಂದಾಣಿಕೆಯಲ್ಲಿ ಇದೆಯಾ? ಎಲ್ಲಾದರೂ ವ್ಯತ್ಯಾಸಗಳು ಉದ್ಭವವಾಗ್ತಿದೆಯಾ ಎನ್ನುವುದನ್ನು ಯಾವಾಗಲೂ ಗಮನಿಸುತ್ತಲೇ ಇರಬೇಕು. ಒಂದು ವೇಳೆ ದೇವರ ಮಾರ್ಗವನ್ನು ಬಿಟ್ಟು ದಾರಿ ತಪ್ಪುವುದನ್ನು ನೋಡುವಾಗ ಅವರನ್ನು ಮತ್ತೊಮ್ಮೆ ಕ್ರಮಪಡಿಸುವಂತೆ ಮಾಡುವುದು ಕುರುಬನ ಕೆಲಸ. ನಿಮ್ಮ ಕುರುಬನು ಆ ರೀತಿ ಮಾಡಿದರೆ ಅವರ ನಿಜವಾಗಿ ಒಳ್ಳೆ ಕುರುಬನು. ಅದನ್ನೇ ಸತ್ಯವೇದ ಹೇಳುತ್ತದೆ. ಒಳ್ಳೆ ಕುರುಬನ ಗುರುತು ಆ ಕುರಿಗಳ ಯಜಮಾನನೊಂದಿಗೆ ಆ ಕುರಿಗಳನ್ನು ಕ್ರಮಪಡಿಸುವಂತೆ ಮಾಡಬೇಕು. ಅದನ್ನು ಬಿಟ್ಟು ಆ ಕುರಿಗಳನ್ನು ತನಗೆ ಪಕ್ಕ ಬಲವಂತೆಯೂ ತನ್ನ ಲಾಭಕ್ಕೋಸ್ಕರವಾಗಿಯೂ ಒಬ್ಬ ಕುರುಬನು ನಡೆಸಿದರೆ ಅವನು ಸುಳ್ಳನಾಗಿದ್ದಾನೆ. ಅದರ ಕುರಿತು ಹಿಂದೆ ನೋಡೋಣ. ಅನಂತರ ಮುಂದಿನ ಕಾರ್ಯ ನೋಡಿ. ಒಳ್ಳೆ ಕುರುಬನು ಯಾವ ರೀತಿ ಇರ್ತಾನೆ ಅಂದರೆ ನಿಮ್ಮನ್ನು ಗಮನಿಸುತ್ತಲೇ ಇರ್ತಾರೆ. ಕೆಲವೊಂದು ಸಭೆಗಳ ಕುರಿತಾಗಿ ನನಗೆ ಬಹಳ ಆಶ್ಚರ್ಯವಿದೆ. ಅವರು ಹೇಳ್ತಾರೆ, ನಮ್ಮ ಸಭೆಯಲ್ಲಿ 50,000 ಮಂದಿ ಕೂಡುತ್ತಾರೆ ಎಂಬುದಾಗಿ ಹೇಳ್ತಾರೆ. ಒಬ್ಬ ಕುರುಬನು ಹೇಗೆ 50,000 ಮಂದಿಯನ್ನು ಕಣ್ಗಾವಲಲ್ಲಿಡುತ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಕೆಲವು ದೊಡ್ಡ ಸಭೆಗಳನ್ನು ನೋಡಿದ್ದೇನೆ. ಆ ಸಭೆಯಲ್ಲಿ ಬರುವಂತಹ 25,000 ಮಂದಿ 30,000 ಮಂದಿಯನ್ನು ಚಿಕ್ಕ ಚಿಕ್ಕ ಗುಂಪುಗಳಾಗಿ ಇಟ್ಟು ಅವರು ಬರುವಂತಹ ಏರಿಯಾಗಳನ್ನು ಕೇಂದ್ರವಾಗಿಟ್ಟುಕೊಂಡು ಆ ಕುರಿಗಳನ್ನು ಕಣ್ಗಾವಲಲ್ಲಿಡುವುದಕ್ಕೂ ಅವರನ್ನು ವಾರ ಪೂರ್ತಿಯಾಗಿ ಬೇರೆ ದಿನಗಳಲ್ಲಿ ನಡೆಸುವುದಕ್ಕೂ ಚಿಕ್ಕ ಚಿಕ್ಕ ಗುಂಪುಗಳಾಗಿ ವಿಂಗಡಿಸಿರ್ತಾರೆ. ಈ ಗುಂಪು ನಾಯಕರೆಲ್ಲರನ್ನು ಈ ಕುರಿಮಂದೆಯ ನಾಯಕರು ಸಂಧಿಸಿ ಆ ಮಂದೆಯಲ್ಲಿರುವವರ ಪರಿಸ್ಥಿತಿಯನ್ನು ಕೇಳಿ ತಿಳುಕೊಳ್ಳುವರು. ಆದರೆ ಹಲವು ಸಭೆಗಳಲ್ಲಿ ಜನಗಳು ಕುಡಿ ಬಂದರೆ ಸಾಕು, ಅದನ್ನು ಫೋಟೋ ತೆಗೆದು ಹಾಕಿ ಪಟ್ಟಣದಲ್ಲಿಯೇ ಇದುವೇ ದೊಡ್ಡ ಸಭೆ, ದೊಡ್ಡ ಚರ್ಚು, 50,000 ಮಂದಿ ಇದ್ದಾರೆ. ಪಾಲಕರು ಏನು ಮಾಡ್ತಾರೆ ಅಂತ ನೋಡೋದಾದರೆ ಈ ಕುರಿಗಳ ಕುರಿತಾಗಿ ಒಂದು ಭಾರವುಳ್ಳವರಾಗಿದ್ದಾರಾ, ಇವುಗಳನ್ನು ಗಮನಿಸುವುದಕ್ಕೆ ಸಾಧ್ಯವವರಿಂದ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸಭೆ ಎಷ್ಟು ದೊಡ್ಡದು ಎನ್ನುವುದು ಮುಖ್ಯವಲ್ಲ, ನೀವು ನಿಮ್ಮನ್ನು ನಡೆಸುವಂತಹ ಕುರುಬರಿಂದ ಕಣ್ಗಾವಲಲ್ಲಿದ್ದೀರಾ. ಹಲವು ಕಡೆಗಳಲ್ಲಿ ಕುರಿಗಳ ಹೆಸರೇ ಗೊತ್ತಿರಲ್ಲ, ವಿಶ್ವಾಸಿಗಳ ಹೆಸರೇ ಗೊತ್ತಿರಲ್ಲ. ಅವರೋಗಿ ಹೇಳಬೇಕು, ಪಾಸ್ಟರ್ ನಾನು 2 ವರ್ಷದಿಂದ ನಮ್ಮ ಸಭೆಗೆ ಬರ್ತಾ ಇದ್ದೇನೆ. ಓ ಹೌದಾ? 2ನೇ ಸರ್ವಿಸ್ಗೆ ಬರ್ತೇನೆ. ಓ ಹೌದಾ? ಕುಟುಂಬವಾಗಿ ಬರ್ತೇನೆ. ಓ ಹೌದಾ? ಬಹಳ ಒಳ್ಳೆಯದು. ಏನು ಮಾಡಬೇಕು? ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಅನಂತರ ಪ್ರಾರ್ಥನೆ ಮಾಡ್ತಾರೆ. ಕುರಿಗಳು ಗಮನಿಸಲ್ಪಡಬೇಕು. ನಿಮ್ಮ ಕುರುಬರು ನಿಮ್ಮನ್ನು ಗಮನಿಸ್ತಾರೆ ಅಂತ ನೋಡಿ. ಮಂದೆ ಎಷ್ಟು ದೊಡ್ಡದಾಗಿದ್ದರೂ ಕೂಡ ಒಳ್ಳೆಯ ಕುರುಬನಾಗಿರುವ ಯೇಸು ಕ್ರಿಸ್ತನು ನಮ್ಮನ್ನು ಗಮನಿಸುತ್ತಲೇ ಇರ್ತಾರೆ. ಪ್ರತಿಯೊಬ್ಬರ ಜೀವಿತವೂ ಗಮನದಲ್ಲಿರುತ್ತದೆ. ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಕರ್ತನು ಪ್ರಧಾನವಾಗಿದ್ದು ನಿಮ್ಮ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಅವರು ಆಲೋಚನೆ ಕೊಡ್ತಾರಲ್ಲ. ಕರ್ತನು ಎಷ್ಟು ದೊಡ್ಡವರು, ಅವರು ಎಷ್ಟು ಜವಾಬ್ದಾರಿಯನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಪ್ರತಿ ಮನುಷ್ಯನನ್ನು ವೈಯಕ್ತಿಕವಾಗಿ ಅವರು ಮುನ್ನಡೆಸ್ತಾರೆ. ಹಾಗಾದರೆ ಒಳ್ಳೆಯ ಕುರುಬ ಏನು ಮಾಡ್ತಾನೆ? ತನ್ನ ಮಂದೆಯಲ್ಲಿರುವ ಕುರಿಗಳನ್ನು ಕಣ್ಗಾವಲಿಡಬೇಕು. ಅದನ್ನೇ ಸತ್ಯವೇದ ಹೇಳುತ್ತದೆ. 1 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಮ್ಮನ್ನು ಗಮನಿಸುವಂಥ ಕುರುಬ, ಒಳ್ಳೆಯ ಕುರುಬನ ಗುಣ ಗಮನಿಸುವಂಥದ್ದು. ಏನು ಹೇಳುತ್ತೆ ನೋಡಿ 25ನೇ ವಾಕ್ಯದಲ್ಲಿ. 1 ಪೇತ್ರ 2:25. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವಾತನ ಬಳಿಗೆ ಬಂದಿದ್ದೀರಿ. ನಿಮ್ಮನ್ನು ಮೇಯಿಸುವುದು ಮಾತ್ರವಲ್ಲ, ನಿಮ್ಮನ್ನು ಗಮನದಲ್ಲಿಟ್ಟು ಕಾಪಾಡುವವರ ಬಳಿ ನೀವು ತಿರುಗಿಸಲ್ಪಟ್ಟಿದ್ದೀರಾ. ಅವರು ನಿಮ್ಮ ಪ್ರತಿಯೊಬ್ಬರನ್ನು ಗಮನಿಸುತ್ತಲೇ ಇದ್ದಾರೆ. ನಮಗೆ ಕೊಟ್ಟಂತಹ ವಾಕ್ಯ, ನಾವು ಅವರಿಗೆ ಮಾಡಿದ ಉಪದೇಶ, ಅವರಿಗೆ ಕೊಟ್ಟ ಆತ್ಮಿಕವಾದ ಆಹಾರ ಎಷ್ಟರ ಮಟ್ಟಿಗೆ ಅವರಲ್ಲಿ ಕ್ರಿಯೆ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ, ಯಾವ ಸ್ಥಳದಲ್ಲಿ ಅವರು ನಂಬಿಕೆಗೋಸ್ಕರವಾಗಿ ಹೋರಾಡುವವರಾಗಿದ್ದಾರೆ, ಯಾವ ಸ್ಥಳದಲ್ಲಿ ಸಹಾಯ ಅವರಿಗೆ ಬೇಕಾಗಿದೆ, ಯಾವ ಸ್ಥಳದಲ್ಲಿ ಅವರಿಗೆ ಆಲೋಚನೆ ಬೇಕಾಗುತ್ತದೆ. ನಿಮ್ಮ ಪಾಲಕರು ಅದನ್ನು ಮಾಡ್ತಾರಂತ ನೋಡಿ. ನಿಮ್ಮ ಸಭಾಪಾಲಕರದ ಕುರಿತಾಗಿ ಮಾಡ್ತಾರಂತ ನೋಡಿ. ನೀವು ಹೋಗಿ ಒಂದು ಸಮಸ್ಯೆ ಹೇಳುವುದಕ್ಕೆ ಹಲವು ಗಂಟೆ ಕಾಯ್ತಾ ಇದ್ರೂ ಕೂಡ ನಿಮ್ಮನ್ನು ಗಮನಿಸದೆ ಹೋಗ್ತಾರಂತ ನೋಡಿ. ನಾನು ಹೇಳುವುದು ಮಂದೆಯ ಕುರುಬರು, ಮಂದೆಯನ್ನು ನಡೆಸುವಂತಹ, ಸಭೆಯನ್ನು ನಡೆಸುವಂತಹ ಕುರುಬರು ತನ್ನ ಸಭೆಯನ್ನು ಗಮನದಲ್ಲಿಟ್ಟು ನೋಡುವವರಾಗಿರಬೇಕು. ಪ್ರತಿ ವಾರ ಬಂದು ಮಾತಾಡ್ತೀನಲ್ಲ, ಪ್ರತಿ ವಾರ ವಾಕ್ಯವನ್ನು ಕೊಡ್ತೀನಲ್ಲ, ವಾಕ್ಯ ಪೂರ್ತಿಯಾಗಿ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀನಲ್ಲ, ಏನಾಯಿತು ಅವರಿಗೆ ರಿಸಲ್ಟು? ಬೆಳೆದಿದ್ದಾರಾ ಅಥವಾ ತಳ್ಳಾಡ್ತಾ ಇದ್ದಾರಾ, ತಡವರಿಸುತ್ತಿದ್ದಾರಾ, ಯಾವುದರಲ್ಲಿ ಓಡಾಡ್ತಾ ಇದ್ದಾರೆ? ಒಬ್ಬ ಕುರುಬನು ಅದನ್ನು ಗಮನಿಸಬೇಕು. ಆ ರೀತಿ ಗಮನಿಸಿದರೆ ಆತನೊಬ್ಬ ಒಳ್ಳೆಯ ಕುರುಬ. ಹಾಗಾದರೆ ಕುರುಬನು ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುವುದಾದರೆ ನಿಮ್ಮ ಸಭೆಯನ್ನು ನೀವು ಗಮನಿಸಬೇಕು.
ವಿಶ್ವಾಸಿಗಳು ಈ ವಾಕ್ಯವನ್ನು ಕೇಳಿದರೆ ನಿಮ್ಮನ್ನು ನಡೆಸುವವರಿಂದ ನೀವು ಗಮನಿಸಲ್ಪಡ್ತೀರಾ ಎನ್ನುವುದನ್ನು ದೃಢಪಡಿಸಿಕೊಳ್ಳಬೇಕು. ನೀವು ನಿಮ್ಮನ್ನು ಗಮನಿಸದಿದ್ದರೆ ನಿಮ್ಮ ಕುರುಬರು ನಿಮಗೆ ದ್ರೋಹ ಮಾಡುತ್ತಾರೆ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ನಾನು ಹೇಳ್ತಿಲ್ಲ ನನಗೆ ಯಾವ ಮಂದಿಯ ಕುರುಬನ ಮೇಲೆ ಕಹಿಭಾವನೆ ಇಲ್ಲ. ನನಗೆ ಒಳ್ಳೆ ಸ್ನೇಹಿತರು ಇದ್ದಾರೆ, ಸಾಮರ್ಥ್ಯವುಳ್ಳವರಾಗಿ ತನ್ನ ಸಭೆಯನ್ನು ಮೇಯಿಸುವವರಿದ್ದಾರೆ, ಒಳ್ಳೆಯ ಆಹಾರವನ್ನು ಕೊಟ್ಟು ಬೇಕಾಗಿರುವ ಸಮಯದಲ್ಲಿ ಬೇಕಾಗಿರುವ ಆಹಾರವನ್ನು ಕೊಟ್ಟು ತನ್ನ ಕುರಿಗಳನ್ನು ಬಲಪಡಿಸುವ ಕುರುಬರಿದ್ದಾರೆ. ಆದರೆ ಎಲ್ಲರೂ ಆ ರೀತಿ ಇಲ್ವಲ್ಲ. ಸತ್ಯವೇದ ಹೇಳುತ್ತದೆ ಒಂದು ಒಳ್ಳೆ ಕುರುಬನು ತನ್ನ ಕುರಿಗಳನ್ನು ಗಮನಿಸಬೇಕು. ವಿಶ್ವಾಸಿಗಳು ನೀವು ನೋಡಿ, ಯಾವುದೋ ಭಾನುವಾರ ಬಂದರೆ ಕರ್ತವ್ಯಕ್ಕೆ ಸಭೆಗೆ ಹೋಗಿ ಬಂದರೆ ಸಾಕು ಎಂಬುದಾಗಿ ಹಲವರು ಯಾವ ರೀತಿ ಒಂದು ಸಭೆಯನ್ನು ಆರಿಸಿಕೊಳ್ತಾರೆ ಅಂತ ನೋಡೋದಾದರೆ ಮನೆಯ ಪಕ್ಕದಲ್ಲಿ ಇದೆಯಾ ಅಂತ ನೋಡ್ತಾರೆ. ಭಾನುವಾರ ತಲೆ ತೋರಿಸಿ ಬರೋಣ ಅಂತ ಹೇಳ್ತಾರೆ. ತಮಗೆ ಪಕ್ಕದಲ್ಲಿರುವ ಸಭೆಯ ಅಂತ ನೋಡ್ತಾರೆ. ಆ ಪಾಸ್ಟರ್, ಆ ಪಾಲಕರು ಹಲವರಿಂದ ಅರಿಯಲ್ಪಟ್ಟಂತಹ ಪ್ರಬಲವಾದವರ ಅಂತ ನೋಡ್ತಾರೆ. ಯೂಟ್ಯೂಬ್ನಲ್ಲಿ ಮಾತಾಡ್ತಾರ ಅಂತ ನೋಡ್ತಾರೆ. ಇವೆಲ್ಲವನ್ನು ನೋಡ್ತೀರಾ ಅಲ್ವಾ? ನೀವು ನೋಡಬೇಕಾಗಿರುವ ಮುಖ್ಯವಾದ ವಿಚಾರ ಏನು ಗೊತ್ತಾ? ನೀವು ಹೇಳುವಂತಹ, ನಿಮ್ಮ ನಡೆಸುವಂತಹ ಕುರುಬರಿಂದ ನೀವು ಗಮನಿಸಲ್ಪಡ್ತೀರಾ ಅಂತ ನೋಡಿ. ನಿಮ್ಮ ಕುರಿತು ಅವರು ಕರುಣೆ ಉಳ್ಳವರಾಗಿ ಅಕ್ಕರೆ ಉಳ್ಳವರಾಗಿದ್ದಾರೆ ಅಂತ ನೋಡಿ. ನೀವು ಯಾವ ರೀತಿ ಬೆಳೆದಿದ್ದೀರಾ ಎನ್ನುವುದರ ಕುರಿತು ಅವರು ಗಮನಿಸಿಟ್ಟಿದ್ದಾರೆ ಎಂಬುದಾಗಿ ನೋಡಿ. ನಿಮ್ಮ ಮುಖವೇ ಕಾಣಿಸುವುದಿಲ್ಲ, ಹೆಸರು ಕಾಣಿಸೋದಿಲ್ಲ ಅಂತ ಹೇಳಿದರೆ ಆ ಕುರುಬನನ್ನು ಬಿಟ್ಟು ದೂರ ಹೋಗುವುದೇ ಜ್ಞಾನವು ಬುದ್ಧಿ ಉಳ್ಳಂತಹ ಕಾರ್ಯ. ನಮ್ಮ ಕುರಿತು ಚಿಂತನೆ ಇಲ್ಲ. ಅವರ ಚಿಂತೆ ಪೂರ್ತಿ ಅವರ ಮಕ್ಕಳನ್ನು ಯಾವ ರೀತಿ ತರಬೇಕು, ಅವರಿಗೆ ಯಾವ ರೀತಿ ಆಸ್ತಿಯನ್ನು ಸಂಪಾದಿಸಬೇಕು, ಈ ಸಭೆಯನ್ನಿಟ್ಟು ತನ್ನ ಸ್ಥಿತಿಯನ್ನು ಯಾವ ರೀತಿ ಹೆಚ್ಚಿಸಿಕೊಳ್ಳಬೇಕು, ನಮ್ಮ ಕುರಿತಾಗಿ ಚಿಂತೆಯೇ ಇಲ್ಲ ಎಂಬುದಾಗಿ ನೀವು ನೋಡುವುದಾದರೆ ಆ ಕುರುಬನು ನಿಮಗೆ ಯೋಗ್ಯರಾಗಿರುವ ಕುರುಬರಲ್ಲ, ಒಬ್ಬ ಒಳ್ಳೆ ಕುರುಬನೂ ಅಲ್ಲ. ಆ ಒಳ್ಳೆ ಕುರುಬನನ್ನು ಹಿಂಬಾಲಿಸದೆ ಹೋದರೆ ದೇವರು ಬಯಸುವಂತಹ ಬೆಳವಣಿಗೆ ನಮ್ಮ ಜೀವನದಲ್ಲಿ ಇಲ್ಲದಂತೆ ಹೋಗುತ್ತದೆ. ಕರ್ತನು ಒಬ್ಬ ಒಳ್ಳೆ ಕುರುಬನಾಗಿ ಇದ್ದು ಅವರೇನು ಮಾಡ್ತಾರೆ ಅಂತ ನೋಡೋದಾದರೆ ಮೇಯಿಸಲು ಮುಂದಾಗುತ್ತಾರೆ, ಅವರನ್ನು ಕಣ್ಗಾವಲಲ್ಲಿಡುತ್ತಾರೆ. ಕುರಿಗಳು ಕೆಲವೊಮ್ಮೆ ಅದು ಮೇಯುವುದಕ್ಕೆ ಹೋದಾಗ ಅವುಗಳ ಶರೀರದಲ್ಲಿ ಜಿಗಣೆಗಳು ಅಂಟಿಕೊಳ್ಳುತ್ತವೆ. ಒಬ್ಬ ಪಾಲಕನು ಅದನ್ನು ಗಮನಿಸಿದರೆ ಮಾತ್ರ ಆ ಹುಳುಗಳನ್ನು ನೋಡಿ, ಸಂಜೆಯಲ್ಲಿ ನಾನು ಅದನ್ನು ನೋಡಿದ್ದೇನೆ. ನಮ್ಮ ಊರಿನ ಪಕ್ಕದಲ್ಲಿ ಹಲವು ಕಡೆಗಳಲ್ಲಿ ಮಂದೆಯನ್ನು ಮೇಯಿಸುವವರಿದ್ದಾರೆ. ನನ್ನ ಸೇವೆಯಲ್ಲಿಯೂ ಹಲವು ಮಂದಿಯನ್ನು ಮೇಯಿಸುವಂಥ ಕುರುಬರು ಸಂಪರ್ಕದಲ್ಲಿದ್ದಾರೆ ಈಗಲೂ ಕೂಡ. ಅವರು ಹೇಳುವುದನ್ನು ಕೇಳಿದ್ದೇನೆ. ಸಂಜೆ ಏನು ಮಾಡ್ತಾರೆ ಅಂದರೆ ಈ ಕುರಿಗಳನ್ನು ಒಂದೊಂದಾಗಿ ಚೆಕ್ ಮಾಡ್ತಾರೆ. ಹಾಗೆ ಕೆಲವೊಂದು ಕುರಿಗಳ ಶರೀರದಲ್ಲಿ ಅವುಗಳು ಹುಲ್ಲುಗಳ ಮಧ್ಯದಲ್ಲಿ, ಗಿಡಗಳ ಮಧ್ಯದಲ್ಲಿ, ಪೊದೆಗಳ ಮಧ್ಯದಲ್ಲಿ ಮೇಯ್ದು ಹಿಂದಿರುಗಿ ಬರಬೇಕಾದ್ರೆ ಜಿಗಣೆಗಳು ಒಳಗೆ ಹೋಗಿ ಅಂಟಿಕೊಳ್ಳುತ್ತದೆ. ಅದನ್ನು ನೀವು ನೋಡಿದರೆ ಮಾತ್ರ ಕಾಣಿಸುತ್ತಷ್ಟೇ. ನೀವು ಗಮನಿಸಿ ನೋಡದೆ ಹೋದರೆ ಆ ಕುರಿಗಳ ಶರೀರದಿಂದ ರಕ್ತವನ್ನು ಹೀರುತ್ತಲೇ ಬರುತ್ತದೆ ಅದು. ಹಾಗಾದರೆ ಆ ಮಂದೆಯ ಕುರುಬನು ಏನು ಮಾಡ್ತಾನೆಂದರೆ ಪ್ರತಿ ಸಾಯಂಕಾಲ ಬರುವಾಗ ಕುರಿಗಳ ಕಾಲುಗಳಲ್ಲಿ ಏನಾದರೂ ಮುಳ್ಳು ಚುಚ್ಚಿವೆಯಾ, ಕುರಿಗಳು ಏನಾದರೂ ಊಟ ಮಾಡಬಾರದನ್ನು ಮಾಡಿದೆಯಾ, ಅದಕ್ಕೆ ಊಟ ಮಾಡಿದ್ದು ಜೀರ್ಣವಾಗದೆ ಅಥವಾ ವಿಷ ಎಲೆಗಳನ್ನು ಎಲ್ಲಾದರೂ ತಿಂದು ವಾಂತಿ ಮಾಡಿದೆಯಾ, ಕಣ್ಗಳನ್ನು ಪರಿಶೋಧನೆ ಮಾಡಿ ನೋಡ್ತಾರೆ, ದೇಹವನ್ನು ಪರೀಕ್ಷೆ ಮಾಡಿ ನೋಡುತ್ತಾರೆ, ಕಾಲುಗಳಲ್ಲಿ ಮುಳ್ಳು ಏನಾದರೂ ಚುಚ್ಚಿದೆಯಾ ಅಂತ ನೋಡ್ತಾರೆ, ಶರೀರವನ್ನು ಹಾಗೆ ಸವರಿ ನೋಡ್ತಾರೆ, ಏನಾದರೂ ಜಿಗಣೆ ಇದೆಯಾ ಎಂಬುದಾಗಿ. ಅದುವೇ ಒಳ್ಳೆ ಕುರುಬನು. ನೀವು ಲೋಕದಲ್ಲಿ ಹೋಗಿ ಬರ್ತೀರಾ, ಜಿಗಣೆಯಂತಹ ಯಾವುದಾದ್ರೂ ಒಂದು ಕ್ರಿಯೆಗಳು ನಿಮ್ಮ ಮೇಲೆ ಅಂಟಿಕೊಳ್ಳುತ್ತದೆ. ನಿಮ್ಮ ಕುರುಬನು ಅದನ್ನು ಕಾಣದೇ ಇದ್ದರೆ ನಿಮ್ಮ ಜೀವಿತಕ್ಕೆ ಅದು ಅಪಾಯವಾಗುತ್ತದೆ. ಮತ್ತೇನಕ್ಕೆ ಆ ಕುರುಬ ಬೇರೆ ವೇದಿಕೆಯಲ್ಲಿ ನಿಂತು ನಮಗೆ ವಿದ್ಯೆ ತೋರಿಸುವುದಕ್ಕಾ, ಸುಮ್ಮನೆ ತಮಾಷೆ ತೋರಿಸುವುದಕ್ಕಾ, ನಮ್ಮನ್ನು ನಗಿಸುವಂತೆ ಮಾಡುವುದಕ್ಕಾ, ನಮಗೊಂದು ಮನೋರಂಜನೆ ಕೊಡುವುದಕ್ಕಾ ನಮ್ಮನ್ನು ಮೇಯಿಸಬೇಕು. ಅದುವೇ ಕುರುಬನು. ವೇದಿಕೆಯಲ್ಲಿ ನಿಂತು ಪರಿಹಾಸ್ಯವಾಗಿ ಮಾತಾಡುವುದು, ಸರ್ಕಾಸ್ಟಿಕ್ ಆಗಿ ಮಾತಾಡುವುದು, ಇದಕ್ಕ್ಯಾಕೆ ಕುರುಬನು? ಕೆಲವರು ಕುರುಬರ ಪದಗಳು ನೋಡಿದ್ರೆ ಹೃದಯವನ್ನು ತಿವಿಯುವ ಹಾಗೆ, ಒಬ್ಬ ಮನುಷ್ಯನನ್ನು ಸುಮ್ಮನೆ ವೇದನೆಗೊಳಿಸುವ ಹಾಗೆ, ಕಿಂಡಲ್ ಮಾಡುವ ಹಾಗೆ ಇವತ್ತು ವೇದಿಕೆಗಳು ಆ ರೀತಿ ಮಾರ್ಪಟ್ಟಿರೋದನ್ನು ನೋಡ್ತೀವಿ, ಬಹಳ ಸರ್ಕಾಸ್ಟಿಕ್ ಆಗಿ. ನಿಮ್ಮ ಮಂದಿ ಆ ರೀತಿ ಇದೆ ಅಂದರೆ ಅದಕ್ಕೆ ಮೊದಲ ಕಾರಣ ಅದನ್ನು ಮೇಯಿಸುವಂತಹ ನಾವೇ ಅಲ್ವಾ? ಹಾಗಾದರೆ ಅವರ ಮೇಲೆ ತಪ್ಪು ಹೊರಿಸಿ ಸರ್ಕಾಸ್ಟಿಕ್ ಆಗಿ ಮಾತಾಡುವುದು ಯಾತಕ್ಕಾಗಿ? ಹಾಗಾದರೆ ಸತ್ಯವೇದ ಹೇಳುತ್ತದೆ, ಒಬ್ಬ ಒಳ್ಳೆಯ ಮಂದೆಯ ಕುರುಬನು ತನ್ನ ಮಂದೆಯನ್ನು ಕಾಪಾಡಬೇಕು. ನಮ್ಮ ಕುರಿಗಳು ಬೆಳೆಯುತ್ತಾ ಇವೆಯಾ, ಆ ಕುರಿಗಳನ್ನು ಬಾಧಿಸುವಂತಹ ಯಾವುದಾದರೂ ಕಾರ್ಯಗಳು ಅವರ ಜೀವನದ ಒಳಗೆ ಪ್ರವೇಶ ಮಾಡಿದೆಯಾ ಗಮನಿಸಬೇಕು ಅವರು. ಸತ್ಯವೇದ ಅದನ್ನೇ ಹೇಳುತ್ತದೆ. ಚದರಿ ಹೋಗಿರುವ ಕುರಿಗಳ ಹಾಗೆ ನೀವಿದ್ದೀರಿ. ಮನ ಬಂದಂತೆ, ನಿಮಗೆ ಇಷ್ಟ ಬಂದಂತೆ ನೀವು ಮಾಡ್ತಾ ಬಂದಿರಿ. ಈಗಲಾದರೂ ನಿಮ್ಮ ಆತ್ಮಗಳಿಗೆ ಕುರುಬನು, ಕಾವಲುಗಾರನ ಬಳಿಯಲ್ಲಿ ಸೇರಿಸಲ್ಪಟ್ಟಿದ್ದೀರಾ. ಹಾಗಾದರೆ ಕರ್ತನ ಕುರುಬನು ಮಾತ್ರವಲ್ಲ,
ಆ ಕುರಿಗಳ ಕುರಿತಾಗಿ ಅಕ್ಕರೆ ಉಳ್ಳವಂತ ಒಬ್ಬ ಕಾವಲುಗಾರ ಪ್ರತಿದಿನ ಗಮನಿಸುತ್ತಾರೆ. ಹಾಗಾದರೆ ನಾನು ಹೇಳುವುದೇನೆಂದರೆ, ಯೇಸುವನ್ನು ಪ್ರತಿಬಿಂಬಿಸುವುದಕ್ಕೆ ಆ ಸ್ಥಾನದಲ್ಲಿ ನಿಮ್ಮ ನಡೆಸುವ ಹಾಗೆ ಏರ್ಪಡಿಸಲ್ಪಟ್ಟಂತಹ ನಿಮ್ಮ ಕುರುಬರು ನಿಮ್ಮನ್ನು ಗಮನಿಸುತ್ತಾರಾ? ಗಮನಿಸಿದರೆ ನಿಮ್ಮ ಕುರುಬನ ಹಾಗೆ ಒಳ್ಳೆಯ ಕುರುಬನು ಇಲ್ಲವೇ ಇಲ್ಲ. 1 ಪೇತ್ರನ ಪುಸ್ತಕ 5ನೇ ಅಧ್ಯಾಯ 4ನೇ ವಾಕ್ಯವು ಹೇಳುತ್ತದೆ, ಆ ರೀತಿ ಮಾಡಿದರೆ ಪ್ರಧಾನ ಕುರುಬನು ಪ್ರಕಟವಾಗುವಾಗ ಮಹಿಮೆಯಾಗಿರುವಂತಹ ಬಾಡದಿರುವ ಕಿರೀಟವನ್ನು ಪಡೆಯುವಿರಿ. ನೀವು ಗಮನಿಸಲ್ಪಟ್ಟು ಸರಿಪಡಿಸಲ್ಪಟ್ಟು ದಿನನಿತ್ಯ ನಿಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನಿಮ್ಮನ್ನು ಬೆಳೆಸಿದರೆ ನೀವು ಬಾಡದಿರುವ ಜೀವ ಕಿರೀಟವನ್ನು ಪಡ್ಕೊಳ್ತೀರಾ. ಒಂದು ಒಳ್ಳೆ ಕುರುಬನ ಪರಾಂಬರುವಿಕೆಯಲ್ಲಿ ಒಂದು ಒಳ್ಳೆ ಕುರುಬನ ಒಂದು ಗಮನದಲ್ಲಿರುವ ಕುರಿಗಳೇ ಜೀವ ಕಿರೀಟವನ್ನು ಹೊಂದುವಂಥ ಸಾಮರ್ಥ್ಯವನ್ನು ಹೊಂದುತ್ತದೆ. ಯೇಸು ತಮ್ಮನ್ನು ಒಳ್ಳೆಯ ಕುರುಬನು ಎಂಬುದಾಗಿ ಅವರು ಪ್ರತ್ಯೇಕವಾಗಿ ಹೇಳ್ತಾರೆ. ಸತ್ಯವೇದದಲ್ಲಿ ಹೇಳುತ್ತದೆ, ಗಮನಿಸಿ. ಯೋಹಾನನ ಪುಸ್ತಕ 10ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನಾನೇ ಒಳ್ಳೆ ಕುರುಬನು. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗಾಗಿ ತನ್ನ ಜೀವವನ್ನೇ ಕೊಡ್ತಾನೆ. ಅವನೇ ಒಳ್ಳೆಯ ಕುರುಬ. ಆ ರೀತಿ ದೇವರು ಹೇಳ್ತಾರೆ. ಕೆಲವು ಮಂದೆ ಮೇಯಿಸುವವರಿದ್ದಾರೆ, ಅವರು ಬೇರೆ ದಾರಿ ಇಲ್ಲದೆ ತಮ್ಮನ್ನು ಕುರುಬರಾಗಿ ಏರ್ಪಡಿಸಿಕೊಂಡಿರುವವರು. ಕೆಲವರು ದೇವರಿಂದ ಏರ್ಪಡಿಸಲ್ಪಟ್ಟವರು. ಹಾಗಾದರೆ ಕರುವಿಕೆ ದೇವರಿಂದ ಉಂಟು ಮಾಡಲ್ಪಡಬೇಕು. ಮತ್ತೊಬ್ಬರ ಕರುವಿಕೆಯನ್ನು ನೋಡಿ, ಇದು ಚೆನ್ನಾಗಿದೆಯಲ್ಲ, ಲಾಭದಾಯಕವಾಗಿರುವಾಗಿದೆಯಲ್ಲ, ಏನಾದರೂ 10 ಮಂದಿನಿಟ್ಟು ನಡೆಸಿ ಮುಂದೆ ನಡೆಸೋಣ ಎಂಬುದಾಗಿ ಹೇಳಿ ತಮ್ಮನ್ನು ತಾವೇ ಕುರುಬರಾಗಿ ರೂಪಿಸಿಕೊಳ್ಳುವಂತಹ ಕುರುಬರು ಇದ್ದಾರೆ. ಒಳ್ಳೆಯ ಕುರುಬರು ಕರ್ತನಿಂದ ಏರ್ಪಡಿಸಲ್ಪಡ್ತಾರೆ. ತನ್ನ ಸ್ಥಾನದಲ್ಲಿ ತನ್ನ ಸ್ವಭಾವವನ್ನು ಪ್ರತಿಬಿಂಬಿಸುವವರನ್ನ ಕರ್ತನು ಕುರುಬರಾಗಿ ಕರೆಯುತ್ತಾರೆ. ದಾವೀದನನ್ನು ಕರ್ತನು ತನ್ನ ಜನರನ್ನು ನಡೆಸುವಂತಹ ಒಂದು ಒಳ್ಳೆ ಕುರುಬನಾಗಿ ಕರೆದರು. ಆ ಕೈಯಲ್ಲಿ, ದಾವೀದನ ಕೈಯಲ್ಲಿ ಸಮಸ್ತ ಇಸ್ರಾಯೇಲ್ ಜನಗಳನ್ನು ಅವರು ಕೊಟ್ಟರು. ಅದಕ್ಕೆ ಕಾರಣ ಏನು ಗೊತ್ತಾ? ಅವರನ್ನು ಒಂದು ಒಳ್ಳೆ ಕುರುಬನಾಗಿ ದೇವರು ಕಂಡುಹಿಡಿದರು. ಎಷ್ಟೋ ಮಂದಿ ಇದ್ರು ನೋಡಿ, ದಾವೀದನ ಮನೆಯಲ್ಲಿಯೇ ಅವರ ಹಿರಿಯ ಸಹೋದರರು ದಾವೀದನಿಗಿಂತ ಬಲಿಷ್ಠರು, ಸೈನ್ಯದಲ್ಲಿ ಕೆಲಸ ಮಾಡುವವರು, ಸೌಲನ ಸೈನ್ಯದಲ್ಲಿ ಕೆಲಸ ಮಾಡುವವರಾಗಿ ಇದ್ದರು. ಆದರೆ ಕರ್ತನು ಅವರೆಲ್ಲರನ್ನ ದಾಟಿ ದಾವೀದನನ್ನು ತನ್ನ ಜನಗಳನ್ನು ಮೇಯಿಸುವಂತೆ ಕುರುಬನಾಗಿ ಅವರು ಆರಿಸಿಕೊಂಡರು. 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯದಲ್ಲಿ ಸೌಲನ ಮುಂಭಾಗದಲ್ಲಿ ದಾವೀದನನ್ನು ತಂದು ನಿಲ್ಲಿಸಲ್ಪಟ್ಟಾಗ ಸೌಲನು ಅವರನ್ನು ನೋಡಿ ಹೇಳ್ತಾರೆ, ನೀನು ಚಿಕ್ಕ ಹುಡುಗನಾಗಿದ್ದೀಯ ತಮ್ಮನೇ, ಗೋಲಿಯಾತನು ಹುಟ್ಟಿದಂದಿನಿಂದ ಒಂದು ಯುದ್ಧ ವೀರ ಆತ, ಅವನನ್ನು ವಿರೋಧಿಸುವುದು ನಿನ್ನಿಂದ ಅಸಾಧ್ಯ ಅಂತ ಹೇಳ್ತಾರೆ. ಹಾಗಾದರೆ ದಾವೀದನು ಆ ಸಂದರ್ಭದಲ್ಲಿ ಸಾಕ್ಷಿ ಹೇಳುವುದನ್ನು ಕೇಳ್ತೀವಿ. ಅವರೇನು ಹೇಳ್ತಾರೆ ಗೊತ್ತಾ? ಅಲ್ಲಿ, ನಿನ್ನ ದಾಸನು ಒಮ್ಮೆ ಮಂದೆಯನ್ನು ಕಾಯುತ್ತಿರುವಾಗ ಒಂದು ಸಿಂಹವೊಂದು ಎದುರಾಗಿ ಬಂದು ನನ್ನ ಕುರಿಗಳಲ್ಲಿ ಒಂದನ್ನು ಹಿಡಿದುಕೊಂಡಿತು. ಒಂದು ಸಮಯ ಒಂದು ಕರಡಿ ಬಂದು ನನ್ನ ಕುರಿಗಳಲ್ಲಿ ಒಂದನ್ನು ಹಿಡುಕೊಂಡಿತು. ನಿಮ್ಮ ದಾಸನಾಗಿರುವ ನಾನು ಅವುಗಳೊಂದಿಗೆ ಹೋರಾಡಿ ನನ್ನ ಕುರಿಗಳನ್ನು ಜೀವಂತವಾಗಿ ಕಾಪಾಡಿಕೊಂಡೆ. ಸಿಂಹವನ್ನು ಹಿಂಬಾಲಿಸಿಕೊಂಡು ಹೋಗಿ, ಸಿಂಹ ಎಳಕೊಂಡು ಓಡ್ತಾ ಇದೆ, ನಾನು ಬಿಡಲಿಲ್ವಲ್ಲ, ಹಿಂಬಾಲಿಸಿಕೊಂಡು ಹೋಗಿ ಅದರೊಂದಿಗೆ ಯುದ್ಧವನ್ನು ಮಾಡಿ ಅದರ ಬಾಯಿಂದ ಆ ಕುರಿಯನ್ನು ಕಾಪಾಡಿಕೊಂಡೆ. ತಕ್ಷಣ ಸಿಂಹ ಕೋಪಗೊಂಡು ನನ್ನ ಮೇಲೆ ಬಂದಿತು. ನಾನು ಅದರ ಗಡ್ಡವನ್ನು ಹಿಡಿದು ಆ ಸಿಂಹವನ್ನು ಒಡೆದು ಕೊಂದೆ. ನಿನ್ನ ದಾಸನಾಗಿರುವ ನಾನೇ ಅದನ್ನು ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಇದರಲ್ಲೇ ದಾವೀದನ ಸ್ವಭಾವ ಪ್ರಕಟವಾಗುತ್ತದೆ. 100 ಕುರಿಗಳು ಇವೆ, ಅವರಿಗೆ 1000 ಕುರಿಗಳಿದೆ, ದೊಡ್ಡ ಮಂದೆ ಇದೆ. ಒಂದು ಚಿಕ್ಕ ಕುರಿಮರಿಯನ್ನ ಒಂದು ಸಿಂಹ ಹಿಡ್ಕೊಂಡೋಯ್ತು. ಇವಾಗ ನೋಡಿ, ಕುರುಬನ ಪ್ರಾಣ ದೊಡ್ಡದ, ಕುರಿಯ ಪ್ರಾಣ ದೊಡ್ಡದ ಎಂಬುದಾಗಿ ಅವನು ಭಾವಿಸ್ತಿಲ್ಲ. ಒಂದು ಕುರಿ ತಾನೆ, ಹೋದ್ರೋಗ್ಲಿ ಬಿಡು, ಮುಂದಿನ ಕುರಿ ಮರಿ ಹಾಕಬೇಕಾದ್ರೆ ಎಣಿಕೆ ಸರಿಯಾಗುತ್ತೆ ಎಂಬುದಾಗಿ ಭಾವಿಸಲಿಲ್ಲ. ಆ ಕುರಿಯನ್ನು ಒಂದು ಎಣಿಕೆಯಂತೆ ಅವರು ನೋಡದೆ ಅವನ್ನು ಒಂದು ಜೀವ ಪ್ರಾಣ ಎಂಬುದಾಗಿ ನೋಡಿದ್ರು. ಒಂದು ಅದರ ಜೀವಕ್ಕಿಂತಲೂ ನನ್ನ ಜೀವ ಏನು ದೊಡ್ಡದಲ್ಲ ಎಂಬುದಾಗಿ ತನ್ನ ಕುರಿಗಳಿಗಾಗಿ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಒಂದು ಕರ್ತನ ಸ್ವಭಾವ ದಾವೀದನ ಬಳಿ ಪ್ರಕಟವಾಗುವುದನ್ನು ನೋಡ್ತೀವಿ. ಅಷ್ಟು ಘೋರವಾಗಿರುವ ಮೃಗ ಹಿಡ್ಕೊಂಡು ಓಡೋಯ್ತಲ್ಲ, ಅದು ಓಡೋಯ್ತು, ಹೋಗ್ಲಿ ಬಿಡು ಅಂತ ಅವರು ಬಿಡಲಿಲ್ಲ. ತಾನು ಹಿಂಬಾಲಿಸಿ ಹೋಗಿ ಹಿಡಿದು ಆ ಸಿಂಹದೊಂದಿಗೆ ಹೋರಾಡಿ ಆ ಕುರಿಯನ್ನು ಕಾಪಾಡಿಕೊಂಡು ಬಂದಂತ ಹೇಳ್ತಾರೆ. ಹಾಗಾದರೆ ಕರ್ತನು ನೋಡಿದರು, ಕರ್ತನು ನೋಡಿದರು, ಇವರ ಮನದಲ್ಲಿ ಒಂದು ಒಳ್ಳೆ ಕುರುಬನಿಗಿರುವಂತಹ ಗುರುತುಗಳು ಉಂಟು. ಒಂದು ಕರಡಿಯೊಂದಿಗೆ ತಾನೇ ನಿಂತು ಹೋರಾಡಿ ಒಂದು ಕುರಿಯನ್ನು ಕಾಪಾಡಿದ,
ಅದರಲ್ಲಿ ಒಂದು ವೇಳೆ ತನಗೆ ಬಾಧೆ ಆಗಿರ್ಬೋದು, ರಕ್ತ ಸುರಿಸ್ಬೋದು, ಯಾಕೆ ಒಂದು ವೇಳೆ ಪ್ರಾಣ ಕೂಡ ಹೊರಟೋಗ್ಬೋದು. ಆದರೆ ಒಳ್ಳೆ ಕುರುಬನು ತನ್ನ ಕುರಿಗಳಿಗಾಗಿ ಪ್ರಾಣವನ್ನು ಕೊಡ್ತಾನೆ. ಒಂದು ಒಳ್ಳೆ ನಾಯಕ, ಒಂದು ಒಳ್ಳೆ ಕುರುಬನು ಎನ್ನುವವನು ನಿಮ್ಮನ್ನು ಒಂದು ನಂಬರಾಗಿ ನೋಡಬಾರ್ದು, ಒಂದು ಎಣಿಕೆಯಂತೆ ನೋಡಬಾರ್ದು, ನಿಮ್ಮನ್ನು ಒಂದು ಜೀವವಂತೆ ನೋಡಬೇಕು. 100 ಕುರಿಗಳು ಎಂದು ಆ ಕುರಿಗಳನ್ನು ನಂಬರಾಗಿ ನೋಡಲಿಲ್ಲ ಅವರು. ಆ ಒಂದು ಕುರಿಯಲ್ಲಿ ಇರುವಂತಹ ಜೀವವನ್ನು ನೋಡಿದರು. ಆದ್ದರಿಂದ ಉಳಿದಿರುವ 91 ಕುರಿಗಳನ್ನು ಬಿಟ್ಟು ಆ ಕುರಿಯನ್ನು ಹುಡುಕಿ ಒಳ್ಳೆ ಕುರುಬನು ಹೊರಟನೆ ಎಂಬುದಾಗಿ ಕರ್ತನು ನಮಗೆ ಹೇಳ್ತಾರೆ. ಇವತ್ತು ಸರ್ಕಾರವಿದ್ದರೂ ಸರಿ, ಅಧಿಕಾರಿಗಳಿದ್ದರೂ ಸರಿ, ಮನುಷ್ಯರನ್ನು ಒಂದು ಸಂಖ್ಯೆಯಂತೆ, ಒಂದು ನಂಬರ್ಗಳಂತೆ, ಎಣಿಕೆಯಂತೆ ನೋಡುವುದನ್ನು ಈಗ ಸಮೀಪ ಕಾಲದಲ್ಲಿ ವಾಡಿಕೆಗಿಟ್ಕೊಂಡಿದ್ದಾರೆ. ಒಂದು ದೊಡ್ಡ ಅರ್ಥಕ್ವೇಕ್, 50,000 ಮಂದಿ ಸತ್ತೋದ್ರು. ಒಂದು ಬಿರುಗಾಳಿ, 300 ಮಂದಿ ಕಳೆದೋದ್ರು. ನಾವೆಲ್ಲ ಇವತ್ತು ನಂಬರ್ಗಳಾಗಿ ಲೆಕ್ಕಿಸಲ್ಪಡ್ತಾ ಇದ್ದೀವಿ. 300 ಮಂದಿ ಅಂದರೆ ಸುಮ್ಮನೆ ನಾವು ಯೋಚನೆ ಮಾಡಿ ನೋಡಿ. ಆ 300 ಮಂದಿಗೂ 300 ಕುಟುಂಬವಿದೆ. 300 ಮಂದಿಗೂ ಒಂದು ಭವಿಷ್ಯವಿದೆ. 300 ಮಂದಿಗೂ ಒಂದು ಕನಸು ಇದೆ. ಅವರನ್ನು ಎದುರು ನೋಡುತ್ತಾ ಮಕ್ಕಳು ಇದ್ದಾರೆ 300 ಮಂದಿಗೂ. ನಾವು ಬರೀ ಸಂಖ್ಯೆಯಾಗಿ ಹೇಳ್ತೀವಿ, ಆದರೆ ಅವರ ಹಿನ್ನೆಲೆಯನ್ನು, ಅವರ ಹಿಂದೆ ಇರುವ ಜೀವವನ್ನು ಗ್ರಹಿಸಿದವನೇ ಒಬ್ಬ ಒಳ್ಳೆಯ ಕುರುಬನಾಗಿರುವುದಕ್ಕೆ ಸಾಧ್ಯ. ಒಂದು ವೇಳೆ ನಿಮ್ಮನ್ನು ಮೇಯಿಸುವ ಕುರುಬನು ನಿಮ್ಮನ್ನು ಒಂದು ನಂಬರಾಗಿ ನೋಡುವ ಹಾಗೆ ನಿಮಗೆ ಕಾಣಿಸಿದರೆ, ಅವರ ತಕ್ಕ ಮಟ್ಟಿಗೆ ನೀವೊಂದು ಎಣಿಕೆ ಅಷ್ಟೇ. 25,000 ಮಂದಿಯನ್ನು ಒಳಗೊಂಡಂಥ ಒಂದು ಕೂಟ, ಒಂದು 4 ಮಂದಿ ಅಗಲಿ ಹೋಗ್ತಾರೆ, 4 ಮಂದಿ ಸೋತೋಗ್ತಾರೆ. ನಮ್ಮನ್ನು ವಿಚಾರಿಸುವುದಕ್ಕೆ ಯಾರೂ ಇಲ್ಲ ಅಂತೇಳಿ ಮನಗುಂದಿ ಹೋಗಿ 4 ಮಂದಿ ಹೋಗ್ತಾರೆ. ತಕ್ಷಣ ನಾವು ಹೇಳ್ತೀವಿ, ಬಾಕಿ ಇರುವವರು ಇನ್ನೂ 25,000 ಮಂದಿ ಇದ್ದಾರಲ್ಲ, 4 ಮಂದಿ ಹೋದ್ರೇನು ಅಂತ ಹೇಳ್ತಾರೆ ನೋಡಿ. ಅವನು ಒಳ್ಳೆ ಕುರುಬನಲ್ಲ. 4 ಎನ್ನುವುದು ನಮ್ಮ ಮಟ್ಟಿಗೆ ಅದು ಎಣಿಕೆ. ಆದರೆ ಅಲ್ಲಿ ಬಿಟ್ಟು ಹೋದದ್ದು, ಸೋತು ಹೋದದ್ದು 4 ಜೀವಿಗಳು, 4 ಜೀವ, 4 ಕುಟುಂಬ. ಹಾಗಾದರೆ ಒಂದು ಮಂದೆಯನ್ನು ಕಾಯುವವನಿಗೆ ಆ ಕುರಿಗಳ ಮೇಲೆ ಒಂದು ಅಕ್ಕರೆ ಇರಬೇಕು. ಈ ಸ್ವಭಾವ ಎಲ್ಲ ಇದೆಯಾ ಅಂತ ನೀವು ನೋಡಬೇಕು. ಅದನ್ನು ನೋಡಿಯೇ ನೀವು ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕು. ಒಬ್ಬ ಕುರುಬನ ಬಳಿ ಕುರಿಗಳು ತಮ್ಮ ಜೀವಿತವನ್ನೇ ಒಪ್ಪಿಸಿಕೊಡುತ್ತದೆ. ಆತ್ಮಿಕ ರೀತಿಯಲ್ಲಿ ಆ ರೀತಿ ನಡೆಯುತ್ತೆ. ನೀವು ಅಂದುಕೊಳ್ಳುತ್ತೀರಾ, ಚರ್ಚ್ಗೆ ಹೋಗ್ತೀವಿ, ಬರ್ತೀವಿ, ಪಾಸ್ಟರ್ಗೆ ಕಾಣಿಕೆ ಕೊಡ್ತೀವಿ, ಚರ್ಚ್ ಆಕ್ಟಿವಿಟಿಗಳಲ್ಲಿ ಸಮಯ ಸಿಗುವಾಗ ನಾವು ಕೂಡ ಕೈ ಜೋಡಿಸ್ತೀವಿ. ಆ ರೀತಿಯಲ್ಲ. ಇದು ನಿಮ್ಮ ಆತ್ಮಿಕವಾಗಿರುವ ಜೀವಿತಕ್ಕೆ ಸಂಬಂಧಪಟ್ಟಂಥ ವಿಷಯ. ನಿಮ್ಮ ಜೀವನವನ್ನು, ನಿತ್ಯ ಜೀವದ ಬದುಕನ್ನು ಆ ಕುರುಬನ ಕೈಗಳಿಗೆ ಒಪ್ಪಿಸಿಕೊಡುತ್ತೀರಾ ನೀವು. ಆದ್ದರಿಂದ ನೀವು ಶೋಧಿಸಿ ನೋಡಿ, ಒಳ್ಳೆಯ ಕುರುಬನ ಸಂರಕ್ಷಣೆಯಲ್ಲೇ ಇದ್ದೇವಾ, ಒಳ್ಳೆಯ ಕುರುಬನ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಾ. ಒಂದು ಸಭೆಗೆ ನಾನು ಹೋಗ್ತಾ ಇದ್ದೀನಿ, ಅದರಲ್ಲಿರುವಂತಹ ಕುರುಬನನ್ನು ಪ್ರೀತಿ ಮಾಡ್ತೀನಿ. ನೀವೇನು ನೋಡಬೇಕು, ಆ ಕುರುಬನಿಗೆ ಒಳ್ಳೆಯ ಕುರುಬನಲ್ಲಿರುವಂಥ ಗುಣಾತಿಶಯ ಉಂಟಾ. ನಾವು ಹೋಗಿ ಈಗ 4 ವರ್ಷ ಆಗ್ತಿದೆಯಲ್ಲ, ನನ್ನ ಆತ್ಮಿಕ ಜೀವನದಲ್ಲಿ ಏನು ಬೆಳವಣಿಗೆ ಬಂದಿದೆ ನೋಡಬೇಕು. 4 ವರ್ಷದಿಂದ ಹಾಗೆ ಕೂತಿದ್ದೀರಾ, ನಿಮ್ಮನ್ನು ನಡೆಸುವಂತಹ ಕುರುಬನು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸಿಲ್ಲ. ಆ 4 ವರ್ಷ ನಿರಂತರವಾಗಿ ಸಭೆಗೆ ಹೋದ್ರಲ್ಲ, ನೀವು ಆತ್ಮಿಕ ಜೀವಿತವನ್ನು ಹೋಲಿಕೆ ಮಾಡಿ ನೋಡಬೇಕು. ಮೊದಲು ಹೋದಾಗ ನೀವು ಯಾವ ಥರ ಇದ್ದಿರಿ, ಕರ್ತನ ಕುರಿತು ನಿಮಗೆ ಎಷ್ಟು ಗೊತ್ತು, ಕರ್ತನ ಕಾರ್ಯಗಳಲ್ಲಿ ಎಷ್ಟು ಬೆಳೆದಿದ್ದೀರಾ, ಎಷ್ಟು ಪರಿಶುದ್ಧತೆಯಲ್ಲಿ ನೀವು ಅಧಿಕವಾಗಿದ್ದೀರಾ, ನೀತಿಯ ಕುರಿತು ಎಷ್ಟು ಅಕ್ಕರೆ ಉಳ್ಳವರಾಗಿದ್ದೀರಾ, ನಿಮ್ಮನ್ನು ಅವರು ಯಾವ ರೀತಿ ರೂಪಿಸಿದ್ದಾರೆ, ಇವೆಲ್ಲವನ್ನ ಪರಿಶೋಧನೆ ಮಾಡಿ ನೋಡಬೇಕು. ನಮ್ಮ ಜೀವಿತ ನಮಗೆ ಮುಖ್ಯ ಅಲ್ವಾ. ನಡೆಸುವವರಿಗೆ ಯಾವ ರೀತಿ ನಮಗೆ ಅದು ಗೊತ್ತಿಲ್ಲ. ನಮ್ಮನ್ನು ನಂಬರಾಗಿ ನೋಡ್ತಾರಾ, ನಮ್ಮನ್ನು ಪ್ರಾಣವಾಗಿ ನೋಡ್ತಾರಾ ಗೊತ್ತಿಲ್ಲ. ಆದರೆ ನಿಮ್ಮ ಜೀವ ನಿಮಗೆ ಮುಖ್ಯ. ಮೊದಲ ಉತ್ತರವಾದ ನಮಗೆ ಸೀಮಿತವಾದದ್ದು. ಆದ್ದರಿಂದ ನೀವು ಪರಿಶೋಧಿಸಿ ನೋಡಿ, ಒಳ್ಳೆಯದನ್ನು ಹಿಡಿದುಕೊಳ್ಳಬೇಕು. ಯಾವ ಬೆಳವಣಿಗೆಯೂ ಇಲ್ಲ, ರುಬ್ಬಿದ ಹಿಟ್ಟನ್ನೇ ರುಬ್ಬುತ್ತಾ ಇದ್ದಾರೆ. ಮಾತಾಡಿದ್ದನ್ನೇ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಪ್ರಸಂಗದಲ್ಲಿ ಸಾರಾಂಶವಿಲ್ಲ. ಆ ಪ್ರಸಂಗ ನನ್ನನ್ನು ಬೆಳೆಸುವುದಕ್ಕೆ ಸಾಕಾದದ್ದಲ್ಲ. ಪ್ರಸಂಗದಲ್ಲಿ ಹಲವು ಗಂಟೆಗಳ ಕಾಲ ಮತ್ತೊಬ್ಬರ ಕುರಿತಾಗಿ ಕೊರತೆ ಹೇಳ್ತಾ ಇದ್ದಾರೆ. ಆ ಸೇವಕ ಹಿಂಗೆ, ಈ ಸೇವಕ ಹಿಂಗೆ, ಈ ಸೇವ ಹಂಗೆ, ಆ ಸೇವೆ ಹಿಂಗೆ ಎಂಬುದಾಗಿ ಇದನ್ನೇ ಅವರ ಒಂದು ಪ್ರಸಂಗ ಮಾಡಿಕೊಂಡಿದ್ದಾರೆ. ಇದು ಹೇಗೆ ನನ್ನ ಬೆಳೆಸುವುದಕ್ಕೆ ಸಾಕಾದದ್ದು, ಇದರ ಕುರಿತು ನೀವು ಚಿಂತಿಸಬೇಕು. ಏಕೆಂದರೆ ನಮ್ಮ ಜೀವಿತ ನಮಗೆ ಮುಖ್ಯ ಅಲ್ಲವಾ. ಹಾಗಾದರೆ ಅದನ್ನು ನೋಡಬೇಕು. ಒಳ್ಳೆಯ ಕುರುಬನನ್ನು ನಾವು ಗುಣವನ್ನು ನೋಡಿದ್ದೇವೆ. ದುಷ್ಟ ಕುರುಬನು ಯಾವ ರೀತಿ ಇರ್ತಾರೆ, ಒಂದೆರಡು ಮುಖ್ಯವಾದ ಕಾರ್ಯವನ್ನು ನೋಡಿ ನಾವು ಮುಗಿಸಿಬಿಡೋಣ. ನೋಡಿ, ಒಂದು ದುಷ್ಟ ಕುರುಬನ ಕೈಯಲ್ಲಿ ನಾವು ಗೊತ್ತಿಲ್ಲದೆ ಸಿಕ್ಕೊಂಡು ಇಟ್ಕೊಳ್ಳಿ. ಇವರು ಒಳ್ಳೆಯವರ ಕೆಟ್ಟವರ ನಮಗೆ ಗೊತ್ತಿಲ್ಲ. ಒಂದು ಸಭೆಯಲ್ಲಿ ಇದ್ದಾರೆ, ಒಂದು ಬೋಧಕನಿಗೆ ಸೀಮಿತವಾಗಿರುವ ಅಥವಾ ಕುರುಬನಿಗೆ ಸೀಮಿತವಾದ ವಸ್ತು ಧರಿಸಿದ್ದಾರೆ ಎನ್ನುವುದರಿಂದಲ್ಲ ಅವರು ಕುರುಬರಾಗುವುದಕ್ಕೆ ಸಾಧ್ಯವಿಲ್ಲ.
ಅವರ ಸ್ವಭಾವವು, ಅವರ ಗುಣವೇ ಇವರು ದೇವರಿಂದ ಏರ್ಪಡಿಸಲ್ಪಟ್ಟವರ, ತಮ್ಮನ್ನು ತಾವೇ ಏರ್ಪಡಿಸಿಕೊಂಡವರ, ಮನುಷ್ಯರಿಂದ ಏರ್ಪಡಿಸಲ್ಪಟ್ಟವರ, ಸೈತಾನನಿಂದ ತಂದು ಏರ್ಪಡಿಸಲ್ಪಟ್ಟವರ ಎನ್ನುವುದನ್ನು ತೋರಿಸುತ್ತದೆ. ಹಾಗಾಗಿ ನಾವು ಒಳ್ಳೆಯ ಕುರುಬನ ಗುಣವನ್ನು ನೋಡಿದ್ವಲ್ಲ, ದುಷ್ಟ ಕುರುಬರು ಯಾವ ರೀತಿ ಇರ್ತಾರೆ ಗೊತ್ತಾ? ಸತ್ಯವಾದ ಹೇಳುವುದನ್ನು ನೋಡಿ. ಯೆಶಾಯ 56ನೇ ಅಧ್ಯಾಯ 10ರಿಂದ ಕೆಲವೊಂದು ವಾಕ್ಯಗಳು, 10-11 ಮಾತ್ರ ಓದುವವರಾಗೋಣ. ಇವರ ಕಾವಲುಗಾರರು ಕುರುಡರಾಗಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕಾವಲುಗಾರನು ಕುರುಡನಾಗಿದ್ದರೆ ಉದ್ಧಾರ ಆಗುತ್ತಾ? ಯೋಚನೆ ಮಾಡಿ ನೋಡಿ ಸ್ವಲ್ಪ. ಕಾವಲುಗಾರನ ಕೆಲಸವೇ ಏನು ಅಪಾಯ ಬರುತ್ತದೆ ಎನ್ನುವುದನ್ನು ಗಮನಿಸಬೇಕು. ಅವನು ಕುರುಡನು. ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ. ಯಾವ ತಿಳುವಳಿಕೆ ಇಲ್ಲ ಅವರಿಗೆ. ಇವರೆಲ್ಲರೂ ಬೊಗಳಲಾರದ ಮೂಗ ನಾಯಿಗಳು. ಒಂದು ಅಪಾಯ ಬಂದರೆ ಅವರಿಗೆ ಎಚ್ಚರಿಸಿ ಹೇಳುವುದಿಲ್ಲ. ಎಚ್ಚರಿಸಿದರೆ ಎಲ್ಲಿ ಮಂದಿ ಚದುರಿ ಹೋಗುತ್ತದೋ, ನಾಳೆ ನನಗೆ ಕಾಣಿಕೆ ಬರುವುದಿಲ್ಲವೋ, ನನ್ನ ಜನಗಳು ಸಭೆಗೆ ಬಾರದೆ ಹೋಗ್ತಾರೋ, ಆದ್ದರಿಂದ ಬೊಗಳುವುದಿಲ್ಲ. ಸತ್ಯವಾದ ಹೇಳುತ್ತೆ ನೋಡಿ, ಬೊಗಳಲಾಗದ ಮೂಗ ನಾಯಿಗಳು. ವಾಕ್ಯ ಕಠಿಣವಾಗಿ ಇರುತ್ತೆ, ಆದರೆ ನನ್ನ ಮಾತಲ್ಲ, ಇದು ದೇವರ ಮಾತು. ಅವರು ಬೊಗಳಲಾಗುವುದಿಲ್ಲ. ನಮ್ಮನ್ನು ನಡೆಸುವಂತಹ ಕುರುಬರು ಬರುವ ಅಪಾಯಗಳ ಕುರಿತಾಗಿಯೂ ಆತ್ಮಿಕ ಅಪಾಯಗಳ ಕುರಿತಾಗಿಯೂ ನಿಮ್ಮನ್ನು ಎಚ್ಚರಿಸಿ ದಾರಿ ನಡೆಸ್ತಾರ ಅಂತ ನೀವು ನೋಡಬೇಕು. ಒಂದು ವೇಳೆ ನೀವು ತಪ್ಪಾದ ದಾರಿಯಲ್ಲಿ ಹೋಗಬೇಕಾದ್ರೆ ಅವರು ಎಚ್ಚರಿಕೆಯ ಧ್ವನಿಯನ್ನು ಮಾತಾಡ್ತಾರಂತ ನೋಡಬೇಕು. ಆ ಬೊಗಳುವ ಶಬ್ದವನ್ನು, ಎಚ್ಚರಿಕೆಯ ಶಬ್ದಕ್ಕೆ ದೇವರು ಅಲ್ಲಿ ಸಾಮ್ಯ ರೂಪವಾಗಿ ಮಾರ್ಪಡಿಸಿ ಮಾತಾಡ್ತಿದ್ದಾರೆ. ಹೊರ ದೇಶದಲ್ಲಿ ನೀವು ನೋಡಬೇಕಾದ್ರೆ ಮಂದೆಯನ್ನು ಕಾಯುವುದಕ್ಕೆ ಕುರುಬರೊಂದಿಗೆ ನಾಯಿಗಳನ್ನು ಇಟ್ಕೊಂಡಿರ್ತಾರೆ. ಆ ನಾಯಿಗಳು ಏನು ಮಾಡುತ್ತೆ ಅಂದರೆ, ಆ ಮಂದೆ ದಾಟಿ ಹೋಗ್ಬೇಕಾದ್ರೆ ದೊಡ್ಡ ಮಂದೆಯಾಗಿರುತ್ತೆ, ಹಿಂದೆ ಕುರುಬನು ಬರ್ತಾ ಇರ್ತಾರೆ. ಆ ನಾಯಿಗಳು ಆ ಒಂದು ಕುರಿಗಳ ಮಧ್ಯದಲ್ಲಿ ನಡೀತಾ ಇರುತ್ತೆ. ಒಂದು ಅಪಾಯ ಬರುತ್ತೆ, ಒಂದು ಹಾವು ಇದೆ, ತಕ್ಷಣ ಅದು ಬೊಗಳಿ ಆ ಕುರಿಗಳನ್ನು ಅದು ಎಚ್ಚರಿಸುತ್ತದೆ, ನಿಲ್ಲು ಆ ಸ್ಥಳದಲ್ಲಿ, ಅದನ್ನು ದಾಟಿ ಹೋಗ್ಬೇಡ. ವಾಡಿಕೆಯಲ್ಲಿರುವಂತಹ ಕುರಿಗಳು ಈ ಬೊಗಳುವ ಶಬ್ದವನ್ನು ಕೇಳಿ ನಿಲ್ಲುತ್ತದೆ. ನಾಯಿ ಎಂಬುದಾಗಿ ಹೇಳಲ್ಪಡುವುದರಿಂದ ನೀವು ಮಟ್ಟವಾಗಿ ಎಣಿಸಬೇಡಿ. ಅವುಗಳು ಕಾವಲನ್ನು ಕಾಯುವುದಕ್ಕೂ ಬೊಗಳಿ ಎಚ್ಚರಿಸುವುದಕ್ಕೆ ಏರ್ಪಡಿಸಲ್ಪಟ್ಟಿರುವಂಥವುಗಳು. ಆ ಸ್ವಭಾವ ಒಬ್ಬ ಕುರುಬನಲ್ಲಿರಬೇಕು. ಒಬ್ಬ ಮನುಷ್ಯನು ಒಂದು ಪಾಪದಲ್ಲಿ, ಅಪಾಯದಲ್ಲಿ ಸಿಲುಕುತ್ತಾನೆ ಎಂದರೆ ಎಚ್ಚರಿಸಿ ಹೇಳಬೇಕು. ಬೆಣ್ಣೆ ಸವರುತ್ತಿರಬಾರದು ಬೆನ್ನಿಗೆ. ಅವರು ನಿದ್ರೆಯನ್ನಾಶಿಸಿ ಮಲಗಿಕೊಂಡಿರ್ತಾರೆ. ಒಂದು ಮಂದೆಯನ್ನು ನಡೆಸುವವನು, ಕುರಿಗಳಿಗೋಸ್ಕರವಾಗಿ ಉಪದೇಶ ಮಾಡಬೇಕಾದವನು ನಿದ್ರೆಯನ್ನಾಶಿಸಿ ಕನವರಿಸುತ್ತಾನೆ. ಅವನಿಗೆ ಹೇಳುವುದಕ್ಕೆ ಸತ್ಯವಿಲ್ಲ, ಸತ್ಯದಲ್ಲಿ ಆಳವಾದ ಅನುಭವವಿಲ್ಲ, ವಾಕ್ಯಗಳಲ್ಲಿ ಒಂದು ಪರಿಚಯವಿಲ್ಲ. ಆದ್ದರಿಂದ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದನ್ನಿಟ್ಟುಕೊಂಡು ಕನವರಿಸುತ್ತಲೇ ಇರ್ತಾರೆ. ಹಾಗೆ ಅವರ ಪ್ರಸಂಗ ನಿದ್ರೆ ಬರಿಸುವಂತೆ ಇರುತ್ತದೆ. ಆ ದಿನಗಳಲ್ಲಿ ಆ ರೀತಿಯೇ ಇದ್ದರು. ಯೇಸು ಬಂದು ಖಂಡಿಸಿ ಅವರು ಕಠಿಣವಾಗಿ ಮಾತಾಡಿದಾಗ ಯೇಸು ಯಾಜಕರ ಹಾಗೆ ಬೋಧಿಸದೆ ಅಧಿಕಾರವುಳ್ಳವರ ಹಾಗೆ ಬೋಧಿಸುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಹಾಗಾದರೆ ಯೇಸು ಬರುವವರೆಗೂ ಇಸ್ರಾಯೇಲ್ ದೇಶದಲ್ಲಿ ಯಾಜಕರೂ ಸರಿ, ಕುರುಬರೂ ಸರಿ, ಯಾವುದೋ ಒಂದು ವಾಕ್ಯವನ್ನು ತೆಗೆದು ಓದುವಂಥದ್ದು, ಯಾವುದೋ ಕರ್ತವ್ಯವನ್ನು ಮಾಡಬೇಕು ಎಂಬುದಾಗಿ ನಿದ್ರೆಯನ್ನಾಶಿಸಿ ಕನವರಿಸುವ ಹಾಗೆ ಅದರಲ್ಲಿ ಅರ್ಥವೂ ಇರುವುದಿಲ್ಲ, ಅದರಲ್ಲಿ ಏನೋ ಇರೋದಿಲ್ಲ. ಆದರೆ ಸಮಯವನ್ನು ಕಳಿಬೇಕಷ್ಟೇ. ಕೆಲವು ವ್ಯಕ್ತಿಗಳನ್ನು ನೋಡಬೇಕಾದ್ರೆ ಸಮಯ ಕಳಿಬೇಕು. ಅವರು ಹೇಳುವಂತಹ ಮಾತುಗಳಲ್ಲಿ ಸಾರವೂ ಇರುವುದಿಲ್ಲ, ಸತ್ವವೂ ಇರುವುದಿಲ್ಲ. ಅವರು ನಿದ್ರಾವಸ್ಥೆಯಲ್ಲಿ ಕನವರಿಸುತ್ತಾರೆ. ಅವರು ನಿದ್ರೆ ಮಾಡುವವರು. ಬರ್ತಾರೆ, ಸ್ವಲ್ಪ ಹೊತ್ತು ಸಭೆಯನ್ನು ನಡೆಸ್ತಾರೆ, ಅನಂತರ ಉಳಿದ ದಿನ ಪೂರ್ತಿಯಾಗಿ ನಿದ್ರೆ ಮಾಡ್ತಾರೆ. ನಾನು ಬಹಳ ಉದಾಹರಣೆಗಳನ್ನು ಹೇಳಲು ಸಾಧ್ಯ. ನನ್ನ ಸೇವೆಯ ಅನುಭವದಲ್ಲಿ ಇಂಥ ಬಹಳ ಸೇವಕರನ್ನು, ಬೋಧಕರನ್ನು ನೋಡಿದ್ದೇನೆ. ಒಬ್ಬ ಸೇವಕನೆನ್ನುವವನು ಎಲ್ಲ ಸಮಯದಲ್ಲೂ ತವಕದಿಂದ ಇರಬೇಕು. ವಾರದಲ್ಲಿ ಒಂದು ದಿನ ಮಾತ್ರವಲ್ಲ. ಹಾಗಾದರೆ ಇಲ್ಲಿ ನೋಡಿ, ಇವರು ತಮ್ಮ ಕೆಲಸದ ಸಮಯದಲ್ಲಿ ಮಾತ್ರ ಆ ಕೆಲಸವನ್ನು ನಿದ್ರೆಯನ್ನು ಆಶ್ರಯಿಸಿ, ಬಯಸಿ, ಕನವರಿಸಿ ಹೋಗಿ ಅಲ್ಲಿ ಮಲ್ಕೋತಾರಷ್ಟೇ. ನಿದ್ರೆ ಪ್ರಿಯರು. ನಾನು ಹೇಳ್ತೇನೆ, ಸತ್ಯವೇದ ಹೇಳ್ತಾ ಇದೆ, ಆ ದುಷ್ಟ ಸೇವಕರುಗಳು ನಿದ್ರೆ ಪ್ರಿಯರು. ಒಂದು ಕೆಲಸ ಮಾಡಲ್ಲ, ಆಲಸ್ಯತನ, ಆಲಸ್ಯವುಳ್ಳವರು. ಅವರು ತೃಪ್ತಿ ಹೊಂದದೇ ಇರುವಂತಹ ದೊಡ್ಡ ಹೊಟ್ಟೆಯ ನಾಯಿಗಳು. ಬಹಳ ಕಠಿಣವಾಗಿದೆ ಅಲ್ಲ? ಏಕೆಂದರೆ ಮಂದಿಯ ಕುರಿತಾಗಿ ಭಕ್ತಿ ವೈರಾಗ್ಯ. ಆದ್ದರಿಂದಲೇ ಇಂತಹ ಕಠಿಣವಾದ ಮಾತನ್ನು ಉಪಯೋಗಿಸುತ್ತಾರೆ. ಅವರು ಎಷ್ಟು ಊಟ ಮಾಡಿದ್ರು, ಎಷ್ಟು ಅವರ ಬಳಿ ಮಂದೆಯಿಂದ ಅವರವರಿಂದ ಹಿಂಡಿಕೊಂಡರು, ಆಸ್ತಿಯ ಮೇಲೆ ಆಸ್ತಿಯನ್ನು ಕೂಡಿಸಿದರು, ಅವರು ತೃಪ್ತಿಯನ್ನು ಹೊಂದದೇ ಇರುವಂತಹ ದೊಡ್ಡ ಹೊಟ್ಟೆಯ ನಾಯಿಗಳು.
ಇವೆಲ್ಲವನ್ನ ನೋಡಿದ್ರೆ ಗಮನವಾಗಿರಬೇಕು. ಅವರು ನಿಮ್ಮ ಆರ್ಥಿಕತೆಯನ್ನು, ಹಣವನ್ನು, ಕಾಣಿಕೆಯನ್ನು ಮಾತ್ರ ಕೇಂದ್ರವಾಗಿಟ್ಟುಕೊಂಡು ತಮಗೆ ಸೌಲಭ್ಯವನ್ನು ಉಂಟು ಮಾಡಿಕೊಳ್ಳುತ್ತಾರೆ. ಎಷ್ಟು ಕೋಟಿ ಕಾಣಿಕೆ ಬಂದರೂ ಅವರ ತೃಪ್ತಿ ಹೊಂದುವುದೇ ಇಲ್ಲ. ಸೇರಿಸಬೇಕು. ಈ ಸೇವೆಯನ್ನಿಟ್ಟು, ಈ ಜನಗಳನ್ನಿಟ್ಟು ಯಾವ ಯಾವ ವಿಧಾನದಲ್ಲೆಲ್ಲ ಅವರನ್ನು ಯಮಾರಿಸಿ ಏನೆಲ್ಲ ಹೇಳಿ ಇವರಿಗೆ ತೃಪ್ತಿನೇ ಬರಲ್ಲ. ಅಂಥ ಒಂದು ಗುಂಪು ಇದ್ದಿದ್ದಾರೆ, ಈಗಲೂ ಇದ್ದಾರೆ. ನೀವೇ ಅದನ್ನು ಕಂಡುಹಿಡಿಯಬೇಕು. ತೃಪ್ತಿ ಇಲ್ಲದಿರುವಂತಹ ಹೊಟ್ಟೆ ಬಾಕ ನಾಯಿಗಳು ಯಾವ ಸಮಯದಲ್ಲಿ ಊಟ ಕೊಟ್ಟರೂ ಊಟ ಮಾಡಬೇಕು. ಯಾವ ಸಮಯದಲ್ಲೂ ಸಾಕು ಎಂದು ಅದು ತಳ್ಳುವುದೇ ಇಲ್ಲ. ಹೊಟ್ಟೆ ಬಾಕ ನಾಯಿಗಳು. ಗ್ರಹಿಕೆ ಇಲ್ಲದಿರುವಂತಹ ಪಾಲಕ. ಒಳ್ಳೆಯದು ಕೆಟ್ಟದು ಏನು ಯೋಚನೆ ಮಾಡಲ್ಲ ಇವನು. ಅವರ ಕೆಲಸ ಪೂರ್ತಿಯಾಗಿ ಸ್ವಾರ್ಥ. ನಾವು ಚೆನ್ನಾಗಿರಬೇಕು, ನಾವು ಸಂಭ್ರಮವಾಗಿರಬೇಕು. ಮಂದಿಯನ್ನು ತಪ್ಪಲು ಬಿಡದಿರುವಂತಹ ದುಷ್ಟ ತೋಳಗಳು ಒಳಗೆ ಬರುತ್ತವೆ, ಪರವಾಗಿಲ್ಲ. ನೋಡೋಣ, ನಮಗೇನು, ನಮಗೆ ಕೂಟ ಬರಬೇಕಷ್ಟೇ. ನನ್ನ ಮುಂದೆ 10,000 ಮಂದಿ ಇದ್ದಾರೆ. ಒಂದು ದುಷ್ಟ ಕೆಲಸದವನು, ಒಂದು ಸುಳ್ಳು ಪ್ರವಾದಿ, ಆದರೆ ಜನಗಳ ಮಧ್ಯದಲ್ಲಿ ಒಳ್ಳೆ ಹೆಸರುವಾಸಿಯಾಗಿರುವವನು. ಏನೋ ಇರಲಿ, ಬರಲಿ, ಪರವಾಗಿಲ್ಲ, ನಾವು ಮಧ್ಯೆ ಬರಲಿ. ಅವನು ಮಾತಾಡುವಂತಹ ಮಾತು ಸುಳ್ಳು ಮಾತು, ಪರವಾಗಿಲ್ಲ, ಮಾತಾಡಲಿ. ಇವರು ಅದರ ಗ್ರಹಿಕೆ ಇಲ್ಲದವರು. ಯಾರು ಒಳ್ಳೆಯವರು, ಯಾವುದು ಒಳ್ಳೆ ಸೇವೆ, ಇದರ ಕುರಿತು ಸಭೆಯಲ್ಲಿ ತಂದು ಬಿಡಬಹುದಾ? ಇವರ ಮಾತುಗಳಿಂದ, ಇವರು ಮಾತಾಡುವ ವಿಷ ತುಂಬಿದ ಮಾತುಗಳಿಂದ ಮಂದೆ ಕೆಟ್ಟು ಹೋಗುತ್ತದೆ. ಅದರ ಕುರಿತು ಚಿಂತೆ ಇಲ್ಲ ನಮಗೆ. ನಮಗೆ ಬೇಕಾಗಿರುವುದು ಗುಂಪು ಬರಬೇಕು. ನಮಗೆ ಬೇಕಾಗಿರುವುದು ಕೂಟದಿಂದ ನಮಗೆ ಪ್ರಯೋಜನ ಆಗಬೇಕು. ಇವನು ಹೇಳುವ ಮಾತು, ನಾವು ಕರೆತಂದು ನಿಲ್ಲಿಸಿ ಮಾತಾಡಿಸುವಂತಹ ಮನುಷ್ಯ ಕರ್ತನಲ್ಲಿ ನಡೆಸುತ್ತಾನ? ಅವರಿಗೆ ಏನಾದರೂ ಹೇಳ್ತಾನ? ತಮಾಷೆ ತೋರಿಸ್ತಾನ? ವಿದ್ಯೆ ತೋರಿಸ್ತಾನ? ಅದರ ಕುರಿತೆಲ್ಲ ನಮಗೆ ಚಿಂತೆ ಇಲ್ಲ. ಇವರ ಮೂಲಕ ಹೇಳಲ್ಪಡುವಂಥ ಮಾತುಗಳು ನನ್ನ ಮಂದೆಯನ್ನು ಕಟ್ಟುತ್ತದಾ? ನನ್ನ ಮಂದೆಯನ್ನು ಎಚ್ಚರಿಸುತ್ತದಾ? ನನ್ನ ಮಂದೆ ಮುಂದಿನ ಹಂತದ ಬೆಳವಣಿಗೆ ತರುತ್ತದಾ? ಅದರ ಕುರಿತೆಲ್ಲ ಅವರು ಯೋಚನೆ ಮಾಡೋದಿಲ್ಲ. ನಮ್ಮ ಮಂದೆಯನ್ನು ಯಾವಾಗಲೂ ಉತ್ಸಾಹದಿಂದ ಇಟ್ಕೊಂಡಿರಬೇಕು. ಮಂದೆಗೆ ಯಾವಾಗಲೂ ವಿದ್ಯೆ ತೋರಿಸ್ತಾ ಇರಬೇಕು. ಅವರಿಗೆ ಯಾವ ವಿಷಯ ಮಾತನ್ನು ಕೇಳಿದ್ರೂ ಪರವಾಗಿಲ್ಲ, ಅವರು ಸಂತೋಷವಾಗಿ ನಗ್ತಾ ಇರಬೇಕು. ಅವರು ನಗುತ್ತಿರುವಾಗ ಅವರ ಕಾಣಿಕೆಯನ್ನು ನಾವು ಹೇಗಾದರೂ ತೆಗೆದುಕೊಳ್ಳಬೇಕು. ಇವೆಲ್ಲ ಬಹಳ ಬರುತ್ತೆ, ಬಹಳ ಇರುತ್ತೆ. ಇಂಥ ಮಂದೆಯನ್ನು ಮೇಯಿಸುವವರನ್ನು ನೋಡಬೇಕಾದರೆ ನೀವು ಗಮನವಾಗಿರಬೇಕು. ನೋಡಿ, ದುಷ್ಟ ಸೇವಕರನ್ನು ಸಭೆಯಲ್ಲಿ ತಂದು ಬಿಡ್ತಾರೆ. ದುಷ್ಟ ಸುಳ್ಳು ಸೇವಕರನ್ನು, ಸುಳ್ಳು ಬೋಧಕರನ್ನು ಸಭೆಯಲ್ಲಿ ತಂದು ಬಿಡ್ತಾರೆ. ಹಾಗಾದರೆ ನಿಮ್ಮ ಆತ್ಮ ಕುರಿತಾಗಿ ಅವರಿಗೆ ಚಿಂತೆ ಇಲ್ಲ. ನೀವು ಹೆಂಗೆ ಹಾಳಾದರೆ ಏನು, ನೀವು ಯಾವ ಆಹಾರವನ್ನು ತಿಂದರೆ ಏನು, ಅವರು ಕಕ್ಕುವಂತಹ ಈ ವಿಷಯವನ್ನು ನೀವು ತೆಗೆದುಕೊಂಡರೇನು, ಅದರ ಕುರಿತೆಲ್ಲ ಚಿಂತೆ ಇಲ್ಲ. ನಾವು ಬೆಳೆಯಬೇಕು, ನಮ್ಮ ಹೊಟ್ಟೆ ಬೆಳೆಯಬೇಕು, ನಮ್ಮ ಜೀವಿತ ಸಮೃದ್ಧಿಯಾಗಬೇಕು. ಹಾಗಾದರೆ ಮಂದೆಯ ಕುರಿತು ಚಿಂತಿಸದೇ ಇರುವವರು, ಅದನ್ನೇ ಹೇಳ್ತಾರೆ, ಮಂದೆಯನ್ನು ಮೇಯಿಸುವವರು ಜ್ಞಾನವಿಲ್ಲದೆ ಇರುವವರು. ಅವನಿಗೆ ಯಾರು ಒಳ್ಳೆಯವರು, ಕೆಟ್ಟವರು, ಇದು ಮಂದೆಗೆ ಉಪಯೋಗವಾಗುತ್ತದಾ, ಅದರ ಕುರಿತಾಗಿ ಯೋಚನೆ ಮಾಡೋದಿಲ್ಲ. ಅಂಥವರನ್ನು ನೀವು ನೋಡಿದರೆ ಗಮನವುಳ್ಳವರಾಗಿರಿ. ಅವರಲ್ಲಿ ಒಬ್ಬೊಬ್ಬರು ಕೂಡ ತನ್ನ ತನ್ನ ದಾರಿಯನ್ನು, ಅವನವನು ತನ್ನ ತನ್ನ ಬುದ್ಧಿಯಿಂದ ನೋಡಿ. ಅವರೇನು ನೋಡ್ತಾರೆ ಅಂತ ನೋಡೋದಾದರೆ, ಮಂದಿಯ ಕುರಿತಾಗಿ ಚಿಂತೆ ಮಾಡಲ್ಲ, ತನ್ನ ದಾರಿಯನ್ನು ನೋಡ್ತಾರೆ. ನನ್ನ ವಂಶದಲ್ಲಿ ನನ್ನ ಮಕ್ಕಳಿಗೆ ಆಸ್ತಿ ಸೇರಿಸಬೇಕು, ಅದರ ನಂತರ ಅವರ ಮಕ್ಕಳಿಗೆ ಆಸ್ತಿಯನ್ನು ಸೇರಿಸಬೇಕು, 4 ತಲೆಮಾರಿಗೆ ಆಸ್ತಿಯನ್ನು ಸೇರಿಸಬೇಕು. ಎಲ್ಲಿಂದ ಸೇರಿಸುವುದು? ಈ ಮಂದೆ ಎಂದರೆ ನಾವು ಸೇರಿಸಬೇಕು. ನಮಗೆ ಹೆಸರು ಪ್ರಖ್ಯಾತಿ ಆಗಬೇಕು, ನಾವು ಅವುಗಳನ್ನು ಮಾಡಬೇಕು, ನಾವು ಅವುಗಳನ್ನು ಅನುಭವಿಸಬೇಕು. ಯಾವುದರಿಂದ? ಇವರಿಗೆ ಬೇರೆ ಯಾವ ವ್ಯಾಪಾರ ಇಲ್ಲ. ಈ ಮಂದೆಯ ಬಳಿಯಿಂದ ನಾವು ಮಾಡಬೇಕು. ಅವನವನು ತನ್ನ ಒಂದು ಪ್ರಸಿದ್ಧಿಯನ್ನು ಬಯಸ್ತಾನೆ. ಅದುವೇ ವಾಕ್ಯ ಹೇಳುತ್ತದೆ, ಅವನವನು ತನ್ನ ಹೊಗಳುವಿಕೆಯನ್ನು ಹುಡುಕುತ್ತಿದ್ದಾನೆ. ಒಬ್ಬ ವ್ಯಕ್ತಿ ಬರ್ತಾನೆ, ಅವನ ಮುಖಾಂತರ ನನಗೇನು ಪ್ರಯೋಜನ ಸಿಗುತ್ತೆ? ಈ ಒಂದು ಕೂಟ ಬಂದರೆ ಆ ಕೂಟದ ಮುಖಾಂತರ ಏನು ಪ್ರಯೋಜನ ಸಿಗುತ್ತೆ? ಈ ಮಂದಿಯ ಮುಖಾಂತರವಾಗಿ ನನಗೇನು ಪ್ರಯೋಜನ ಎನ್ನುವುದನ್ನು ಯೋಚನೆ ಮಾಡುತ್ತಿದ್ದಾರೆ. ಯೆರೆಮೀಯ ಹೇಳ್ತಾರೆ ನೋಡಿ, ಮತ್ತೊಂದು ಕಾರ್ಯವನ್ನು ಹೇಳ್ತಾರೆ ನೋಡಿ. ಯೆರೆಮೀಯ ಪ್ರವಾದನೆಯ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯ. ಕರ್ತನು ಎಲ್ಲಿ ಎಂದು ಯಾಜಕರು ಹೇಳದೆಯೂ ಸತ್ಯವೇದವನ್ನು ಬೋಧಿಸುವವರು ನನ್ನನ್ನು ಅರಿಯದೇ ಇದ್ದು ಕುರುಬರು ನನಗೆ ದ್ರೋಹ ಮಾಡಿದ್ದಾರೆ. ಪ್ರವಾದಿಗಳು ಬಾಳನನ್ನು ತಂದು ಪ್ರವಾದನೆಯನ್ನು ಹೇಳಿ ಬೇಡದಿರುವ ಕಾರ್ಯಗಳನ್ನು ಹಿಂಬಾಲಿಸಿದರು. ಆ ಕಾಲದಲ್ಲಿ ಈ ಸೇವಕರ ಸ್ವಭಾವ ಹೆಂಗಿತ್ತು ನೋಡಿ. ಅಲ್ಲಿ ಕರ್ತನು ಎಲ್ಲಿ ಎಂಬುದಾಗಿ ಯಾಜಕರು ಹೇಳಬೇಕು. ಕರ್ತನು ಎಲ್ಲಿದ್ದಾರೆ, ಅವರನ್ನು ಹೆಂಗೆ ಹುಡುಕಬೇಕು, ಅವರನ್ನು ಯಾವ ರೀತಿ ಆತುಕೊಳ್ಳಬೇಕು ಹೇಳಬೇಕು. ಕರ್ತನ ಕುರಿತಾಗಿ ಗುರುತು ತೋರಿಸಬೇಕು.
ಕರ್ತನು ಇಂಥವರು, ಕರ್ತನು ಹಿಂಗೆ ಅಂತ ಹೇಳಬೇಕು. ಯಾರು ಕರ್ತನನ್ನು ತೋರಿಸ್ತಾ ಇದ್ದೀವಿ? ನಾವು ನಮ್ಮನ್ನು ತೋರಿಸುವುದಕ್ಕೆ ನಮಗೆ ಸಮಯ ಇಲ್ಲ. ನಾನು ಒಳ್ಳೆಯವನು, ವಲ್ಲಭನು, ಉಳಿದವರಿಗಿಂತ ಹೆಚ್ಚಾದವನು. ಕೆಲವು ವ್ಯಕ್ತಿಗಳನ್ನು ನೋಡಿ, ನಾನು ಕೆಲವರ ಸಂದೇಶವನ್ನು ಕೇಳುವುದಕ್ಕೆ ಮುಂದಾದಾಗ ನಾನು ಬಹಳ ಕೇಳಿಸಿಕೊಳ್ಳುವುದಿಲ್ಲ. ಕೆಲವರು ಎಲ್ಲಾದರೂ ಕಳುಹಿಸುತ್ತಾರೆ. ಅವುಗಳನ್ನು ಕೇಳಬೇಕಾದ್ರೆ ಅಂದ್ಕೋತೀನಿ, ನಾನು ನನ್ನ ಮನದಲ್ಲಿ ಒಂದು ಭಾವನೆ ಉಂಟಾಗುತ್ತದೆ, ಕರ್ತನು ಇವರೊಬ್ಬರನ್ನೇ ಎಬ್ಬಿಸಿರುವಂತೆಯೂ ಸತ್ಯವೇದವನ್ನು ಇವರೊಬ್ಬರಿಗೆ ಮಾತ್ರ ಬರೆದುಕೊಟ್ಟಿರುವ ಹಾಗೆ ಒಂದು ಬಿಂಬದಲ್ಲಿ ಇವನು ಮಾತಾಡಿದರೆ ತಪ್ಪು, ಅವನು ಮಾತಾಡಿದರೆ ತಪ್ಪು, ಇವನು ಹೇಳುವುದು ತಪ್ಪು, ಅವನು ಹೇಳುವುದು ತಪ್ಪು ಅಂತೇಳಿ ತನ್ನನ್ನು ತೋರಿಸುವುದಕ್ಕೆ ಬಯಸ್ತಾರೆ. ಬಿಟ್ಟರೆ ಇದರಲ್ಲಿ ಮರೆಯಾಗಿ ಏನು ಹೇಳಲು ಬಯಸ್ತಾರೆ? ಉಳಿದವರೆಲ್ಲ ಕೀಳಾದವರು, ನಾನು ಎಲ್ಲವನ್ನ ಅರಿತಿರುವವನು, ನೀವು ನನ್ನನ್ನು ಹಿಂಬಾಲಿಸಿರಿ, ಅದನ್ನೇ ಹೇಳ್ತೀರಾ ಅಲ್ವಾ? ಅದೇ ಅಲ್ವಾ? ಕರ್ತನು ಒಳ್ಳೆ ಸೇವಕನನ್ನು ಎಬ್ಬಿಸಲಿಲ್ವಾ? ನಿಮ್ಮನ್ನು ಬಿಟ್ಟರೆ ಬೇರೆ ಯಾವ ಸೇವಕನೂ ಇಲ್ವಾ? ಸತ್ಯವೇದ ನಿಮಗೆ ಮಾತ್ರ ಬರೆಯಲ್ಪಟ್ಟಿದೆಯಾ? ಸತ್ಯ ನಿಮಗೆ ಮಾತ್ರ ಗೊತ್ತಾ? ಬಾಳನ ಮುಂದೆ ಮೊಣಕಾಲುರದಿರುವಂತಹ 7,000 ಮಂದಿಯನ್ನ ಕರ್ತನು ಬಾಕಿ ಉಳಿಸಿದ್ದಾರಲ್ಲವಾ? ಕೆಲವರು ಆ ರೀತಿಯೇ ಮಾತಾಡ್ತಾರೆ. ಇದು ಯಾತರಿಂದ ಅಂದರೆ ತನ್ನನ್ನು ತೋರಿಸುವ ಪ್ರಯತ್ನ. ಅವರ ಮನದಲ್ಲಿ ನಾನು ಅಪರಾಧಗಳಿಗೂ ತಪ್ಪುಗಳಿಗೂ ದೂರವಿರುವವನು. ಆದರೆ ಉಳಿದಿರುವ ಎಲ್ಲ ಸೇವಕರು ಕೊರತೆ ಉಳ್ಳವರು. ಯಾಜಕರು ಕರ್ತನು ಎಲ್ಲಿಂತ ಹೇಳಬೇಕು? ನಾವು ಕೊರತೆ ಉಳ್ಳಂಥ ಮನುಷ್ಯರೇ, ನಾವು ಕೊರತೆ ಉಳ್ಳ ಮನುಷ್ಯರೇ. ಆದರೆ ನಾನು ಹೇಳುವ ದೇವರು ಕೊರತೆ ಇಲ್ಲದ ದೇವರು. ಹಾಗಾದರೆ ಕರ್ತನನ್ನು ತೋರಿಸ್ಬೇಕು. ನಾವು ಕರ್ತನು ಎಂಥವರು ಎಂಬುದನ್ನು ತೋರಿಸಬೇಕು. ಹಾಗಾದರೆ ಯಾಜಕರು ಕರ್ತನು ಎಲ್ಲಿ ಎಂಬುದಾಗಿ ಅವರನ್ನು ತೋರಿಸಲಿಲ್ಲ. ಸತ್ಯವೇದವನ್ನು ಬೋಧಿಸ್ತಾರಲ್ಲ, ಅವರು ಕರ್ತನನ್ನು ಅರಿಯಲಿಲ್ಲ. ಕರ್ತನನ್ನು ಅರಿಯದಿದ್ದರೆ ನೀವು ಯಾವ ರೀತಿ ಸತ್ಯವೇದನ ಅರಿಯುತ್ತೀರಾ? ಸತ್ಯವೇದವು ದೇವರು ಒಂದೇ ಅಲ್ವಾ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಅವನಿಗೆ ವಾಕ್ಯ ಗೊತ್ತಿಲ್ಲ. ಏನೋ ತಾನು ಕಲಿತಂತಹ ಒಂದೆರಡು ಕಾರ್ಯವನ್ನಿಟ್ಟುಕೊಂಡು ಇದುವೇ ಸತ್ಯ ಎಂದು ಬೋಧಿಸುತ್ತಿದ್ದಾನೆ. ಈ ರೀತಿ ಮಾಡುವುದರಿಂದ ಆ ಕುರುಬರು ನನಗೆ ದ್ರೋಹ ಮಾಡಿದ್ದಾರೆ, ನನ್ನ ಕುರಿಗಳನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿದ್ದಾರೆ ಎನ್ನುತ್ತಾರೆ. ಹಾಗಾದರೆ ವಾಕ್ಯ ಗೊತ್ತಿಲ್ಲದಿರುವಂಥ ಒಬ್ಬ ಕುರುಬನಿದ್ದರೆ, ಕರ್ತನನ್ನು ತೋರಿಸದಿರುವ ಕುರುಬನಿದ್ದರೆ, ಅವನು ಕರ್ತನಿಗೆ ಮಾತ್ರವಲ್ಲ, ಪ್ರಿಯರಾದವರೇ, ನಿಮಗೂ ದ್ರೋಹ ಮಾಡುತ್ತಾನೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಯೆರೆಮೀಯ ಪುಸ್ತಕ 12ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಅನೇಕ ಕುರುಬರು ನನ್ನ ದ್ರಾಕ್ಷಾ ತೋಟವನ್ನು ನಾಶ ಮಾಡಿ ನನ್ನ ಭಾಗವನ್ನು ಕಾಲುಗಳಿಂದ ತುಳಿದು ನನಗೆ ಪ್ರಿಯವಾದ ಭಾಗವನ್ನು ಹಾಳಾದ ಮರುಭೂಮಿಯಾಗಿ ಮಾಡಿದ್ದಾರೆ. ಕುರುಬರು ನನ್ನ ತೋಟದ ಒಳಗೆ, ನನ್ನ ಕುರಿಗಳ ನಡುವೆ, ನಾನು ಬೇಲಿ ಹೊಡೆದು ಪರಾಂಬರಿಸಿದ ನನ್ನ ಸಭೆಯ ನಡುವೆ ಕಾಲುಗಳಿಂದ ತುಳಿದು ನಾಶಪಡಿಸಿ ವಿಶ್ವಾಸಿಗಳನ್ನು ಬೆಳೆಯಲು ಬಿಡದೆ ಅವರೆಲ್ಲರನ್ನ ಏನೂ ಇಲ್ಲದಂತೆ ನಾಶ ಮಾಡಿ ಹಾಳಾಗಿರುವ ಮರುಭೂಮಿಯಾಗಿ ಮಾರ್ಪಡಿಸಿದರು ಎಂದು ಹೇಳುತ್ತಾರೆ. ಇನ್ನು ನೋಡಿ, ದುಷ್ಟ ಸೇವಕರ ಸ್ವಭಾವ ಹೇಳ್ತಾರೆ ನೋಡಿ. ಯೆರೆಮೀಯ 23:1, ನನ್ನ ಪರಾಂಬರುವಿಕೆಯ ಕುರಿಗಳನ್ನು ಕೆಡಿಸಿ ಚದುರಿಸುವಂಥ ಕುರುಬರಿಗೆ ಅಯ್ಯೋ ಎಂದು ಕರ್ತನು ಹೇಳುತ್ತಾರೆ. ನನ್ನ ಮಂದೆಯ ಕುರಿಗಳನ್ನು, ಅವುಗಳನ್ನು ಸ್ಥಿರಪಡಿಸು, ಬಲಪಡಿಸು ಎಂಬುದಾಗಿ ಹೇಳಿ ಅವರ ಕೈ ಕೊಟ್ಟರೆ, ಆ ಕುರಿಗಳನ್ನು ಕೆಡಿಸಿ ಅವರಿಗೆ ಬೇಡದಿರುವ ನಂಬಲೊಲ್ಲದ ಕಾರ್ಯಗಳನ್ನು ಹೇಳಿ ಅವರನ್ನು ಚದುರಿ ಹೋಗುವಂತೆ ಮಾಡಿ ಕರ್ತನೊಂದಿಗೆ ಇರುವಂತಹ ಆ ಒಂದು ಸಂಬಂಧವನ್ನು ತುಂಡರಿಸಿ ಅವರನ್ನು ಹಟ್ಟಿ ಈ ರೀತಿ ಮಾಡುವಂತಹ ಪಾಲಕರಿಗೆ, ಕುರುಬರಿಗೆ ಅಯ್ಯೋ ಎಂಬುದಾಗಿ ದೇವರು ಹೇಳ್ತಾರೆ. ಇಸ್ರಾಯೇಲ ದೇವರಾಗಿರುವ ಕರ್ತನು ತಮ್ಮ ಜನವನ್ನು ಮೇಯಿಸುವಂತಹ ಕುರುಬರಿಗೆ ವಿರುದ್ಧವಾಗಿ ಹೇಳುವಂಥದ್ದು ಏನೆಂದರೆ, ನೀವು ನನ್ನ ಕುರಿಗಳನ್ನು ಪರಾಂಬರಿಸದೆ ಅವುಗಳನ್ನು ಚದುರಿ ಹೋಗುವಂತೆ ಮಾಡಿ ಅವುಗಳನ್ನು ಅಟ್ಟಿ ಬಿಟ್ಟಿದ್ದೀರಾ. ಈಗೋ ನಾನು ನಿಮ್ಮ ಹೆಸರಲ್ಲಿ ಅಟ್ಟಿದ್ದೀರಾ ಅಂತ ಹೇಳಿದ್ರೆ ಸಭೆಯನ್ನು ಬಿಟ್ಟಲ್ಲ, ನನ್ನನ್ನು ಬಿಟ್ಟು ಅಟ್ಟಿದ್ದೀರಪ್ಪ. ಅವನಿನ ಸಭೆಯಲ್ಲೇ ಇದ್ದಾನೆ, ಆದರೆ ಅವನ ಆತ್ಮ ನನ್ನೊಂದಿಗೆ ಹೊಂದಿಕೆಯಲ್ಲಿಲ್ಲ, ನನ್ನೊಂದಿಗೆ ಕೂಡಿ ಇಲ್ಲ. ಅವರನ್ನು ನನ್ನ ಬಳಿಯಿಂದ ಬೇರ್ಪಡಿಸಿ ನನ್ನಿಂದ ದೂರ ಮಾಡಿದ್ದೀರಾ. ಹಾಗಾದರೆ ದೇವರು ಹೇಳ್ತಾರೆ ನೋಡಿ, ಅವುಗಳನ್ನು ಹಟ್ಟಿದ್ದೀರಾ. ಈಗೋ ನಾನು ನಿಮ್ಮ ಹೆಸರಲ್ಲಿ ನಿಮ್ಮ ಕ್ರಿಯೆಗಳಿಗೆ ತಕ್ಕ ದಂಡನೆಯನ್ನು ನಿಮ್ಮ ಮೇಲೆ ಬರಮಾಡುವೆನೆಂಬುದಾಗಿ ದೇವರು ಹೇಳ್ತಾರೆ. ಕೊನೆಯದಾಗಿ ನೋಡಿ, ಹೆಜ್ಕೇಲ್ 34ನೇ ಅಧ್ಯಾಯ 2-4 ದುಷ್ಟ ಸೇವಕನ ಸ್ವಭಾವ ಹೇಳಲ್ಪಟ್ಟದ್ದಾಗಿದೆ. ಮನುಷ್ಯಪುತ್ರನೇ, ಇಸ್ರಾಯೇಲ್ ಕುರುಬರಿಗೆ ವಿರುದ್ಧವಾಗಿ ಪ್ರವಾದನೆಯನ್ನು ಹೇಳು. ನೀನು ಪ್ರವಾದನೆಯನ್ನು ನುಡಿದು ಅವರ ಬಳಿ ಹೇಳಬೇಕಾಗಿರುವುದೇನೆಂದರೆ, ಕರ್ತನಾಗಿರುವ ದೇವರು ಕುರುಬರಿಗೆ ಹೇಳುತ್ತಾರೆ, ತಮ್ಮನ್ನು ತಾವೇ ಮೇಯಿಸಿಕೊಳ್ಳುವ ಇಸ್ರಾಯೇಲ್ ಕುರುಬರಿಗೆ ಅಯ್ಯೋ.
ಒಂದು ಆಹಾರ ಅಂದರೆ ಅವನಿಗೆ, ಒಂದು ಒಳಿತು ಅಂದರೆ ಅದು ಅವನಿಗೆ. ಮಂದೆ ಹಸಿವೆಯಲ್ಲಿರುತ್ತೆ, ಮಂದೆಯನ್ನು ಗಮನಿಸುವುದಿಲ್ಲ. ತನ್ನಷ್ಟಕ್ಕೆ ತಾನೇ ತನ್ನನ್ನು ಬೆಳೆಸಿಕೊಳ್ಳುವುದಕ್ಕೆ, ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸ್ವಾರ್ಥ. ಆ ಕುರುಬನಿಗೆ ಸ್ವಾರ್ಥ. ಕುರಿಗಳನ್ನು ನಡೆಸುವುದರಿಂದ ನನಗೇನು ಸಿಗುತ್ತದೆ ಅಲ್ಲಿ? ಸ್ವಾರ್ಥ. ಅವರೇನು ಮಾಡ್ತಾರೆ ನೋಡಿ ಅಲ್ಲಿ, ತನ್ನನ್ನು ಮೇಯಿಸಿಕೊಳ್ಳುವ ಇಸ್ರಾಯೇಲ್ ಕುರುಬರಿಗೆ ಅಯ್ಯೋ. ಕುರುಬರಲ್ಲವ ಕುರಿಗಳನ್ನು ಮೇಯಿಸಬೇಕು, ನೀನಲ್ವ ಕುರಿ ಮೇಯಿಸಬೇಕು ಮಂದೆಯನ್ನು. ನೀವು ತುಪ್ಪವನ್ನು ತಿಂದು ನೋಡಿ, ಆ ಕುರಿಗಳಿಂದ ಬರುವಂತಹ ಒಳಿತನ್ನು ತಿನ್ನುವುದಕ್ಕಾಗಿ ಆ ಕುರಿಗಳನ್ನು ಮೇಯಿಸ್ತಾರೆ. ನೀವು ತುಪ್ಪವನ್ನು ತಿಂದು ಕುರಿಯ ಉಣ್ಣೆಯನ್ನು ವಸ್ತ್ರವಾಗಿಸಿಕೊಳ್ಳುತ್ತೀರಾ. ಇದೆಲ್ಲ ಎಲ್ಲಿಂದ ಸಿಗುತ್ತದೆ? ಆ ಕುರಿಗಳಿಂದ ಸಿಗುವಂತಹ ಪ್ರತಿಫಲ. ಅದರಲ್ಲಿ ಕೊಬ್ಬಾದದನ್ನು ಒಡೆಯುತ್ತೀರಾ, ಮಂದೆಯನ್ನಾದರೂ ಮೇಯಿಸದೆ ಬಿಡ್ತೀರಾ. ಕೊಬ್ಬಿದ ಕುರಿಗಳನ್ನು ಒಡೆದು ಅವುಗಳಿಂದ ಸಿಗುವಂತಹ ಉಪಯೋಗಗಳನ್ನು ಉಪಯೋಗಿಸಿಕೊಳ್ತೀರಾ. ಆದರೆ ನೀವು ಅವರ ಕುರಿತಾಗಿ ಚಿಂತಿಸದೆ ಅವರನ್ನು ನಡೆಸದೆ ಹೋಗುತ್ತೀರಾ. ನೀವು ಬಲಹೀನವಾದವುಗಳನ್ನು ಬಲಪಡಿಸದೆಯೂ. ಆ ಕುರುಬ ಏನು ಮಾಡ್ತಾನೆ? ಬಲಹೀನವಾಗಿದ್ದಾನೆ ನೋಡಿ, ಅವನನ್ನು ನೋಡಿ ಕಂಡು ಹಿಡಿಯದೆ, ಅವನಿಗೆ ಹೇಳಿಕೊಡದೆ, ಅವನನ್ನು ಹೊರುತ್ತಾ ಅವನ ನಡೆಸಬೇಕು. ಬಲಹೀನವಾಗಿ ತಳ್ಳಾಡುವ ಸಂದರ್ಭದಲ್ಲಿ ಅವನು ಕಂಡುಕೊಳ್ಳುವುದೇ ಇಲ್ಲ. ಅನಂತರ ಬಾ ಹೋಗು ಅಂತೇಳಿ ಓಡಿಸೋದು. ಏಕೆಂದರೆ ಅವರು ಬಲಹೀನವಾದ ಕುರಿ. ಅವರನ್ನು ಬಲಪಡಿಸುವುದೇ ಅಲ್ವಾ ನಿಮ್ಮ ಉದ್ದೇಶ? ನೀವು ಬಲಹೀನವಾದದ್ದನ್ನು ಬಲಪಡಿಸದೆಯೂ, ಗಾಯ ಹೊಂದುವುಗಳನ್ನು ಗುಣಪಡಿಸದೆಯೂ, ಎಲುಬುಗಳು ಮುರಿದು ಹೋದುದನ್ನು ಗಾಯ ಕಟ್ಟದೆಯೂ, ಚದರಿ ಹೋದುವುಗಳನ್ನು ಮತ್ತೆ ಕರೆಕೊಂಡು ಬರದೆ, ಕಾಣದೆ ಹೋಗಿರುವುದನ್ನು ಹುಡುಕದೆಯೂ ಇದ್ದು, ಬಲಾತ್ಕಾರವು ಕಠಿಣವಾಗಿ ಅವುಗಳನ್ನು ಆಳ್ವಿಕೆ ಮಾಡಿದ್ದೀರಾ. ನೋಡಿದ್ರಾ? ಹಾಗಾದರೆ ಇದನ್ನೇ ನೀವು ಬೇರೆ ವರ್ಷನಲ್ಲಿ ಹೇಳಿ ನೋಡಿ. ಒಳ್ಳೆಯ ಕುರುಬನ ಗುಣವನ್ನು, ಒಳ್ಳೆಯ ಕುರುಬನು ಬಲಹೀನವಾದವುಗಳನ್ನು ಬಲಪಡಿಸುತ್ತಾನೆ. ಅವರ ಬಲಹೀನತೆ ಪಾಪ ಅವರು ಹಂಗೆ ಇರ್ತಾರೆ, ಆದರೆ ಕರೆದು ಮಾತಾಡಿ ಅವನ ನಂಬಿಕೆಯನ್ನು ಮತ್ತೆ ದೃಢಪಡಿಸಿ, ಸ್ವಲ್ಪ ಬಲಹೀನವಾಗಿ ತಳ್ಳಾಡಿ ಹೋದರೆ ಅವನ ನೋಡದೇ ಇಲ್ಲ. ಹೋಗು ಹೋಗು, ನಿನ್ನ ಕೆಲಸನೇ ಇಲ್ಲ, ಯಾವಾಗ ನೋಡಿದ್ರೂ ಸೋತು ಹೋದೆ, ಮುಖವನ್ನು ಕೆಳಗಾಕೊಂಡು ಆ ರೀತಿ ಅವರನ್ನು ಅಟ್ಟಬಾರ್ದು. ಒಬ್ಬ ಒಳ್ಳೆಯ ಕುರುಬ ಬಲಹೀನವಾದವುಗಳನ್ನು ಬಲಪಡಿಸ್ತಾನೆ, ಸೋತು ಹೋದವುಗಳನ್ನು ಬಲಪಡಿಸಿ, ಗಾಯವಾದವುಗಳನ್ನು ಗುಣಪಡಿಸುತ್ತಾನೆ, ಮುರಿದ ಎಲುಬುಗಳನ್ನು ಗಾಯ ಕಟ್ಟುತ್ತಾನೆ, ಹಟ್ಟಲ್ಪಟ್ಟವುಗಳನ್ನು ಮತ್ತೆ ಕರ್ಕೊಂಬರ್ತಾರೆ. ನಾನು ಹೇಳಿದ್ನಲ್ಲ, ಮಂದೆಯಲ್ಲಿ ಇಲ್ಲದಿರುವ ಬೇರೆ ಆಡುಗಳು ಕೂಡ ಉಂಟು, ಕುರಿಗಳು ಉಂಟು. ಕಾಣದೆ ಹೋದವುಗಳನ್ನು ಹುಡುಕಿಕೊಂಡು ಬರುತ್ತಾನೆ. ಇದು ಒಳ್ಳೆಯ ಕುರುಬನ ಗುಣಗಳು. ಅದಕ್ಕೆ ತದ್ವಿರುದ್ಧವಾಗಿರುವಂಥದ್ದೇ ದುಷ್ಟ ಕುರುಬನ ಗುಣ. ಅವರು ಬಲಾತ್ಕಾರವು ಕಠಿಣವಾಗಿಯೂ ಅವುಗಳನ್ನು ಆಳ್ವಿಕೆ ಮಾಡುತ್ತಾರೆ. ಇವೆಲ್ಲ ಆ ಕಾಲದಲ್ಲಿ ಮಾತ್ರವಲ್ಲ, ಈ ಕಾಲದಲ್ಲಿಯೂ ಕುರುಬರ ಮಧ್ಯದಲ್ಲಿ ಕಾಣಲ್ಪಡುವಂತಹ ಗುಣಾತಿಶಯಗಳು. ಹಾಗಾದರೆ ಈ ಮಾತುಗಳನ್ನು ಕೇಳುವಂತಹ ನಾವು ಒಂದು ವಿಷಯದಲ್ಲಿ ಗಮನವಾಗಿರಬೇಕು. ಒಂದು ಸಭೆ ಎನ್ನುವ ಹೆಸರಲ್ಲಿ ಒಂದು ಕಟ್ಟಡದ ಒಳಗೆ ಇರುವುದರಿಂದಾಗಲಿ, ಸಭೆ ಮಂದೆ ಬೋಧಕರಿಗೆ ಸಂಬಂಧಪಟ್ಟ ವಸ್ತ್ರವನ್ನು ಧರಿಸಿರುವುದರಿಂದಾಗಲಿ, ಮನುಷ್ಯರು ಕೂಡಿಕೊಂಡು ಇವರು ಮಂದೆಯ ಕುರುಬರು ಎಂಬುದಾಗಿ ಅವರನ್ನು ಗುರುತಿಸುವುದರಿಂದಲೂ ಒಬ್ಬನು ಕುರುಬನಾಗಿ ಮಾರ್ಪಡುವುದು ಸಾಧ್ಯವಿಲ್ಲ. ನೀವು ಅದನ್ನು ನಂಬಿ ಇವರು ಈ ಚರ್ಚಲ್ಲಿರುವಂತಹ ಬೋಧಕರು, ಪಾಸ್ಟರ್ ಅಂತ ಹೋಗಬಾರದು. ಯಾರೇ ಆಗಿದ್ದರೂ ಅವರು ಒಳ್ಳೆ ಕುರುಬನ ಅಂತ ನೋಡಿ. ಒಳ್ಳೆ ಕುರುಬನ ಗುಣಾತಿಶಯವನ ಕುರಿತು ಕರ್ತನ ಸತ್ಯವೇದ ಸ್ಪಷ್ಟವಾಗಿ ಇಷ್ಟು ಕಾರ್ಯ ಹೇಳಿದೆ. ದುಷ್ಟ ಕುರುಬರ ಗುಣಾತಿಶಯದ ಕುರಿತು ಕರ್ತನ ವಾಕ್ಯ ಹೇಳಿದೆ. ಹಾಗಾದರೆ ಸೇವಕರ ಮಧ್ಯೆ ಕರ್ತನಿಂದ ಏರ್ಪಡಿಸಲ್ಪಟ್ಟವರು ಇದ್ದಾರೆ, ತಮ್ಮನ್ನು ತಾವೇ ಏರ್ಪಡಿಸಿಕೊಂಡವರು ಇದ್ದಾರೆ. ಏಕೆಂದರೆ ನೋಡ್ತಾರೆ, ಮತ್ತೊಬ್ಬರಿಗಿಂತ ಕೆಲಸ ಸುಲಭವಾಗಿದೆ, ಏನೋ ವಾರಕ್ಕೆ ಒಂದು ಪ್ರಸಂಗವನ್ನು ಮಾಡಿ ಮಾತಾಡಿ ಒಂದು ಕಾಣಿಕೆ ತೆಗೆದುಕೊಂಡು ಹೋಗೋಣ ಎಂಬುದಾಗಿರುವವರು ಇದ್ದಾರೆ. ಮನುಷ್ಯರಿಂದ ಏರ್ಪಡಿಸಲ್ಪಟ್ಟವರು ಇದ್ದಾರೆ, ಸೈತಾನನಿಂದ ಏರ್ಪಡಿಸಲ್ಪಟ್ಟವರು ಕೂಡ ಇದ್ದಾರೆ. ಹಾಗಾದರೆ ಇವುಗಳೆಲ್ಲ ಬೆರೆತಿರುವುದರಿಂದ ಒಳ್ಳೆಯ ಕುರುಬರನ್ನು ಕಂಡು ಹಿಡಿಯುವಂಥದ್ದು ನಿಮ್ಮ ಕರ್ತವ್ಯ. ಕರ್ತನಿಂದ ಕರೆಯಲ್ಪಟ್ಟು ಸೇವೆಗೆ ಬಂದಿರುವ ನೀವು ನಿಮ್ಮನ್ನು ಒಳ್ಳೆಯ ಕುರುಬರಾಗಿ ಮಾರ್ಪಡಿಸಿಕೊಳ್ಳುವುದು ಕರೆಯಲ್ಪಟ್ಟಂತಹ ನಿಮ್ಮ ಜವಾಬ್ದಾರಿ. ಕರ್ತನು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮ ಸಂಗಡ ಅದನ್ನೇ ಮಾತಾಡಲು ಬಯಸುತ್ತಾರೆ. ನೀವು ಕುರುಬರನ್ನು ಕಂಡುಕೊಳ್ಳುವುದರಲ್ಲಿ, ಆರಿಸಿಕೊಳ್ಳುವುದರಲ್ಲಿ ತಪ್ಪು ಮಾಡುವುದಾದರೆ ನಿಮ್ಮ ಆತ್ಮೀಕ ಜೀವನ ಪರಿಪೂರ್ಣವಾಗಿ ಫಲವಿಲ್ಲದ್ದಾಗಿ ನಾಶವಾಗಿ ಹೋಗುವಂಥದ್ದಾಗುತ್ತದೆ. ಆದ್ದರಿಂದ ಎಲ್ಲವನ್ನು ಪರಿಶೋಧಿಸಿ ನೋಡಿ, ಒಳ್ಳೆಯದನ್ನು ಹಿಡಿದುಕೊಳ್ಳಿರಿ. ಕರ್ತನ ಬರುವಿಕೆ ಸಮೀಪ. ಅದಕ್ಕಿಂತ ಮುಂಚಿತವಾಗಿ ಕಡೆಯ ಕಾಲದಲ್ಲಿ ದುಷ್ಟ ಸೇವಕರು ಏಳುತ್ತಾರೆ, ಎಚ್ಚರಿಕೆ ಉಳ್ಳವರಾಗಿರಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಗಿಸೋಣವಾ? ಪ್ರೀತಿಯು ಕೃಪೆ ತುಂಬಿರುವಂತಹ ಪರಲೋಕ ತಂದೆಯೇ, ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರ ಕಣ್ಗಳನ್ನು ತೆರೆಯಿರಿ. ನಾನು ನನ್ನ ಸ್ವಂತ ಅಭಿಪ್ರಾಯಗಳನ್ನು ಹೇಳದೆ
ಸತ್ಯವೇದ ವಾಕ್ಯ ಹೇಳುವುದನ್ನೇ ಹೇಳಿದ್ದೇನೆಂಬುದಾಗಿ ನಂಬುತ್ತೇನೆ. ದೇವರಾಗಿರುವ ಕರ್ತನು ನಿಮ್ಮ ಮಕ್ಕಳನ್ನು ವಾಕ್ಯದಿಂದ, ನಿಮ್ಮ ಮಾತುಗಳಿಂದ ಬಲಪಡಿಸಿ ಒಳ್ಳೆಯವುಗಳನ್ನು ಹಿಂಬಾಲಿಸುವುದಕ್ಕೂ, ಒಳ್ಳೆಯ ಆಲಯದಲ್ಲಿ ಒಳ್ಳೆಯ ಸೇವಕನ ಕೆಳಗೆ ಅವರಿರುವುದಕ್ಕೂ, ಸೇವೆಯ ಕರುವಿಕೆ ಹೊಂದಿರುವವರು ತಮ್ಮನ್ನು ಒಳ್ಳೆ ಕುರುಬರಾಗಿ ರೂಪಿಸಿಕೊಳ್ಳುವುದಕ್ಕೂ ಈ ವಾಕ್ಯಗಳು ಉಪಯೋಗವಾಗುತ್ತದೆ ಎಂಬುದಾಗಿ ನಂಬುತ್ತೇನೆ. ನಮ್ಮ ಜೀವಿತ ನಮಗೆ ಮುಖ್ಯ ದೇವರೇ, ನಮ್ಮ ನಿತ್ಯ ಜೀವ ನಮಗೆ ಮುಖ್ಯ ದೇವರೇ. ಕರ್ತನಾದ ದೇವರೇ, ನಾವು ಎಲ್ಲವುಗಳನ್ನು ಗಮನದಲ್ಲಿದ್ದು ಎಲ್ಲವುಗಳನ್ನು ಪರಿಶೋಧಿಸಿ ನೋಡಿ ಒಳ್ಳೆಯದನ್ನು ಹಿಡಿದುಕೊಳ್ಳುವುದಕ್ಕೆ ಪ್ರಕಟಣೆಯನ್ನು ನಮಗೆ ಅನುಗ್ರಹಿಸಿರಿ. ಈ ವಾಕ್ಯವನ್ನು ಕೇಳಿದಂತಹ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಅವರು ಪ್ರತಿಯೊಬ್ಬರು ನಿಮ್ಮ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ಕರ್ತನಾಗಿರುವ ದೇವರು ತಾನೇ ನಿಮ್ಮೆಲ್ಲರನ್ನು ಪ್ರಾಣ, ಆತ್ಮ, ಶರೀರದಲ್ಲಿಯೂ ಯಾವ ಕೊರತೆ ಇಲ್ಲದೆ ಕಾಪಾಡಿಕೊಳ್ಳಲಿ. ಮುಂದಿನ ವಾರ ಪ್ರಸಂಗಪೀಠ ಕಾರ್ಯಕ್ರಮದಲ್ಲಿ ಹೊಸ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.